ಒಂದು ದೊಡ್ಡ ಸಿನಿಮಾ ಅಂದ ತಕ್ಷಣ ಹೀರೋ ಹೀರೋಯಿನ್ ನೋಡ್ತೀವಿ, ಅದಾದ್ಮೇಲೆ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋರು ನೋಡ್ತೀವಿ. ಆದ್ರೆ ಎಲ್ಲೋ ನಾವು ಕರೆಯುವಂತಹ ಅಥವಾ ಇಂಡಸ್ಟ್ರಿ ಟ್ರೀಟ್ ಮಾಡುವಂತಹ ಜೂನಿಯರ್ ಆರ್ಟಿಸ್ಟ್ ಇರ್ತಾರಲ್ಲ, ಅವ್ರ ಕಡೆ ಗಮನನೇ ಹರಿಸಲ್ಲ ಎಷ್ಟೋ ಸರಿ. ಅವತ್ತಿನ ದಿನದ ಸಂಪಾದನೆ ₹5. ನೀವೀಗ ಎಷ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಿ ಹೇಳಿ? 1000 ದಾಟವೇ. ಈ ಜೂನಿಯರ್ ಆರ್ಟಿಸ್ಟ್ಗಳನ್ನ ಹೆಂಗ್ ಟ್ರೀಟ್ ಮಾಡ್ತೀವಿ? ಆರ್ಟಿಸ್ಟ್ಗೆ ಒಂಥರ ಊಟ, ಜೂನಿಯರ್ಸ್ ಅಂತಂದ್ರೆ ಏನೋ ಅಂತ ಹೆಂಗೋ ನಡೀತೈತೆ. ಅಣ್ಣವರು ಟೀಮ್ ಇದ್ದಾಗ ಮಾತ್ರ ಒಳ್ಳೆ ಊಟ. ಅದ್ರ ಬಗ್ಗೆ ಹೇಳಕ್ಕೆ ಒಂದು ಮಾತಿಲ್ಲ ಬಿಡಿ. ನಾನು ಜಾಕೆಟ್ ಬಿಚ್ಚೇನೂ ಇತ್ತು ನಮಗೆ. ಬ್ಲೌಸ್ ಬಿಚ್ಚಬೇಕು, ಬ್ಲೌಸ್ ಬಿಚ್ಚಿ ಓಡಾಡ್ಬೇಕು. ಹಂಗೆ ಅದು ಯಾರಿಗೋ ಒಬ್ರಿಗೆ ಹಿಂಗೆ ಮಾಡಿಕೊಟ್ರು ಮದುವೆ. ಫುಲ್ಲು ಎಣ್ಣೆ ಯಜಮಾನ್ರು. ನನ್ಗೆ 11 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ಕಟ್ಬಿಟ್ರು. ಅಮ್ಮ ನಿನ್ನ ನಾಳೆ ಬರ ಅಂದ್ಬಿಟ್ರು ಸಹ ಎಲ್ಲರೂ. ಮಕ್ಕಳನ್ನಲ್ಲಿ ಕೂಡ ಹಾಕ್ಬಿಟ್ಟು ಒಂದು ಪಂಚೆಯಲ್ಲಿ ಸುತ್ತಬಿಟ್ಟು ಬಾಗ್ಲಾಕೊಂಡು ಹೊಂಟೋಗ್ತಾ ಇದ್ದೆ. ಪುಟಾಣಿ ಮಕ್ಕಳನ್ನ ಬಿಟ್ಬಿಟ್ಟು 2 ಕಡೆ ಹಾಲು ಕುಡಿಸ್ತಾ ಇದ್ದೆ. ಈ ನಾಯಿ ಮರಿ ಕುಡಿಸಲ್ವ ಹಂಗೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನನ್ನು ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವಂತಹ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ವಿಶೇಷ ಏನಪ್ಪ ಅಂದರೆ, ಅವ್ರನ್ನ ನೋಡ್ಕೊಂಡು ಬೆಳೆದವನು ನಾನು. ಅವ್ರಿಗಷ್ಟು ವಯಸ್ಸಾಗಿದೆ ಅಂತ ಅನ್ಸಲ್ಲ. ಒಂದು ದೊಡ್ಡ ಸಿನಿಮಾ ಅಂದ ತಕ್ಷಣ ಹೀರೋ ಹೀರೋಯಿನ್ ನೋಡ್ತೀವಿ, ಅದಾದಮೇಲೆ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋರು ನೋಡ್ತೀವಿ. ಆದರೆ ಎಲ್ಲೋ ನಾವು ಕರೆಯುವಂತಹ ಅಥವಾ ಇಂಡಸ್ಟ್ರಿ ಟ್ರೀಟ್ ಮಾಡುವಂಥ ಜೂನಿಯರ್ ಆರ್ಟಿಸ್ಟ್ ಇರ್ತಾರಲ್ಲ, ಅವ್ರ ಕಡೆ ಗಮನನೇ ಹರಿಸಲ್ಲ ಎಷ್ಟೋ ಸರಿ. ಆದರೆ ಜೂನಿಯರ್ ಆರ್ಟಿಸ್ಟ್ಗಳಿಲ್ಲದೆ ಇಡೀ ಸಿನಿಮಾ ಕಳೆಗಟ್ಟೋದೇ ಇಲ್ಲ. ನನ್ನ ಜೊತೆ ಇವತ್ತು ಕೂತಿದ್ದಾರಲ್ಲ, ನಾನಷ್ಟೇ ಇಲ್ಲ, ನಮ್ಮ ನಾಡಿನ ಕೋಟಿ ಕನ್ನಡಿಗರು ಸಾವಿರಾರು ಸಿನಿಮಾಗಳಲ್ಲಿ, ನಾನು ಉತ್ಪ್ರೇಕ್ಷೆಗೂ ಹೇಳ್ತಿಲ್ಲ, ಅವರು ಸಾವಿರಾರು ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಒಬ್ಬರು ಕಲಾವಿದರು. ಅವತ್ತು ಅವ್ರು ಜಾಯಿನ್ ಆದಾಗ ಅವರೊಬ್ಬ ಜೂನಿಯರ್ ಆರ್ಟಿಸ್ಟ್. ಆದರೆ ಒಂದೊಂದು ಸಿನಿಮಾದಲ್ಲಿ ಡೈಲಾಗ್ ಇರ್ತಿತ್ತು, ಒಂದೊಂದು ಸಿನಿಮಾದಲ್ಲಿ ಡೈಲಾಗೇ ಇರ್ತಿರ್ಲಿಲ್ಲ. ತದನಂತರ ಬೆಳೆದ ಮೇಲೆ ಒಂದೊಂದಷ್ಟು ಸಿನಿಮಾಗಳಲ್ಲಿ ಅವರ ಅಭಿನಯ ಇದೆಯಲ್ಲ, ಕಣ್ಣರಳಿಸಿ ನೋರೋ ಹಾಗೆ ಮಾಡ್ತು. ಹಾಗಾಗೇನೆ ನಾವು ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಇಷ್ಟಪಡ್ತೀವಿ. ಇವತ್ತು ನನ್ನ ಜೊತೆ ಹರಿಕಥೆಯ ಕಾರ್ಯಕ್ರಮದಲ್ಲಿ ಅವರು ಅತಿಥಿಯಾಗಿ ಬಂದಿದ್ದಾರೆ. ನನ್ ಅದರ್ ದೆನ್ ನಮ್ಮ ಜೊತೆ ಇದ್ದಾರೆ ಸೀನಿಯರ್ ಆರ್ಟಿಸ್ಟ್ ಸರೋಜಮ್ಮ. ನಮಸ್ತೆ ಸರ್. ಹೇಗಿದ್ದೀರಿ ಸರೋಜಮ್ಮ? ಚೆನ್ನಾಗಿದ್ದೀನಿ ಸರ್. ಈ ಸ್ಮೈಲ್ಗೆ ಖುಷಿ ಪಟ್ಕೊಡ್ತೀವಿ ನಾವು. ಎಲ್ಲರ ಆಶೀರ್ವಾದ, ಭಗವಂತನ ದಯೆ, ಇಷ್ಟು ಮಾತ್ರ ಇದ್ದೀನಿ ಸರ್. ನಿಮ್ಮ ಆಶೀರ್ವಾದನೂ ಇರಲಿ ಇವತ್ತು ನನಗೆ. ಈಗ ನಿಮ್ಮನ್ನ ಜೂನಿಯರ್ ಆರ್ಟಿಸ್ಟ್ ಅಂತ ಕರಿತಾ ಇದ್ರು, ಅದಾದ್ಮೇಲೆ ನಿಮಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟರು. ಆ ದಿನಗಳು ಹೇಗಿತ್ತಮ್ಮ? ನಿಜ ಸರ್. ಅವಾಗ ನನಗೆ ಕರೆದಿ, ನಾನು ಅಷ್ಟು ಪಬ್ಲಿಸಿಟಿ ಆಗೋಕ್ಕೆ ಇಷ್ಟನೇ ಇಲ್ಲ ಅವಾಗ ನನಗೆ. ನಂದು ಕಥೆನೇ ಬೇರೆ. ನಾನು ಕೆಲಸ ಆಯ್ತಾ ಫಸ್ಟ್ ಕರಿಯೋರು ನನಗೆ ಈ ವಿಜಯ್ ರೆಡ್ಡಿ ಸರ್ ಇದ್ರಲ್ಲ, ಅವರು ತುಂಬ ಹಳಬರು ಡೈರೆಕ್ಟರ್ ಜೊತೆಯಲ್ಲಿ ನಾನು ಕೆಲಸ ಮಾಡಿರೋದು. ಅವ್ರು ಕನ್ನಡ ಬರ್ತಾ ಇರಲಿಲ್ಲ. ಅಮ್ಮ ರಂಡಿಮ್ಮ ಅವಳು ಸೇಸ್ತಾರಪ್ಪ, ಪಿಚ್ಚಂಡಿ ಏನೋ ಹೇಳೋಕೆ ಎಲ್ಗಲ್ಲಿ ಹೇಳೋರು ಅವರು ಪಾಪ ನಮಗೆ. ನಾನು ಹತ್ರ ಹೋಗ್ತಾ ಇದ್ದೆ, ಪ್ರಭಾಕರಣ್ಣ ಅಯ್ಯ ಬಾಮ್ಮ ಇಲ್ಲಿ, ಯಾಕಮ್ಮ ಹಂಗೆ ದೂರ ಹೋಗ್ತಿರ್ತೀಯ ನೀನು, ನಾನು ನೋಡ್ತಾ ಇರ್ತೀನಮ್ಮ ನೀನು ಬಾಮ್ಮ ಇಲ್ಲಿ ಅಂತ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಾನು ಕರ್ಕೊಂಬರೋರು. ಕರ್ಕೊಂಬಂದು ಸರ್ ಸೇಸ್ತಾರೆ ಸುಡಂಡಿ ಸರ್ ಅನ್ನೋರು. ಏನಾದರೂ ಒಂದು ಸಣ್ಣ ಪುಟ್ಟ ಮಾಡಿಸೋರು ನನ್ನ ಹತ್ರ. ನಾನಂತೂ ಕೇಳ್ಕೊಂಡು ಯಾವುದೂ ಮಾಡೋಕ್ಕೆ ಹೋಗ್ತಿರಲಿಲ್ಲ ಸರ್. ಅವಾಗೂ ಅಷ್ಟೇ 40 ವರ್ಷ ಸರ್ವಿಸ್ ಆದರೂ ಇವತ್ತಿಗೂ ನನಗೊಂದು ಚಾನ್ಸ್ ಕೊಡಿ ಸರ್ ಅಂತ ನಾನು ಕೇಳಿಲ್ಲ ಸರ್. ನನಗಿಷ್ಟ ಇಲ್ಲ. 45 ನಡೀತಾ ಇದೆ ಸರ್ ಇವಾಗ. ನನಗೆ 19 ವರ್ಷ. ನಾನು ಗಾಂಧಿನಗರಕ್ಕೆ ಹೋದಾಗ ತುಂಬ ಚಿಕ್ಕವಳು ನಾನು. ನೀವೇ ಹೋದ್ರೆ ಯಾರೋ ಕರ್ಕೊಂಡು ಹೋದ್ರ? ಯಾರೋ ಒಂದು ಅಜ್ಜಿ ಕರ್ಕೊಂಡು ಹೋಯ್ತು ನನಗೆ. ನೀವೆಲ್ಲಿ ಅವರು? ತಾವರೆಕೆರೆ ರೋಡ್ ಮಗಡಿ ರಸ್ತೆ ಮಾಚವಳ್ಳಿ ಅಂತಾರೆ ನೋಡಿ, ಅಲ್ಲೂ ನಮ್ಮ ತಾಯಿ ಮನೆ. ನಮ್ಮ ಕುಟುಂಬ ಎಲ್ಲ ಅಲ್ಲೇ ಇದ್ದಿದ್ದು. ನಾವು ಫಸ್ಟ್ ಬೆಂಗಳೂರಲ್ಲಿ ಇದ್ವಿ. ಅಲ್ಲಿಂದ ನಮ್ಮ ಎಲ್ಲ ಜೈಂಟ್ ಕುಟುಂಬ. ನಾವೆಲ್ಲ ಒಂದು 13 ಜನ ಇದ್ವಿ. 8 ಜನ ಮಕ್ಕಳು ನಾವು. ನಮ್ಮ ಅಜ್ಜಿ ಬೇರೆ ಜೊತೆಯಲ್ಲೇ ಇದ್ದರು. ನಮ್ಮ ತಂದೆಗೆ 3 ದಿವಸಕ್ಕೊಂದ್ಸರಿ ಕೂಲಿ ಕೆಲಸ, ಕಾರ್ಪೆಂಟ್ರ್ ಅವರು. ತುಂಬ ಕಮ್ಮಿ ಸರ್. ಬಡಿಸ್ತಾನ ಅಂದರೆ ಕಿತ್ಕೊಂಡು, ನನಗೆ ಅದಕ್ಕೆ ನಾನು ಹಳೇದೆಲ್ಲ ಹೇಳಲ್ಲ ಸರ್ ಅಂತ ಹೇಳಿದೆ. ಇದು ತಡ್ಕೊಳಕ್ಕೆ ಆಗಲ್ಲ ನನಗೆ. ಅಷ್ಟು ಬಡಿಸ್ತಾನ ಅಂದರೆ ಒಂದು ರೊಟ್ಟಿಗೂ ಇಲ್ಲ ಸರ್. ಅಷ್ಟು ಜನ ಮಕ್ಕಳು. ನಮ್ಮ ತಂದೆ ಯಾರಾದರೂ ಅನ್ಮಣ್ಣ ಒಂಚೂರು ಕಿಟಕಿ ಹೋಗ್ಬಿಟ್ಟೈತೆ ಕಣಪ್ಪ, ಬಾಣಂತಿ ತಂಡಿ ಕಣಪ್ಪ ಅಂದರೆ, ಬಿಡಪ್ಪ ನಾನು ಮಾಡ್ಕೊಡ್ತೀನಿ ಬಿಡು, ಇಂಥ ಧರ್ಮದಾತ ನಮ್ಮ ತಂದೆ, ಮಾಡಿಕೊಟ್ಟು ಬಂದ್ಬಿಡೋದು. ಕಾಸಿಗೇನು ಇಸ್ಕೊಂತಿರ್ಲಿಲ್ಲ. ಮಾಚವಳ್ಳಿವರೆಗೂ ನಡ್ಕೊಂಡು ಹೋಗೋದು. ಅವಾಗೆಲ್ಲ ಬಸ್ ಎಲ್ಲ ಇಲ್ಲರಿ, ಎಲ್ಲ ಮಣ್ಣಿನ ರೋಡು ತಾರು ಹಾಕಿರಲಿಲ್ಲ. ನಾವು ಅಪ್ಪ ಬರ್ತಾರೆ, ಏನೋ ತರ್ತಾರೆ, ತಿನ್ನೋ ವಯಸ್ಸು ಅವಾಗ, ಏನಾದರೂ ತರ್ತಾರೆ ಎಲ್ಲ ಹಿಂಗೆ ಗುಡ್ಡಕ್ಕೆ ಕುಡ್ಸೋದು ನಮ್ಮ ತಾಯಿ. ಯಾರ ಮನೆಗಾದರೂ ಏನಾದರೂ ರಾಗಿ ಅಕ್ಕಿ ಮಾಡಿಕೊಟ್ರೆ, ಏನಾದರೂ ಒಂಚೂರು ಕೊಟ್ಟರೆ ಎಲ್ರಿಗೂ ಒಂದೊಂದು ತುತ್ತು ಕೊಡೋರು. ಅವೆಲ್ಲ ನಮ್ಮ ಸಂಜೆ ಇವೆಲ್ಲ ಹೇಳ್ಬೇಡಮ್ಮ ಅಂತೈತೆ ನನಗೆ. ಅದು ಹೇಳ್ಬೇಕು ಅನಿಸುತ್ತೆ ಯಾಕೋ.
ಒಂದೊಂದು ತುತ್ತು ಹಂಚಿಕೊಡೋರು ನಮ್ಮ ತಂದೆ ಬರಲಿಲ್ಲ ಅಂದರೆ ನಿಮ್ಮ ಅಪ್ಪ ಬರಲಿಲ್ಲ ಕಣಮ್ಮ ಇವತ್ತು ಇದನ್ನು ತಿಂದು ಮಲ್ಕೊಂಬಿಡಿ ಅನ್ನೋರು. ಅವೆಲ್ಲ ಹಿಂಗೆ ಎಷ್ಟೋ ದಿವಸ ಕಳೆದಿದ್ದೀವಿ ನಾವು. ಯಾರಿಗೋ ಒಬ್ರಿಗೆ ಹಿಂಗೆ ಮಾಡಿಕೊಟ್ರು ಮದುವೆ, ಫುಲ್ಲು ಎಣ್ಣೆ ಯಜಮಾನ್ರು. ನನಗೆ 11 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ಹ್ಞೂ ಸರ್, 11 ವರ್ಷಕ್ಕೆ? 11 ವರ್ಷಕ್ಕೆ ಮದುವೆ ಮಾಡಿಬಿಟ್ರಾ? 7 ಎಕರೆ ಜಮೀನು ಐತಮ್ಮ ನಿನಗೆ, ಹೆಂಗೋ ಜೀವನ ಮಾಡ್ಬೋದು ಅಂದ್ಬಿಟ್ರು. ಈ ಅಪ್ಪ ಫುಲ್ ಎಣ್ಣೆ ಅಂತ ಗೊತ್ತಿಲ್ಲ. ಇವೆಲ್ಲ ನಾನು ಅದರೊಳಗೆಲ್ಲ ಪಬ್ಲಿಕ್ ಮಾಡಿಲ್ಲ. ಪರಮ್ಮ ಅವರೆಲ್ಲ ಮಾಡೋದ್ರೆಲ್ಲ ಪಬ್ಲಿಕ್ ಮಾಡಲಿಲ್ಲ, ಮನೆ ಜನ ಸರಿಗಿಲ್ಲ. ಅದಕ್ಕೆ ಏನು ಮಾಡ್ತೀರಾ, ಕಟ್ಕೊಂಡ್ರೆ ಕೈ ತುಂಬ ಬಳೆ ತೊಟ್ಕೊಂಡಿದ್ದೀನಿ. ಬೀಳ್ಸಿದ್ರೆ ಬೀಳುತ್ತಾ ಸರ್. ಕಟ್ಬಿಟ್ರು. ಅಮ್ಮ ನಿನ್ನ ನಾಳೆ ಬರ ಅಂದ್ಬಿಟ್ರು ಸರ್ ಎಲ್ಲರೂ. ಹೆಂಗೆ ಜೀವನ ಮಾಡಿರ್ಬೇಕು ನಾನು. 3 ವರ್ಷಕ್ಕೆ 2 ಅವಳಿ ಜೋಳಿ ಮಕ್ಕಳಾಯ್ತು. ಒಂದೇ ಸಾರಿ 2 ಅವಳಿ ಮಕ್ಕಳು ಆ ಕುಡ್ಕನಿಗೆ. ಅದು ಮಕ್ಕಳು ಹೆಂಗೆ ಸಾಕಲಿ, ನಾನು ಅಷ್ಟು ಚಿಕ್ಕ ವಯಸ್ಸು, 13 ವರ್ಷ ನನಗೆ. 13 ವರ್ಷ ತುಂಬ 14 ಬಿದ್ದೈತೆ. ಮಕ್ಕಳನ್ನ ಹೆಂಗೆ ಸಾಕಲಿ ನಾನು. ಯಾರ ಮನೆಗೆ ಅಡುಗೆ ಮಾಡ್ತಾಯಿದ್ದೆ, ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವರು ಒಂದು 5 ರೂಪಾಯಿ ಕೊಡೋರು ಸರ್, ತಿಂಗ್ಳಿಗೆ 5 ರೂಪಾಯಿ ಕೊಡೋರು. ಹೊಟ್ಟೆಗೆಲ್ಲ ಜಾಸ್ತಿ ಯಾರು ಕೊಡ್ತಾ ಇರಲಿಲ್ಲ. ಅಲ್ಲೂ ಸೊನ್ನೆನೆ ಹೊಟ್ಟೆಗೆ. ಚೆನ್ನಾಗಿ ಕೆಲಸ ಮಾಡಬೇಕು, 12 ಆಳದ ಬಾವಿ ನೀರು ಸೇದಬೇಕು, ಮಾಡ್ಕೊಂಬರ್ಬೇಕು, ಮಕ್ಳು ನೋಡ್ಕೊಬೇಕು. ಅವಳಿ ಜೋಳಿ ಮಕ್ಕಳು ಬಿಟ್ಟೊಟ್ಟು ನಮ್ಮ ತಾಯಿ ಒಂದು 15 ದಿವಸ ಮಾಡಿದ್ರು. ಆಮೇಲೆ ಒಂದು 3 ತಿಂಗಳು ಇನ್ನೊಬ್ಬರು ಮಾಡಿದ್ರು, ಇಟ್ಕೊಂಡಿದ್ರು. ನಮ್ಮ ತಂದೆ ಬಾಣಂತಿ ಕಡೆ ಏನಾದರೂ ಒಂಚೂರು ಮಾಡೋಕ್ಕಮ್ಮ ಅಂತ ಹೇಳೋರು. ಹಿಂಗೆ ಬಡಸ್ತನದಲ್ಲೇ ಸಾಕಿದ್ರು. ಸ್ವಲ್ಪ ದಿವಸ ಆದಮೇಲೆ ಬಂದ್ಬಿಟ್ವಿ ನಾವು ಬೇರೆ. ನಮ್ಮ ಮನೆ ತುಂಬ ಮಕ್ಳು ಥರ ನನ್ನ ಹೆಂಗೆ ಸಾಕ್ತಾರೆ ಸರ್, ಬಡಸ್ತಾನ, ತುಂಬ ಬಡಸ್ತಾನ. ಅಲ್ಲಿಂದ ಬಂದು ಏನು ಮಾಡಲಿ, ಮಕ್ಕಳನ್ನ ಬಿಟ್ಬಿಟ್ಟು ಅವ್ರ ಮನೆಗೆ ಮನೆಗೆ ಮತ್ತೆ ಸಣ್ಣ ಮಕ್ಳನ್ನ ಬಿಟ್ಬಿಟ್ಟು ಬೀಗ ಹಾಕೊಂಡು ಹೋಗ್ತಾ ಇದ್ದೆ. ಅವು ಹೊಟ್ಟೆಗಿಲ್ದೆ ಅವು ಪುಟಾಣಿ ಮಕ್ಕಳನ್ನ ಬಿಟ್ಬಿಟ್ಟು 2 ಕಡೆಗೂ 2 ಮಕ್ಕಳನ್ನ ಹಾಕೊಂಡು ಕುಡಿಸಿ, ನನಗೇ ಇಲ್ಲ ಹೊಟ್ಟೆಗೆ, ಮಕ್ಕಳನ್ನಲ್ಲಿ ಕೂಡ ಹಾಕ್ಬಿಟ್ಟು ಒಂದು ಪಂಚೆಯಲ್ಲಿ ಸುತ್ತಬಿಟ್ಟು ಬಾಗಿಲು ಹಾಕೊಂಡು ಹೊಟ್ಟೋಗ್ತಾ ಇದ್ದೆ. ಯಜಮಾನರು ಮರದ ಮಿಷಿನ್ಗೆ ಹೋಗೋರು. 3 ರೂಪಾಯಿ ಸಂಬಳ ತೊಗೊಂಬಂದರೆ ಅದಾಗ ಮೈದಾ ಬಂದು ಸೇರಿಕೊಂಡ ಮನೆಗೆ. ನನ್ನ ಮೈದಾ ಬಂದು ಸೇರಿಕೊಂಡ್ರೆ ಆಯಪ್ಪ ಊರಿಂದ ಬಂದಿದ್ರು. ಊರಲ್ಲಿ ಜಮೀನಿದೆ, ಅದನ್ನ ಮೇಂಟೈನ್ ಮಾಡೋಕ್ಕೆ ಇವ್ರಿಗೆ ಅರ್ಥನೇ ಗೊತ್ತಿಲ್ಲ ಹೆಂಗೆ ಅಂತ ಅಲ್ಲಿ ಬಿಟ್ಟು ಬಂದುಬಿಟ್ರು. ಆ ತುಮಕೂರಲ್ಲಿ ಇದ್ದಿದ್ದು ನಾವು, ತುಮಕೂರಲ್ಲಿ ಒಂದು ಹುಡುಕಿ ಅಂತ. ಅಲ್ಲೇನಾದ್ರು ಒಂಚೂರು ಮಾಡೋಣ ಅಂತ ಏನೂ ಇಲ್ಲ, ಐಡಿಯಾ ಇಲ್ಲ ಇವ್ರಿಗೆ. ಇಲ್ಲಿಗೆ ಬಂದುಬಿಟ್ರು, ಬೆಂಗಳೂರಲ್ಲಿ ಏನೋ ಸಿಗುತ್ತೇನೋ ಅಂತ. ನನ್ನ ಮನೆಗೆ ಇದ್ರಲ್ಲ, ಎಲ್ಲ ಇಲ್ಲೊಂದು ಮದುವೆ, ನೀವು ವಯಸ್ಸು ಹುಡುಗನ ಮನೇಲಿ ಇಟ್ಕೊಳ್ಳೋದು, ಒಂದು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ನಮ್ಮ ಮನೆಯವರು. ನಮ್ಮ ತಂದೆ ಹೇಳಿದ್ರಪ್ಪ, ಮನೇಲಿ ಇಟ್ಕೊಂಡಿರ್ತೀಯಾ, ಎಷ್ಟು ದಿವಸ ಅಂತ ಇಟ್ಕೊಂತೀಯಪ್ಪ, ಎಲ್ಲನೂ ಸಾಲ ಇಸ್ಕೊಡ್ತೀನಿ ದುಡ್ಡು, ಮದುವೆ ಮಾಡಿ ಕಳಿಸ್ಬಿಡಪ್ಪ, ಹುಡುಗನ ಯಾಕೆ ಮನೆಗೆ ಇಟ್ಕೊಂಡಿದ್ಯಪ್ಪ, ನಿಂದೇ ಸಾಕಾಗೈತೆ ಅಂತ ಹೇಳಿದ್ರು ನಮ್ಮ ತಂದೆ. ಆಮೇಲೆ ಇಲ್ಲಿ ಕ್ವಾನಹಳ್ಳಿ ಅಂತ ಐತೆ, ದಾವರೆಕೆರೆ ಈ ಕಡೆಗೆ, ನಮ್ಮ ಮನೆಯಿಂದ ಆ ಕಡೆಗೆ. ಅಲ್ಲಿ ಹುಡುಗಿ ತಗೊಂಬಂದು ಇನ್ನೂ ಬಾಣಂತಿನೇ ನಾನು ಅವ್ರ ಮನೆಗೆ ಅಡುಗೆಗೆ ಹೋಗ್ತಾಯಿದ್ದೆ. ಅಡುಗೆಗೆ ಹೋಗಿ ನಾನು ನೋಡ್ಕೊತಾ ಇದ್ದೆ ನಾನು. ಈ ಅಪ್ಪನ ಹ್ಞೂ ಆ ದುಡ್ಡು ಸಾಲ ಇಸ್ಕೊಂಬಂದು ಮದುವೆ ಮಾಡಿಬಿಟ್ರಲ್ಲ, ಅವಾಗೆಲ್ಲ ಆಡ್ಮೆಂಟ್ ಬರ್ಕೊಳ್ಳೋರು ಸರ್, ಬಡ್ಡಿ ಎಲ್ಲ ಆಡ್ಮೆಂಟ್ ಬರ್ಕೊಂಡು ಅವಾಗೇ ಹಿಡ್ಕೊಂಬಿಡೋರು ದುಡ್ಡು. ನೀನು ಎಷ್ಟು ವರ್ಷ ತೀರ್ಸ್ತೀಯಪ್ಪ, ಇಷ್ಟು ಹಿಡ್ಕೊಂಡು ನಾವು ಕೊಟ್ಟಿದ್ದೀವಿ ಅಂತೇಳಿ, ಇಷ್ಟು ವರ್ಷಕ್ಕೆ ತೀರ್ಸ್ಬಿಡ್ಬೇಕು ನೋಡಿ, ಹಿಡ್ಕೊಂಡಿದ್ದೀವಿ ನಾವು ದುಡ್ಡು ಅಂತೇಳಿ ದುಡ್ಡು ಹಿಡ್ಕೊಂಡು ಕೊಡ್ತಾಯಿದ್ರು. 10,000 ಕೊಟ್ಟರೆ ಒಂದು 2,000 ಹಿಡ್ಕೊಂಬಿಟ್ಟಿರೋರು, ಅದರಲ್ಲಿ 8,000 ಕೊಡೋರು. ಈ ಥರ ಎಲ್ಲ ಇತ್ತು ಅವಾಗ, ಆಡ್ಮೆಂಟ್ ಪತ್ರ ಅಂತ. ಹಂಗೆ ಇಸ್ಕೊಂಬಂದು ಮದುವೆ ಮಾಡಿಬಿಟ್ರು. ನಾನಿನ್ನೂ ಬಾಣಂತಿ, ಇನ್ನು ಮದುವೆ ಮಾಡ್ಕೊಂಡು ನಾನು ಸಣ್ಣ ಮಕ್ಕಳು, ನಾನು ಮದುವೆಗೆ ಹೋಗೋ ಆಗಲಿಲ್ಲ, ಸಣ್ಣ ಮಕ್ಕಳು ನನಗೆ. ಸರಿ, ನಾನು ಮನೆಯಲ್ಲೇ ಇದ್ದೆ, ಇವರು ಮದುವೆ ಮಾಡಿಕೊಂಡ್ರು. ಒಂದು 3 ತಿಂಗಳಿದ್ರು ಜೊತೆಯಲ್ಲಿ. ನಮಗೂ ಅವ್ರಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ, ಹೇಳ್ಬಾರ್ದವೆಲ್ಲ ಪಬ್ಲಿಕಲ್ಲಿ. ಹೊರಟೋದ್ರು ಅವರು, ಹೋಗ್ಬಿಟ್ರು ಅವರು, ಗಂಡ ಹೆಂಡತಿ ಹೊರಟೋದ್ರು. ನಂದು ಮಾಮೂಲಿ ಈ ಅಪ್ಪ ತರೋದು, ಈಚೆ ಮಾತಾಡ್ಬಿಟ್ಟು ಆಡ್ಮೆಂಟ್ ಬರ್ಸ್ಕೊಂಡು ಕಳ್ಸೋರು ನಿಮ್ಮಂಥ ದುಡ್ಡು ಕೊಟ್ಟು. ಅದಕ್ಕೆಲ್ಲ ಕಟ್ಟಬೇಕು ಇವರು. ಅಲ್ಲಿ ಬರೋ ಸಂಬಳ 3 ರೂಪಾಯಿ, ಅವ್ರು ವಾರಕ್ಕೆ 3 ರೂಪಾಯಿ ಬರೋದು. ಆವಾಗ ಅಷ್ಟು ತುಂಬ ತೊಂದರೆ ಇತ್ತು. ಆ ವೀರೇಶ ಶೆಟ್ಟಿ ಕಟ್ಟಿರಲಿಲ್ಲ ಇನ್ನೂ ನಾವು ದಾಸರಳ್ಳಿಲಿ. ಅಂಥ ಟೈಮಲ್ಲಿ ಅದೆಲ್ಲ ಗದ್ದೆ ಹೊಲ ಎಲ್ಲ ಇತ್ತು. ಒಂದು ಮರದ ಮಿಷಿನ್ ಇತ್ತು ಅಲ್ಲಿ. 3 ರೂಪಾಯಿ ಸಂಬಳ ತಂದರೆ ಅವರು ಲಿಂಗಾಯತರು ಅಂತ ದುಡ್ಡು ಕೊಟ್ಟಿದ್ದವರು, ಅಯ್ಯಪ್ಪ ಮನೆ ಬಾಗಿಲಿಗೆ ಬಂದುಬಿಡೋರು. ಏನಪ್ಪ ನಾರಾಯಣಪ್ಪ ದುಡ್ಡು ಕೊಡಪ್ಪ ಇಲ್ಲಿ ಅಂತ ಬಂದುಬಿಟ್ರೆ ದುಡ್ಡು ಕೊಟ್ಟು ಕಳಿಸ್ಬಿಡೋರು. ಅವ್ರು ಬಂದಿದ್ದು ಸಂಬಳ ಶನಿವಾರ ಸಾಯಂಕಾಲ ಬರುತ್ತೆ ಅಂತ ಗೊತ್ತಿತ್ತು, ಕರೆಕ್ಟಾಗಿ ಮನೆಗೆ ಬರೋರು. ನೋಡೋ ಮಕ್ಕಳು ಮರಿ ಖರ್ಚು ಮಾಡ್ಕೊಂಬಿಡ್ತೀಯ ನೀನು, ಒಂದೇ ಮಾತು ನಾನು ಹೇಳೋದು, ಚೆನ್ನಾಗಿರಲ್ಲ, ಆಮೇಲೆ ಮನೆ ಹತ್ರ ಜಗಳ ಮಾಡ್ತೀನಿ ನಾನು, ಫಸ್ಟ್ ನಿನ್ಗೆ ಏನು ಬರುತ್ತೆ ಅದು ನನ್ನ ಕೊಟ್ಬಿಡು ಅಂತ ಹೇಳೋರು. ಮನೆಗೆ ಅಯ್ಯೋ ಮನೆಗೆ ಹೋದ್ರಿ. ನಾನು ಇದ್ನಲ್ಲ 2 ಮಕ್ಕಳು ಎತ್ಕೊಂಡು ಕುಡಿಸ್ತಾ ಇರೀನಿ, ನಾಯಿ ಪಾಡೋದು, ಆ ಕಡೆ ಒಂದು ಈ ಕಡೆ ಒಂದು, 2 ಹೋಗುದು ನನ್ನ ಜೀವನೇ ಚಿಂದ್ಬಿಡವು. ಅವು ಕೊಟ್ಟೆಗೇನೂ ಇಲ್ಲ. ನಾನು ಕೆಲಸದ ಮನೇಲಿ ಯಾರು ನನಗೆ ಕೊಡ್ತಾ ಇರಲಿಲ್ಲ, ಹೊಟ್ಟೆಗೆ ಕೊಡ್ತಿರ್ಲಿಲ್ಲ ಅವಾಗ. ನನ್ನ ಮುಂದೆನೇ ಮಾಡ್ಕೊಂಡು ತಿನ್ನೋರು. ನಾವು ಬಾಯಿ ಇಲ್ಲ, ನನಗೆ ಇಷ್ಟು ಬಾಯಿ ಇಲ್ಲ ಸರ್ ನನಗೆ ಅವಾಗ.
ಮೂಗಿ ಥರ ಇರೀವಿ, ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ಮಾಡಿಕೊಡ್ತಿದ್ದೆ ಸರ್. ಎಲ್ಲ ಡಬಲ್ ಕೆಲಸ ಮಾಡಿಸು ಸರ್. 12 ಗಂಟೆ ಅದು ಮನೆಗೆ ಕಳಿಸ್ತಾ ಇರಲಿಲ್ಲ. ಮಕ್ಳಿಗೆ ಬಾಯಿಗೆ ಬಟ್ಟೆ ಕೊಟ್ಟು ಹೋಗ್ತಾ ಇದ್ದೆ. ಹೊಳ್ತಾರೆ ಅಕ್ಕಪಕ್ಕ ನೋಡ್ತಾರೆ ಅಂತ. ತಡ್ಕೊಳಕ್ಕಾಗಲ್ಲ ಸರ್ ನನ್ನ ಕೈನಲ್ಲಿ. ಎಷ್ಟೋ ವರ್ಷ ಆಗೋಯ್ತು ಅಷ್ಟೇ ಸರ್. ಆಮೇಲೆ ಬರ್ತಾಯಿದ್ದೆ, ಬೀಗ ತೆಗಿತಾ ಇದ್ದೆ ಬಂದು. ಅದರೊಳಗೆ ಯಜಮಾನ್ರಿಗೆ ಅಡುಗೆ ಮಾಡಿಕ್ಬೇಕು. 12 ಗಂಟೆಗೆಲ್ಲ ಊಟಕ್ಕೆ ಬಂದುಬಿಡೋರು. ಅವಾಗ ಮಕ್ಕಳಿಗೆಲ್ಲ ಬಾಯಿ ಇಲ್ಲ, ಬಟ್ಟೆ ಕಟ್ಟೋದೆಲ್ಲ ಬಿಚ್ಚಿ ಮಕ್ಳಿಗೊಂಚೂರು ತಿನ್ನಿಸ್ಬಿಟ್ಟು ನೀರು ಕುಡಿಸಿ ಜಗಳ ಮಾಡಿಬಿಡೋರು. ಏನ್ಗೇನು ಅರ್ಥನೇ ಮಾಡ್ಕೊತಿರ್ಲಿಲ್ಲ. ನಾನು ತಂದು ಹಾಕಿದ್ರಲ್ವ ಮನೆಗೆ ಅಂತ ತಿಳ್ಕೊತಾನೆ ಇರಲಿಲ್ಲ. ನನ್ನ ಮಕ್ಕಳು ಬೈತವೆ, ಏನು ಅಣ್ಣನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ದೀಯ. ಅವಕ್ಕೇನು ಗೊತ್ತಿಲ್ಲ ಪಾಪ. ಇರೋದು ನಾನು ಹೇಳ್ತಾ ಇದ್ದೀನಿ. ದೇವ್ರ ಕುಂದಂಗೆ ಗೊತ್ತಿದ್ದೀರಾ, ದೇವಸ್ಥಾನ ಇದ್ದಂಗೆ ಇದು. ನನಗೂ ಚಿಕ್ಕ ವಯಸ್ಸು, ಇನ್ನೂ 15 ವರ್ಷ ಆಗಿಲ್ಲ ನನಗೆ. ಎಲ್ಲ ಮಾಡಿ ಹಿಂಗೆ ಕಾಲ ಆಯಿತು. 3 ವರ್ಷ ಆಯಿತು ಮಕ್ಕಳಿಗೆ. 3 ವರ್ಷ ಆಯಿತು ಮಕ್ಕಳಿಗೆ. ಆರೋಗ್ಯವಾಗಿದ್ದರು? ಆರೋಗ್ಯವಾಗಿದ್ದರು. ನನಗೇನು ಹುಚ್ಚು, ಅಣ್ಣವ್ರ ಪಿಕ್ಚರ್ ನೋಡ್ಬೇಕು ಆಸೆ. ಅದ್ರೊಳಗೂ ನಾನು ಇಷ್ಟು ಮಾತ್ರ ಇರೋದು ಇವರಿಂದ ಸರ್. ನಮ್ಮ ಅಣ್ಣವರಿಂದ ನಾನು ಇಷ್ಟು ಇನ್ನೂ ಬದುಕಿದ್ದೀನಿ ಅಂದರೆ FM ರೇಡಿಯೋ ಕೇಳ್ಕೊಂಡು ಜೀವನ ಮಾಡ್ತೀನಿ ಇವತ್ತು ನಾನು. ಅವ್ರ ಬಗ್ಗೆ ಏನೋ ಮಾತಾಡ್ತಾ ಇರಲಿ, ಟಿ ವಿಲೊಂದು ಯಾವುದೊಂದು ಇವ್ರು ಪಿಕ್ಚರ್ ಹಾಕ್ಬಿಟ್ರೆ ನನಗೆ ಎಷ್ಟೋ ನೆಮ್ಮದಿ ಮನಸ್ಸಿಗೆ. ಹಾಗೆ ನಾನು ಅವತ್ತಿಂದ ಅದು ಚಳಿ ಜ್ವರ ಬಂದರೂ ಕೂಡ ನಾನು ಮಾತ್ರೆ ತೊಗೊತಿರಲಿಲ್ಲ. ಅವ್ರ ಮಾತು ನೆನೆಸ್ಕೊಂಡು ಅವ್ರು ಶೂಟಿಂಗ್ ಕರ್ಕೊಂಡು ಹೋಗ್ಬಿಟ್ರೆ ಯಾರಾದರೂ ಹುಷಾರಾಗ್ಬಿಡ್ತಿದ್ದೆ ನಾನು. ಏನು ಮಂತ್ರ ಹಾಕ್ಕೊಂಡಿರ್ತೀಯಮ್ಮ ನೀನು ಅಣ್ಣವ್ರ ಬಗ್ಗೆ ಹಿಂಗೆ ಇದು ಮಾಡ್ತೀಯಲ್ಲ ಅನ್ನೋರು ಎಲ್ಲರೂ. ಅದು ನನಗೆ ಗೊತ್ತು. ಏನಾಯಿತು ಈಗ 3 ವರ್ಷ ಆಯಿತು ಮಕ್ಕಳಿಗೆ? ಹೆಂಗೆ ಬಂದ್ರಿ ಗಾಂಧಿನಗರಕ್ಕೆ? ನೀವು ಹೆಂಗೆ ಬಂದ್ರಿ ಗಾಂಧಿನಗರಕ್ಕೆ? ಅದೇ ಬಂದಿದ್ದೀನಿ ಅಲ್ಲಿಗೇನೆ ಹತ್ರಕ್ಕೆ. ಅಲ್ಲಿಗೆ ತಾಯಿಗೆ ತಕ್ಕ ಮಗ ಇನ್ನೂ ಬಂದಿರಲ್ಲ ನಾನು. ಇದು ಫಸ್ಟು ತಾಯಿಗೆ ತಕ್ಕ ಮಗ ರಿಲೀಸ್ ಆಗೋಯ್ತು. ನಾನು ಫಸ್ಟ್ ದಿವಸ ನೋಡಬೇಕು ಅಣ್ಣವ್ರ ಪಿಕ್ಚರ್, ಇಲ್ಲ ನನ್ನ ಜೀವನೇ ಹೋಯ್ತು. ಫಸ್ಟ್ ದಿವಸನೇ ನೋಡಬೇಕು. ದುಡ್ಡಿಲ್ಲ ಕೈಯಲ್ಲಿ. ಯಾರೋ ಹಿಂಗೆ ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡಿಕೊಟ್ರೆ, ಖಾರದ ಪುಡಿ ಹುರಿದ್ಕೊಟ್ರೆ, ಅವಾಗೆಲ್ಲ ಅಕ್ಕಿ ರುಬ್ಬೋದಕ್ಕೆ ಮಿಕ್ಸಿ ಎಲ್ಲ ಇಲ್ಲ, ಒಳಕಲ್ಲು. ನನಗಿನ್ನ ಚಿಕ್ಕ ವಯಸ್ಸು, 2 ಸೇರು 3 ಸೇರು ದೊಡ್ಡ ಕುಟುಂಬದವರೆಲ್ಲ ಅಕ್ಕಿ ಹಾಕಿದ್ರೆ ಉದ್ದಿನ ಬೇಳೆ ಎಲ್ಲ ರುಬ್ಬಬೇಕು. ನನ್ನ ಕೈ ಅಟ್ಕಿಸ್ತಾ ಇರಲಿಲ್ಲ. ರುಬ್ಬಿ ಕೊಟ್ಟರೆ ಒಂದು 4 ಕಾಣಿ ಕೊಡೋರು. 4 ಕಾಣಿ ಕೊಟ್ಟರೆ ಸರಿ, ಅದನ್ನು ಹಂಗೆ ಇಟ್ಕೊಳೋದು. 4 ಕಾಣಿ ಅಷ್ಟೇ ನವರಂಗ್ ಥಿಯೇಟ್ರಲ್ಲಿ. ಟಿಕೆಟ್ 4 ಕಾಣಿ ಅಣ್ಣವರು ತಾಯಿಗೆ ತಕ್ಕ ಮಗ ಪಿಕ್ಚರಲ್ಲಿ. ಗಾಂಧಿ ಕ್ಲಾಸು, ಬಾಲ್ಕನಿ ಅಲ್ಲ, ಗಾಂಧಿ ಕ್ಲಾಸ್ಗೆ ಹೋಗೋಣ ಅಂತ ಅವು 2 ಮಕ್ಕಳಿಗೂ ಪಂಚೆಯಲ್ಲಿ ಸುತ್ತದೆ. ಮತ್ತೆ ಪಂಚೆಯಲ್ಲಿ ಸುತ್ತಬಿಟ್ಟೆ. ಒಂದು ಪಂಚೆಯಲ್ಲಿ 2 ಹಂಗೆ ಎತ್ಕೊಂಡೋಗ್ರಿ ನಾನು. ಪಂಚೆಯಲ್ಲಿ ಸುತ್ತಕೊಂಡು ಬೀಗ ಹಾಕ್ಕೊಂಡು ಮನೆಗೆ ಎಲ್ಲ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಪಂಚೆಯಲ್ಲಿ ಎತ್ಕೊಂಡೋಗಿ ಆಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಎತ್ಕೊಂಡು ಹೋದೆ ನಾನು ಮಕ್ಕಳನ್ನ. ಥಿಯೇಟ್ರಿಗೆ? ಹ್ಞೂ ಸರ್, ನಡ್ಕೊಂಡು ರಾಘವೇಂದ್ರ ಸ್ವಾಮಿ ಪಾದ ಸತ್ಯಪ್ಪ ನಾನು ಹೇಳೋದೆಲ್ಲ. ಸಿನಿಮಾ ಥಿಯೇಟ್ರಿಗೆ ಅಲ್ಲಿಂದ ದಾಸರಳ್ಳಿಯಿಂದ ಹೌಸಿಂಗ್ ಬೋರ್ಡ್ ದಾಸರಳ್ಳಿ ಪ್ರಸನ್ನ, ಹೌದು, ಅಲ್ಲಿಂದ ಏನು ಅನ್ನಿಸ್ತಿರ್ಲಿಲ್ಲ. ಅವಾಗಿನ್ನ ವಯಸ್ಸು ಚಿಕ್ಕದಲ್ವರ. ಇವಾಗ ಇಷ್ಟು ನಾನು ಅಧ್ವಾನ ಇರಲಿಲ್ಲ. ಅವಾಗ ಚೆನ್ನಾಗಿದ್ದೆ, ಶಕ್ತಿ ಇತ್ತು. ಇನ್ನೂ ನಿಮ್ಮಂಥವ್ರ ಆಶೀರ್ವಾದ ಭಗವಂತನ ದಯ ಅಂತ ಹೇಳಿದ್ನಲ್ಲ, ಅವ್ನು ಸಂಪೂರ್ಣ ನನ್ನ ತಲೆ ಮೇಲೆ ಐತಿ ಇವತ್ತು ನನಗೆ ಸ್ವಾಮಿದು. ಹೋಗ್ತಾಯಿದ್ದೆ. ಅಣ್ಣವ್ರ ಪಿಕ್ಚರ್ ಮಾತ್ರ ಹಂಗೆ ನಾನು ಮಾಡ್ತಾಯಿದ್ದಿದ್ದು. ಹೋಗಿ ತಾಯಿ ತಕ್ಕ ಮಗ ಟಿಕೆಟ್ಗೆ 4 ಕಾಣಿ. ಗಾಂಧಿ ಕ್ಲಾಸ್ ಏನಮ್ಮ ಅಂದರು. ಹ್ಞೂ ಸರ್, ಗಾಂಧಿ ಕ್ಲಾಸಿಗೆ ಕೊಡಿ ಒಂದು ಟಿಕೆಟ್ ಒಂದೇ. ಗಾಂಧಿ ಕ್ಲಾಸಿಗೆ ಕೊಟ್ರಿ. ಯಾವ ಶಿಳ್ಳಿ ಕೇಳಿಸ್ಕೊಳಕ್ಕಾಗಲ್ಲ, ಶಿಲ್ಪಿ ಹೊಡೆಯೋದು. ಮಕ್ಕಳನ್ನೇನು ಮಾಡ್ಬಿಟ್ಟು ಈ ಗಲಾಟೆಲಿ ಯಾರು ನೋಡಲ್ಲ ಅಂದ್ಬಿಟ್ಟು ಒಂದರಲ್ಲೇ ಸುತ್ತಬಿಟ್ಟೆ. ಒಂದು ಪಂಜೆಯಲ್ಲಿ ಮತ್ತೆ ಸುತ್ತಬಿಟ್ಟೆ. ನಮ್ಮ ತಂದೆದು ಒಂದು ಪಂಚೆ ಇತ್ತು, ಅದರೊಳಗಡೆ ಹಾಕಿ 2 ಸುತ್ತಿ ಬಾಯಿಗೆ ಒಂದೊಂದು ಪ್ಲಾಸ್ಟರ್ ಹಾಕಿ ಹೊತ್ಬಿಟ್ರೆ ಉಸಿರಾಡಂಗೆ ಬಿಟ್ಟಿದ್ದೆ. ಪ್ಲಾಸ್ಟರ್ ಹಾಕ್ಬಿಟ್ಟೆ ಒಂದೊಂದು. ಸೌಂಡ್ ಆಗ್ಬಿಟ್ರೆ ಎತ್ಕೊಂಡಾಗ ಮಾಚೆಗೆ ಅನ್ನಲ್ವರ. ಅದು ಅಣ್ಣವ್ರ ಪಿಕ್ಚರು. ಹಿಂದೆಗಡೆ ಹುಡುಗರೆಲ್ಲ ಇರ್ತಾರಲ್ಲ, ವಯಸ್ಸು ಹುಡುಗರು ಮಾಡ್ತಾ ಇರ್ತಾರೆ, ಮಗ ಹತ್ರ ಬಿಡ್ತಾರೆ ಸರ್, ನಾನು ಆಚೆ ಕೇಳ್ಕೊಂಡು ಬಿಟ್ಬಿಡ್ತಾರೆ. ಇದು ಭಯ ನನಗೆ. ಒಂದು ಕಡೆ ಸೈಡ್ ಬಿಟ್ಟಿದ್ದೆ, ಒಂದು ಕಡೆ ಪ್ಲಾಸ್ಟರ್ ಹಾಕಿದೆ, ಒಂದು ಮಡಿಕೊಂಡಿದ್ದೆ ನಾನು. ಆಮೇಲೆ ಪಿಕ್ಚರ್ ನೋಡೋ ಹುಚ್ಚು ನನಗೆ. ಅಯ್ಯೋ ಮಕ್ಕಳು ಹೋಗ್ಲಿ ಅದ್ ಕಡೆ. ನಾನು ಅಣ್ಣವ್ರ ಪಿಕ್ಚರ್ನ ಆರಾಮಾಗಿ ನೋಡಿಕೊಂಡು ಮನಸ್ಸಿಗೆ ಎಷ್ಟೋ ಸಮಾಧಾನ ನನಗೆ. ಆ ಭಗವಂತ, ಆ ಪರಮಾತ್ಮ, ಅವನೇನು ಯಾವ ಸೃಷ್ಟಿಯಾಗಿ ಬಂದು ಭೂಮಿಗೆ ನಮ್ಮಣ್ಣ ಎಷ್ಟು ಜನಕ್ಕೆ ಇದು ಮಾಡಿಕೊಟ್ಬಿಟ್ಟು ಹೋದ್ರ ಪಾಪ ಅವರು. ಆಮೇಲೆ ಪಿಕ್ಚರ್ ನೋಡ್ಬಿಟ್ಟು ಆಯಿತು, ಮನೆಗೆ ಬಂದೆ. ಎತ್ಕೊಂಡು ಹಂಗೆ ಬಂದೆ. ಎರಡು ಇದರಲ್ಲೂ ಎತ್ಕೊಂಬಂದೆ. ಆಂಜನೇಯ ರಾಮಲಕ್ಷ್ಮಣನ ಎತ್ಕೊಂಬಂದಂಗೆ ನಾನು ಮಾಡ್ತಾಯಿದ್ದಿದ್ದು. ಎತ್ಕೊಂಬಂದು ಮಕ್ಕಳಿಗೆಲ್ಲ ಊಟ ತಿನ್ನಿಸಿ, ಎಲ್ಲೋ ಒಂಚೂರು ನುಚ್ಚಕ್ಕಿ ಇತ್ತು, ಅದೇ ಅನ್ನ ಮಾಡಿ, ಸಾರಿಗೇನೂ ಇಲ್ಲ, ಒಳಕಲ್ಲಿ ರುಬ್ಬಬೇಕು. ಸಾಯಂಕಾಲ ಇನ್ನು ಏಟ್ಗಳು ಬಿದ್ದರೂ ಹೇಳೋಕ್ಕಾಗಲ್ಲ, ಭಯ. ಇದೊಂದು ಕಡೆ ಭಯ. ಹಾಕೊಂಬಂದ್ರು ಒಂಚೂರು ಎಣ್ಣೆ ಇಲ್ಲದೆ ಇರ್ತಾ ಇರಲಿಲ್ಲ. ಸಾಯಂಕಾಲ ಆಯಿತು ಅಂದರೆ ಮೇಗಳು ಕಾಸು ಏನಾದರೂ ಬಂತು ಅಂದರೆ 4-5 ಜನ ಸೇರಿಕೊಂಡು ಎಲ್ಲ ಅಲ್ಲೇ ಕುಡ್ಕೊಂಡು ಎಲ್ಲ ಅಲ್ಲೇ ಮಾಡ್ಕೊಂಡು ಖರ್ಚು ಮಾಡ್ಕೊಂಬರೋರು. ಮನೇನ ಮಟನ. ನನ್ನ ಹಣೆ ಬರ ಚೆನ್ನಾಗಿಲ್ಲ, ನಾನು ಕೇಳ್ಕೊಂಬಂದಿಲ್ಲ. ಮತ್ತು ಯಾರ ಮನೆಗನ ನಾನೇನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ. ಅವಾಗೆಲ್ಲ ತಾಮ್ರದ ಪಾತ್ರೆಗಳು ಬ್ರಾಹ್ಮಣರ ಮನೆಗೆ, ಲಿಂಗಾಯತರ ಮನೆಗೆಲ್ಲ ಇವೆಲ್ಲ ಇರಲಿಲ್ಲ. ಪ್ಲಾಸ್ಟಿಕ್ ಅನ್ನೋದು ಒಂದು ಕಾಣಲೇ ಇಲ್ಲ ಬಿಡಿ ನಾನು ಎಷ್ಟೋ ವರ್ಷ. ಬರ ಇಲ್ಲಿ ಸರೋಜ ಚೆನ್ನಾಗಿ ಬೆಳಗ್ಗೆ ಕೊಡೆ, ಇವ್ನು ಹುಣ್ಸೆಹಣ್ಣು ಹಾಕ್ಬೇಡ ಹಂಗೆ ಬೆಳಗ್ಗೆ ಅನ್ನೋರು. ಒಳಗಡೆ ಈಚೆ ಹಂಗೆ ಇರಬೇಕು, ಪಳ ಪಳ ಅಂತಿರಬೇಕು. ಹಂಗೆ ಕೆಲಸ. ಅವಾಗ ಅಂಡೆ ಕೊಳಗ ಎಲ್ಲನೂ
ಹುಣ್ಸೆಹಣ್ಣಲ್ಲಿ ಹಾಕ್ಬಾರ್ದು ಕಣೆ, ಬೇಗ ಕಪ್ಪಾಗ್ಬಿಡ್ತೈತೆ. ಕೈಯಲ್ಲಿ ಉಜ್ಜಬೇಕು ಉಜ್ಜಮ್ಮ, ಬೂದಿಲಿ ಮಣ್ಣಲ್ಲಿ ಉಜ್ಜಬೇಡ, ಸೌದ ಬಿಡ್ತವೆ, ಗೀರ್ಗೀರ್ ಬಂದ್ಬಿಡ್ತೈತೆ. ಬೂದಿಲಿ ಉಜ್ಜಮ್ಮ, ಬೆಣ್ಣೆ ಬೂದಿಲಿ ಅನ್ನೋರು. ಕೈ ಒಂದೊಂದು ಕೈಯಲ್ಲಿ ಒಂದೊಂದು ಇಷ್ಟಪ್ಪ ನನಗೆ. ಈ 4 ಇದರಲ್ಲೂ ಕಟ್ಕೊಂಡಿದ್ದು ಅದೇನೋ ಅನ್ನೋರು, ಅದಕ್ಕೆ ಇನ್ನೂ ಸರಿಗೆ ಹೋಗಿಲ್ಲ. ಎಲ್ಲ ಗಡ್ಡೆ ಕಟ್ಕೊಂಬಿಟ್ಟಿದ್ದು ಆಲೂಗಡ್ಡೆ ಥರ ಉಜ್ಜಿ ಪಾತ್ರೆಗಳು ಹಂಗೆ ಉಜ್ಜಿಸೋರು. ಜಾಸ್ತಿ ಮಾಡ್ತಿದ್ದೆ ಬ್ರಾಹ್ಮಣರ ಮನೆ, ಅಯ್ಯಂಗಾರಿನ ಮನೆ ಕೆಲಸ. ನಾನು ರಾತ್ರಿ 12 ಗಂಟೆ ಆದರೂ ಬಿಡ್ತಿರಲಿಲ್ಲ. 5 ರೂಪಾಯಿ ಕೊಡಲ್ವ ನಾನು? ಮಾಡ್ಬಿಟ್ಟು ಹೋಗಮ್ಮ ಎಲ್ಲನೂ, ಅಂಡೆಗೆ ಒಟ್ಟು ತುಂಬಿಟ್ಟು ಹೋಗಮ್ಮ, ನೀರು ತುಂಬಿಟ್ಟು ಹೋಗಮ್ಮ ಅಂಡೆಗೆ. ಅವಾಗೆಲ್ಲ ಬಾವಿ ನೀರು, 12 ಬಾವಿ ನೀರು ಸೇದಿ ಅಂಡೆಗೆ ತುಂಬಿಸಿ ಎಲ್ಲ ನೀರು. ನಾಳೆ ಬೆಳಗ್ಗೆ 14 ಜನ ಮಕ್ಕಳು ಅವ್ರ ಮನೆಗೆ, ಎಲ್ಲರ ಮನೆಗೂ ನೀರು ತುಂಬಿಸ್ಬಿಟ್ಟು ಎಲ್ಲ ಅಂಡೆಗಳಿಗೆ ಕೊಳಗಕ್ಕೆಲ್ಲ ತುಂಬಿಸಿ ಬೆಳಗ್ಗೆ ಸ್ನಾನಕ್ಕೆ ಬೇಕಲ್ಲ ಅಂತ ಆ ಒಟ್ಟೊಳಿಗೆ ಒಂದು ಸೌದೆ ಹಾಕ್ಬಿಟ್ಟು ಉರಿ ಅದು ಹಂಗೆ ಕಾಯ್ಕೊಂಡಿರೋದು. ಅವಾಗೆಲ್ಲ ಒಟ್ಟಿಂದು ಒಲೆಗಳು ಎಲ್ಲ ಮಾಡಿಬಿಟ್ಟು ಈಚೆಗೆ ಬರ್ಬೇಕು ನಾನು. ಅಷ್ಟೊತ್ತಿಗೆ ಮಕ್ಕಳು ಕತೆ ತೇಲ್ಗಂಡು ಮೇಲ್ಗಣ್ಣಾಗಿರೋದು ನನ್ನ ಮಕ್ಕಳಿಗೆ. ನನ್ನ ಸಂಕಟ ನನಗೇನೆ. ಇವರು ಹಾಕ್ಕೊಂಡು ಒಂಚೂರು ಮಲ್ಕೊಂಬಿಟ್ಟಿರೋರು ಬಂದು ಅವಾಗ ಒಂಚೂರು ಮಾಡಿ ತಿನ್ನಿಸಿ ಅವಾಗ ಎಲ್ಲ ಬೀಳೋವು, 1-2 ಏಟುಗಳು ಬೀಳೋವು. ನಿನ್ನ ಖರ್ಚು ನೀನು ನಿನ್ನ ಮನುಷ್ಯ ಹೇಳ್ಬಾರ್ದು ಬಿಡಿ, ನಾನು ಹೇಳ್ಬಾರ್ದು, ನನ್ನ ಮಕ್ಕಳು ಬೈತಾರೆ. ಎಲ್ಲ ಮಾಡಿ ಮಕ್ಕಳಿಗೆ ಮಲಗಿಸಿ ಬೆಳಗ್ಗೆ ಎದ್ದು ತಿರುಗಿ ಅವ್ರ ಮನೆಗೆ ಇವ್ರ ಮನೆಗೆ ಹೋಗ್ಬೇಕು. ಮಕ್ಕಳಿಗೆಲ್ಲ ನೋಡ್ಬಿಟ್ಟು ನಾನು ಹೋಗ್ಬೇಕು. ಯಪ್ಪನಿಗೂ ಬೇಯಿಸಿಕ್ಬೇಕು, ಇರೋದು ಇಲ್ದಿದ್ದು. ಅವಾಗೆಲ್ಲ ಇಂದಿರಾ ಗಾಂಧಿ ಜೋಳ ಎಲ್ಲ ಕೊಡೋರು, ದೀಪಾವಳಿ ಕೆಂಪು ಜೋಳ ಕೊಡೋರು. ನಿಮ್ಮ ಬದುಕು ಎಲ್ಲಿ ಚೇಂಜ್ ಆಯಿತು? ಎಲ್ಲಿ ಚೇಂಜ್ ಆಯಿತು ಅಂದರೆ ಅದೇ ಒಂದೊಂದು ಅಣ್ಣವ್ರ ಪಿಕ್ಚರ್ ನೋಡ್ತಾ ಇದ್ದೆ, ನಾನು ಬಿಡ್ತಿರ್ಲಿಲ್ಲ. ಅದರಿಂದ ಜೀವ ಉಳಿಸ್ಕೊಂಡಿದ್ದೆ ನಾನು. ಯಾವ ಸಿನಿಮಾ? ತಾಯಿಗೆ ತಕ್ಕ ಮಗ. ಇದು ಗುರಿ ಪಿಕ್ಚರು. ಗುರಿ ಅಲ್ಲ, ನಾನು ಥಿಯೇಟ್ರಿಗೆ ಹೋಗಿದ್ದು ತಾಯಿಗೆ ತಕ್ಕ ಮಗ. ಆಯಿತು. ಗುರಿ ಪಿಕ್ಚರ್ಗೆ ಏನು ಮಾಡಿಬಿಟ್ಟೆ, ಗುರಿ ಪಿಕ್ಚರ್ ಅಷ್ಟರಲ್ಲಿ ಇದೆಲ್ಲ ಆಯಿತು. ಮಕ್ಕಳು ಸ್ವಲ್ಪ ಓಡಾಡ್ತಿದ್ರು. ಇನ್ನೊಂದು ಮಗುಗೆ ಗರ್ಭಿಣಿ ಆದೆ ನಾನು. ನೋಡಿ ಗ್ರಾಚಾರ. 3 ಮಕ್ಕಳಾಗೋಯ್ತಲ್ಲ, ಹೆಣ್ಮಗು ಆಯ್ತು. ಅದು ಹೆಣ್ಮಗು ಆಯ್ತು. ಮೊದಲು 2 ಗಂಡು ಮಗು, ಆಮೇಲೆ ಇಲ್ಲ ಒಂದು ಹೆಣ್ಣು ಒಂದು ಗಂಡು ಅವಳಿ ಜೋಳಿ ಮಕ್ಕಳು ಆಯ್ತು. ಆಮೇಲೆ ಹೆಣ್ಮಗು ಆಯ್ತು. ಮಣ್ಣಿಗೆ ಮಣ್ಣು ತಿಂದು ಅದನ್ನ ಸ್ವಲ್ಪ ಹೆಂಗೋ ಇಷ್ಟಪ್ಪ ತಲೆ ಮಾಡಿದೆ. ಅವಕ್ಕೆ ಸ್ಕೂಲಿಗೆ ಸೇರಿಸೋಷ್ಟ್ರಲ್ಲಿ ಇನ್ನೊಂದು ಮಗು ಆಯ್ತಲ್ಲ. ನೋಡಿ, ನಮ್ಮ ಬಡವ್ರಿಗೆ ಜಾಸ್ತಿ ದೇವ್ರು ಹಿಂಗೆ ಪರೀಕ್ಷೆ ಮಾಡೋದು ಅಂದ್ಕೊಂಡು ಮನಸ್ಸಲ್ಲಿ ಆಯ್ತಪ್ಪ ಅದಕ್ಕೆ ಶಕ್ತಿ ಕೊಡು ತಂದೆ ಅಂತ ಅವನ್ನೇ ಕೇಳ್ತಿದ್ದೆ. ನಾನು ರಾಘವೇಂದ್ರ ಸ್ವಾಮಿನೇ ಕೇಳ್ತಾ ಇದ್ದೆ, ಅಪ್ಪ ನನಗೆ ಹಿಂಗೆ ಇಟ್ಟಾಡಲಿ ಅಂತ ಬಿಟ್ಟರು ನನಗೆ ಹಂಗಾಗಿ ಏನಾಯ್ತು ನನ್ನ ಹಣೆ ಬರ. ನೀನು ಶಕ್ತಿ ಕೊಟ್ಟು ನನ್ನ ದಾರಿ ನಡೆಸ್ಬೇಕು ನನ್ನ ಅಷ್ಟೇನೆ. ನಾನು ಯಾರ್ತಾವು ಹೇಳ್ತಿರಲಿಲ್ಲ, ಅಕ್ಕಪಕ್ಕದಲ್ಲಿ ಯಾರ್ತಾವು ಮಾತಾಡ್ತಿರ್ಲಿಲ್ಲ. ಅವನೊಬ್ಬನಿಗೆ ಒಪ್ಪಿಸ್ತಾ ಇದ್ದೆ ನಾನು. ಇದಂತೂ ಇವತ್ತು ನಾನು ಅದೇ ಕೆಲಸ ಮಾಡ್ತೀನಿ. ನನ್ನ ದಾರಿಗೆ ನನ್ನ ಮಕ್ಕಳಿಗೆ ಈ ಜಾಗದಲ್ಲಿ ನಿನ್ನ ದಯ ಇರ್ಲಪ್ಪ ಅಂತಲೇ ಕೇಳ್ತೀನಿ. ನಾನೇನೂ ಕೇಳಲ್ಲ. ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರಲಿ, ನನ್ನ ಕಣ್ಮುಂದೆ ಯಾವುದೂ ಆಗಬಾರ್ದು. ಅಷ್ಟು ಬಿಟ್ಟು ನಾನು ಏನಕ್ಕೆ ನನಗೆ ಯಾವುದು ಕೇಳಲ್ಲ ಸರ್. ಎಲ್ಲ ಶಿವ ನನಗೆ ಹೊಟ್ಟೆಗೆ ಬಟ್ಟೆ ಕೊಟ್ಟ. ಆಮೇಲೆ ಅಲ್ಲಾಯಿತು ಅಷ್ಟು. ಮಗ ಸ್ವಲ್ಪ ಇದು ಒಂದು 3 ವರ್ಷದ ಮಗು ಆಯಿತು. ಸ್ಕೂಲ್ಗೆ ಬಟ್ಟೆ ಗಿಟ್ಟೆ ರೆಡಿ ಮಾಡಿ ಅವಾಗ 3 ಗಂಟೆಗೆ ನಾನು ಇದ್ದೆ. ಎಷ್ಟು ವರ್ಷನೂ ಮಾಡಿಲ್ಲ ಬಿಡಿ, ಎಷ್ಟು ವರ್ಷನೂ ಇದ್ದೆ ಮಾಡಿಲ್ಲ. ಎಷ್ಟೋ ವರ್ಷ ಇದ್ದೆ ಅನ್ನೋದೇ ಇಲ್ಲ. ರಾತ್ರಿ 9 ಅಲ್ಲಿ ಬಿಟ್ಟಾಗ ನಾವು ಬರಬೇಕು. ಬಸ್ಗಳಿಲ್ಲ, ನಡ್ಕೊಂಬರ್ಬೇಕು. ಗಾಂಧಿನಗರ, ಸದಾಶಿವನಗರ, ಕಾಶಿನಾಥ್ ಅವ್ರ ಮನೆ ಇತ್ತು ನೋಡ್ರಿ, ಅಲ್ಲಿಂದ ನಡ್ಕೊಂಬರ್ಬೇಕು. ಒಂದೊಂದು ಸಾರಿ ಬಸ್ ಸಿಗ್ತಿರಲಿಲ್ಲ. 11 ಗಂಟೆ ಬಿಟ್ಟು 10 ಕಿಲೋಮೀಟರ್ 8 ಕಿಲೋಮೀಟರ್ ಜಾಸ್ತಿ, 20 ಕಿಲೋಮೀಟರ್ 40 ಕಿಲೋಮೀಟ್ರು ಪ್ರತಿದಿನ ರಾತ್ರಿ ನಡ್ಕೊಂಬರೋದ. ಒಂದು ದಿನಕ್ಕೆ 3 ಶೂಟಿಂಗ್ ಸಿಕ್ಬಿಡೋ ನನಗೆ. ಏನು ಮಾಡಿದೆ, ಇದು ಸೊಪ್ಪು ತಂದು ಮಾರ್ತಾಯಿದ್ದೆ. ಯಜಮಾನ್ರದ್ದು ಬಿನ್ನಿ ಮಿಲ್ಗೆ ಹೋಗ್ತಾಯಿದ್ರು ಅವಾಗ. ಆ ಕೆಲಸ ಬಿಟ್ಟು ಎಲ್ಲೋ ಒಂದು 300 ರೂಪಾಯಿ ಸಾಲ ಮಾಡಿ ಬಿನ್ನಿ ಮಿಲ್ಗೆ ಸೇರಿಸ್ಬಿಟ್ಟೆ ನಾನು. ನಿಮ್ಮಂಥವ್ರದ್ದು ಹತ್ರ ಇಸ್ಕೊಂಡು ಆ ಪುಣ್ಯಾತ್ಮರು ಕೊಟ್ಟರು. ಹೋಗಮ್ಮ ನಿನ್ನ ಪಾಡ್ ನೋಡೋಕ್ಕಾಗಲ್ವಲ್ಲ ತಾಯಿ, ತಗೊಂಡೋಗಿ ನಿಮ್ಮ ಯಜಮಾನ ಕೊಡೋಕೆ 300 ರೂಪಾಯಿ ಕೊಟ್ಟರೆ ಕೆಲಸ ಕೊಡ್ತಿದ್ರು ಬಿನ್ನಿ ಮಿಲ್ಲಲ್ಲಿ. ಯಾರೋ ಸೇರಿಸೋರು ಹಿಂಗೆ ಪುಣ್ಯಾತ್ಮರು. ಅಲ್ಲೋಗಿ ಸೇರ್ಕೊಂಡ್ರು. ಅದು ಲಾಕ್ಔಟ್ ಆಗೋಯ್ತು ನನ್ನ ಗ್ರಾಚಾರಕ್ಕೆ. ಲಾಕ್ಔಟ್ ಆದರೆ ಆಮೇಲೆ ಇವ್ರಿಗೆ ಸ್ವಲ್ಪ ಬುದ್ಧಿ ದಯ ತೋರಿಸಿದ್ನೇನೋ ಸ್ವಾಮಿ ನಮ್ಮಪ್ಪ. ಸೊಪ್ಪು ತೊಗೊಂಬಂದು ಯಾರು ತೋಟದಲ್ಲಿ ಸೊಪ್ಪು ತೊಗೊಂಬಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಅದರಲ್ಲೇ ಅವ್ರರ್ಧ ಇವ್ರರ್ಧ ಹಂಚ್ಕೊಂಡು ಸೊಪ್ಪು ಮಾರ್ಕೊಂಬರೋರು. ಸದಸ್ಯ ಇದಕ್ಕೆ ಬಸವೇಶ್ವರ ನಗರ ರೋಡ್ಗೆಲ್ಲ ಹೋಗ್ಬಿಟ್ರೆ ಬೇಗ ಖಾಲಿ ಆಗ್ಬಿಡುತ್ತೆ. ಅಷ್ಟು ತಾಜಾ ಸೊಪ್ಪು ಚೆನ್ನಾಗಿತ್ತು ಸರ್. 1 ರೂಪಾಯಿಗೆ 1 ಕೊಟ್ಟು ಶುಟ್ಟಪ್ಪ ಸೊಪ್ಪು. ಸರಿ, ಬೇಗ ಖಾಲಿ ಆಗ್ಬಿಡೋದು. ತೊಳೆದು ಮಾರ್ತಾಯಿದ್ದೆ ನಾನು. ಒಂದು ಅಜ್ಜಿ ಬಂತು ನಮ್ಮ ಮನೆ ಹತ್ರ. ಏನು ಮಾಡ್ತಿದ್ಯಮ್ಮ ಅಂದರು. ಯಾರು ಹೆಂಗೆ ಕರ್ಕೊಂಡೋಗಿ ಆ ಅಜ್ಜಿನ ಮೋಸ ಮಾಡಿಬಿಟ್ಟು, ಅವ್ರು ಲಾಯರ್ ಹೆಂಡ್ತಿ ಚಿಕ್ಕಪೇಟೆಯಲ್ಲಿ, ಆ ಅಜ್ಜಿಗೆ ಮೋಸ ಮಾಡಿ ವಜ್ರದ ಒಡವೆ ಎಲ್ಲ ಇತ್ತಂತೆ. ಏನೋ ಗಂಡ ಹೆಂಡ್ತಿಗೆ ಆಗದಿರೋ ಈಚೆಗೆ ಬಂದುಬಿಟ್ಟೈತೆ ಅಜ್ಜಿ. ಒಂದು ಮಗ ತಗೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ಟು ಗುಬ್ಬೀರಣ್ಣ ಥಿಯೇಟ್ರಲ್ಲಿ ಸ್ಕ್ರೀನ್ ಎಳಿತಾ ಇತ್ತಂತೆ ಅಜ್ಜಿ. ಆ ಅಜ್ಜಿ ಅದು ಕರ್ಕೊಂಬಂದೆ ತಾಯಮ್ಮ, ಒಡವೆ ಇತ್ತಲ್ಲ ಮೈ ಮೇಲೆ ಅಂತ ಕರ್ಕೊಂಬಂದ್ಬಿಟ್ಟು ಆ ಅಜ್ಜಿಗೆ ಅವತ್ತು ಒಂದೊಂದೇ ಇಸ್ಕೊಂಡು ಪಾಪ ಮಲಿಕೊಳ ಸ್ವಲ್ಪ ಆಸ್ತಮ ಕೆಮ್ಮಜ್ಜಿಗೆ ಕರ್ಕೊಂಬಂದು ಇದನ್ನು ಹುಡುಗಿಗೆ ಅಜ್ಜಿಗೆ ಮೋಸ ಮಾಡಿಬಿಟ್ಟು ಒಂದೊಂದೇ ಎಲ್ಲ ಇಸ್ಕೊಂಡು ಕೊನೆಗೆ ನೀನು ಕಾಯಿಲೆ ಕಣಮ್ಮ ನಮ್ಮ ಮನೆಗೆ ಇರಬೇಡ ಅಂತ ಆಗಲೇ ಬೈಯಕ್ಕೆ ಶುರು ಮಾಡವಳೆ ಅಯ್ಯಮ್ಮ. ಈ ಅಜ್ಜಿ ಏನು ಮಾಡ್ತು, ಉಸಿರು ಅದಕ್ಕೆ ಆಸ್ತಮ ಇತ್ತಲ್ಲ. ನಾನು ಸೊಪ್ಪು ತೊಳಿತಾ ಇದ್ದೆ. ನಾನು ಕುಂಕುಮ ಕೇಳಿದ್ದೆ ನಮ್ಮ ಅತ್ತೆಗೆ ಕಳಸ ಪೂಜೆ ಮಾಡಿ ಯಾವುದೋ ಒಂದು ಹಬ್ಬದಲ್ಲಿ ಅಮಾವಾಸ್ಯೆ ಬಂದರೆ ಮಾಡ್ತಾರಲ್ಲ ಆ ಥರ. ಅಜ್ಜಿ ಉಸಿರು ಬಂತು. ಆ ಅಜ್ಜಿನ ಈ ಅಮ್ಮ ಕರ್ಕೊಂಬಂತು. ಆಮೇಲೆ ನಾನು ಅಜ್ಜಿ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ಜ್ಞಾಪಕ ಬಂತು. ಅಯ್ಯೋ ನಾನು ಇದೇ ಸ್ಥಿತಿಯಲ್ಲಿದ್ದೀನಿ, ಅಜ್ಜಿಗೂ ಇದೇ ಕಷ್ಟನ ಪಾಪ,
ಯಾರೋ ಏನೋ ಹಚ್ಬಿಟ್ಟು ಬಾಮ್ಮ ಒಳಗೆ ಅಂತ ಅಂದೆ. ಒಳಗೆ ಹೇಳಲೇ ಇಲ್ಲ ಸರ್, ಕೂತ್ಕೊಳ್ಳೋ ಅನ್ಲೇ ಇಲ್ಲ. ಇನ್ನೂ ನಮ್ಮ ಮನೆಗೊಂದು ಹಳೆ ಮಂಚ ಆಯಿತು, ಹಾಗೆ ಮಲ್ಕೊಂಬಿಡು ಸರ್ ಅಂತ. ಅದಕ್ಕೆ ಎಷ್ಟು ಕಷ್ಟ ಆಯ್ತಪ್ಪ ಪಾಪ, ಆಸ್ತಮ ವಯಸ್ಸಾಗಿದ್ದ ಅಜ್ಜಿ. ಈ ಅಮ್ಮ ಮಕ್ಕ ನೋಡ್ತಾಳೆ, ಏನು ಯಾರ ಮನೆಗೆ ಬಂದರೂ ಹಿಂಗೆ ಮಲ್ಕೊಂಬಿಡ್ತೀಯ ನೀನು, ಅದ್ರ ಕಷ್ಟ. ಅದಕ್ಕೆ ಅಮ್ಮ ಮಲ್ಕೊಂಬ ನೀನು, ಪರವಾಗಿಲ್ಲ, ಇರಲಿ ಬಿಡ್ರಿ, ಮಲ್ಕೊಂಡಿರಲಿ ಬಿಡ್ರಿ ಅಂತ ಅಂದೆ. ಆಮೇಲೆ ಇವು ಕುಂಕುಮ ತಗೊಂಡು, ಸರಿ ನೋಡಿ ಅವ್ರು ಏನು ಅಂದ್ಕೊಳ್ಳಲ್ಲ, ಹಿಂಗೆ ಮಲ್ಕೊಂಡ್ರಿ ನೀನು ಯಾರ ಮನೆಗೆ ಬಂದ್ರು ನಾನು ಕಳಿಸ್ತೀನಿ ನೀವು ಹೋಗ್ರಿ ಅಂತ ಕಳಿಸಿ. ಈ ಅಮ್ಮ ಮಲ್ಕೊಂಡಿದ್ದ ಅಜ್ಜಿ ಕೇಳ್ತು ನನ್ನ, ಅಮ್ಮ ಏನು ಮಾಡ್ಕೊಂಡಿದ್ಯವ ನೀನು, ಹೆಂಗೆ ಸಂಸಾರ ಮಾಡ್ತೀಯ ನೀನು, ನೋಡಿದ್ರೆ ಅರ್ಥ ಆಗೋತಿಲ್ಲ ತಾಯಿ ನನಗೆ, ಏನು ಮಾಡ್ತೀಯವ ಈ ಸೊಪ್ಪಲ್ಲಿ ಇಷ್ಟು ಬರ್ತದವ ಅಂತು. ಅಮ್ಮ ಎಲ್ಲ ಸೊಪ್ಪು ತೊಳೆದು ಮಾರಿದ್ರೆ ನನಗೆ ಒಂದು ಕಟ್ಟನೆ ಯಜಮಾನ ಕೊಡ್ತಾರೆ, ಆ ಒಂದು ಕಟ್ಟಲ್ಲಿ ನಾನು ಜೀವನ ಮಾಡಬೇಕಮ್ಮ, ಇರೋದು ಹೇಳ್ಬಿಟ್ಟೆ ಅಜ್ಜಿ ಹತ್ರ. ನೋಡ ಸ್ಟವಲ್ಲಿ ಸೀಮೆಣ್ಣೆ ಸ್ಟವ್ ಅವಾಗೆಲ್ಲ ಬತ್ತಿ ಸ್ಟವ್ ಇತ್ತಲ್ಲ, ನೋಡಮ್ಮ ಇಟ್ಟಿಗೆ ಇಕ್ಕಿದ್ದೀನಮ್ಮ ಸ್ಟವ್ಗೆ, ಉರಿಯಲ್ಲ ಅಂದ್ಬಿಟ್ಟು. ಸೌದೆಗೂ ಇಲ್ಲ ಕಣಮ್ಮ ಕಾಸು, ಹಸಿಟ್ಟಿಗೆ ಉಪ್ಪಿಲ್ಲ ಕಣವ ಮನೆಗೆ. ಅಜ್ಜಿ ಅಯ್ಯೋ ನನಗೆಲ್ಲ ಇದ್ಕೊಂಡು ಹಿಂಗಾಯ್ತು, ನಿನಗೇನು ಗೊತ್ತಿಲ್ಲದೆ ಹೆಂಗೆ ಮಾಡ್ಕೊಂಡಿದ್ಯಾ ಪಾಪ, ಹೆಂಗೆ ಅನ್ಭವಿಸ್ತೀಯಮ್ಮ 2-3 ಮಕ್ಕಳನ್ನ ಅಂತ ಅಂದ್ಬಿಟ್ಟು. ಅಲ್ಲೊಂದು ಜಾಗ ಐತೆ ಕರ್ಕೊಂಡು ಹೋಗ್ತೀನಿ ಬತ್ತಿಯ ಮಗ ಅಂತು. ಓಕೆ ಎಲ್ಲಮ್ಮ ಅಂತ ಅಂದೆ. ಗಾಂಧಿನಗರ ಅಂತ ಐತೆ, ಬತ್ತಿಯ ಇಲ್ವ ಹೇಳಿ ನೀನು, ನಮ್ಮ ಮನೆಯವ್ರು ಕಳಿಸ್ತಾರೇನವ. ನಾನು ಹೇಳ್ತೀನಿ ನಮ್ಮ ಅಣ್ಣನಿಗೆ, ನೀನು ರೆಡಿಯಾಗು. ಅಮ್ಮ ನಾನು ರೆಡಿ ಆಗಿಬಿಟ್ರೆ ಅವ್ರು ಒಪ್ಪಿ ಕಳಿಸ್ಬೇಕಲ್ಲ, ಅವ್ರ ವಂಶಾನೇ ಸರಿಗಿಲ್ಲಮ್ಮ, ಎಲ್ಲ ಮೈಮೆ ಅವ್ರು ನಾನು ಹೊರಗಿತ್ತಿನ ಮೈಮೇಲೆ ಒಂದು ಮೂಳೆ ಇಲ್ದಂಗೆ ಹೊಡೆದವ್ರೆ ಹೆಣ್ತಿದ್ದೀರನ್ನ. ಬೇಡಮ್ಮ ಕೇಳಿದ್ರೆ ನನಗೆ ಭಯ ಆಗ್ತದೆ ಅಂದೆ. ನಾನು ಕೇಳ್ತೀನಿ ಬಿಡಮ್ಮ ಹಂಗಾದ್ರೆ ಹೋಗ್ಲಿ ಅಂತ ಅಜ್ಜಿ. ಆಮೇಲೆ ಒಂದು ಸಾಯಂಕಾಲ ಮನೆಗೆ ಬಂದರು, ಯಾರನ್ನ ಬಂದರೆ ಏನು ಅಂತಿರಲಿಲ್ಲ. ಅಜ್ಜಿ ಬಂದು ಕೂತಿತ್ತಲ್ಲ, ಅಲ್ಲೇ ಇತ್ತಲ್ಲ, ಮಕ್ಕ ನೋಡ್ಕೊಂಡು ಹೋಗೋರು ಸುಮ್ಮನೆ. ಅವ್ರು ಹೋದ್ಮೇಲೆ ನಾನು ಒಂಚೂರು ನಮ್ಮ ಮನೆಗಿರೋ ಗಂಜಿ ಏನೋ ಅದಕ್ಕೂ ಕೊಡ್ತಾಯಿದ್ದೆ. ಅಮ್ಮ ನಾನಂದೆ ಅಜ್ಜಿಗೆ, ಅಮ್ಮ ನಿನಗೆ ಅಲ್ಲಿ ಕಷ್ಟ ಆದರೆ ನೀನು ಇಲ್ಲೇ ಇರು, ಇಲ್ಲೋಡು ನಾನು ಬಾಕ್ಲೇ ಹಾಕಲ್ಲಮ್ಮ, ನಮ್ಮ ಮನೆಗೆ ಏನೈತೆ ಅಂತ ಹಾಕ್ಲವ ಬಾಕ್ಲ, ಅದು ಹಳೆ ಸ್ಟವ್ ಒಂದಿಷ್ಟು ಏನನ್ನು ಬೇಯಿಸ್ಕೊಂತಿನಕ್ಕೆ ಇದ್ರೆ ಉಂಟು, ಇಲ್ಲರಿಲ್ಲ, ನಾಳೆ ಬೆಳಗ್ಗೆ ತಿರ್ಗಾ ಭಿಕ್ಷೆ ನಂದು, ನೀನು ಇಲ್ಲೇ ಇರು ಅಂದೆ ಅಜ್ಜಿನ. ಅಜ್ಜಿಗೆ ಎಷ್ಟು ಖುಷಿ ಆಗೋಯ್ತು ಸರ್ ಹಂಗೆ ಅಂದಿದ್ದಕ್ಕೆ. ನೋಡಿ ಈ ಮಂಚದ ಮೇಲೆ ನೀನೇ ಮಲ್ಕೊಳಪ್ಪ, ನಮ್ಮ ಮನೆಗೆ ನೋಡಿ ಈ ಮಕ್ಕಳು ನಾನೇ ಇರೋದು, ಯಜಮಾನರು ಬರ್ತಾರೆ ಹೋಯ್ತಾರೆ, ಅವ್ರು ಲೋಕದಲ್ಲಿ ಅವ್ರು ಇರ್ತಾರೆ ಎಣ್ಣೆ ಒಳಗೆ ಯಾವಾಗೂ ಅಂತ ಹೇಳಿದ್ಕೆ ಅಜ್ಜಿಗೆ ಎಷ್ಟೋ ಖುಷಿ ಆಗೋಯ್ತು. ಹೋಗೋದು ಏನು ಮಡಗಿತ್ತೋ ಏನೋ ಬ್ಯಾಗು ಈಗ ಎಲ್ಲನೂ ತೊಗೊಂಬಂತೇನೋ. ಅವ್ರು ಬಿಡ್ತಾರ, ಇನ್ನೊಂದು ಸ್ವಲ್ಪ ಇತ್ತ ಅಜ್ಜಿ ಮೈ ಮೇಲೆ ಒಂದು ಚೂರು ಇತ್ತಲ್ಲ, ಅಮ್ಮ ಬಿಡಲಿಲ್ಲ. ಹೋಗೋದು ಅಜ್ಜಿ ಅವ್ರ ಮನೆಗೆ, ಹೋಗಿ ಅಲ್ಲೇ ಇಲ್ಲೇ ಇರು ನೀನು, ಯಾವಾಗ ಹೋಗಿವಂತೆ ಅಂದ್ಬಿಟ್ಟು ಜಾಸ್ತಿ ನಮ್ಮ ಮನೆಗೆ ಸೇರ್ಕೊಂಬಿಡ್ತು ಅಜ್ಜಿ ಬಂದು. ಮಕ್ಕಳು ನೋಡ್ಕೊಂಡಿರೋದು, ನೀನು ಏನೋ ಮಾಡಿಕ್ಬಿಟ್ಟು ಬಂತಾ ಇದೆಯಲ್ಲ ಅದನ್ನ ಅದು ತಿನ್ಕೊಳ್ಳೋದು. ಹಿಂಗೆ ನಡೀತು ಒಂದಷ್ಟು ದಿವಸ. ಆಮೇಲೆ ಅಜ್ಜಿ ಏನು ಮಾಡ್ತು, ಇವತ್ತು ಕೇಳ್ತೀನಿ ಕಡೆ ಅಂತು. ಕೇಳಮ್ಮ ಅಂದೆ. ನಾರಾಯಣಪ್ಪ ಏನಮ್ಮ, ಅಲ್ಲೊಂದು ಕೆಲಸ ಅದೇ ಸರೋಜನ ಕರ್ಕೊಂಡು ಹೋಗ್ತೀನಿ ಅಂತು. ಏನು ಕೆಲಸ? ಅಲ್ಲಿ ಶೂಟಿಂಗ್ ಅಂತ ಮಾಡ್ತಾರೆ, ಗಾಂಧಿನಗರ ಅಂತ ಐತೆ, ಅಲ್ಲಿ ಏನು ಮಾಡೋದೇನಿಲ್ಲ ಕಣಪ್ಪ, ಹಿಂದೆಗಡೆ ಹೆಣ್ಣಿಂದಗಡೆ ಕುಂಡ್ರಿಸ್ತಾರೆ ಚೇರ್ ಹಾಕಿ, ತಾಲಿ ಕಟ್ಟೋವಾಗ ಒಂಚೂರು ದಾರ ಸರಿಗೆ ಮಾಡೋದು, ಮತ್ತು ಅಲ್ಲಿ ಓಡಾಡ್ರಿ ಅಂತ ಓಡಾಡೋದು, ದೇವಸ್ಥಾನದಲ್ಲಿ ಒಳಗೆ ಹೋಗ್ರಿ ಈಚೆಗೆ ಬನ್ನಿರಿ ಅಂತಾರೆ, ಸ್ವಲ್ಪ ಓಡಾಡ್ಕೊಂಡಿರೋದು ಅಲ್ಲೂ. ಅಂಥದ್ದೇನೂ ಇಲ್ಲ ಕಣಪ್ಪ, ನಾನು ಜೊತೇಲಿ ಇರ್ತೀನಿ ಕಣಪ್ಪ. ಮಾತೇ ಇಲ್ಲ ಕಥೆನೂ ಇಲ್ಲ, ಯಜಮಾನ ಮಾತಾಡಲೇ ಇಲ್ಲ. ಸರಿ ಹಂಗೆ ಒಂದು 8 ದಿವಸ ಕಳೆದ್ರು ಅಜ್ಜಿ. ಇದೇನಿದು ಮಾತಾಡ್ಲಿವಲ್ಲಮ್ಮ ಅಂದ್ಕೊಂಡು, ತಡೀನಿ ಸ್ವಲ್ಪ ದಿನ ಅಲ್ಲಿ ಸುಮ್ಮನೆ ಅಮ್ಮ ಕಳಿಸಲ್ಲ ಕಣಮ್ಮ, ನಾನು ಹೇಳಿಲ್ವನ ಅಜ್ಜಿ ನಿನಗೆ ಅಂದೆ. ನಾನು ಕೇಳ್ತೀನಿ ಸುಮ್ಮನೆ ನೀನು ಅಂತು. ಆಮೇಲೆ ಹೋದರು ಅಜ್ಜಿ, ಮನೆಗೆ ಹೋದರು ಬಂದರು. ಮತ್ತೆ ಏನಂತಮ್ಮ, ಅಯ್ಯೋ ನಾನೇನು ಕೇಳೋಂಗಿಲ್ಲಮ್ಮ, ಆಮೇಲೆ ಮಾತಾಡೋಂಗಿಲ್ಲ, ನೀವು ತುಟಿಗೆ ಪಿಟಿಗೆ ಅನ್ನಲ್ಲಮ್ಮ ಅಂತ ಅಂದೆ. ಬಂತು, ಅಣ್ಣ ಅಂತು. ಯಾಕಮ್ಮ ಏನು ಅಂದರು. ಎಣ್ಣೆ ಹಾಕಿರಲ್ಲ ಇನ್ನು. ಇವತ್ತು ನಾನು ಸರೋಜನ ಕರ್ಕೊಂಡು ಎಲ್ಲ ಕೆಲಸ ಮಾಡಿಕ್ಕಿರ್ತಾಳಪ್ಪ, ಎಲ್ಲ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀವಪ್ಪ. ಸರಿ ನಿಮ್ಮಿಷ್ಟ ಅಂದ್ರಲ್ಲ. ಸಾರ್ ಚೇಂಜು, ನನಗೆ ಶಕ್ತಿ ಬಂತು, ಹೊಟ್ಟೆ ಶೂ ಇಲ್ಲ ಹೇಳ್ಬಿಟ್ಟು ನಾನು ಅಣ್ಣವ್ರು ನೋಡ್ಬೋದಲ್ಲ. ಅಜ್ಜಿಗೆ ಹೇಳಿದ್ದೆ, ಅಮ್ಮ ನಾನು ಒಂದಿನ ಅಣ್ಣವ್ರನ್ನ ತೋರಿಸ್ಬಿಡವ, ಅಣ್ಣವ್ರು ನೋಡ್ಬಿಟ್ಟು ಸತ್ತೋ ತಿನ್ಬೇಕಾದ್ರೆ ನಾನು ಬದುಕಬೇಕಂತ ಏನು ಇಷ್ಟ. ಯಾಕೆಂದರೆ ಜೀವಮಾನದಲ್ಲಿ ಅಷ್ಟು ನೊಂದು ಆ ವಯಸ್ಸಿಗೆ ಚೆನ್ನಾಗಿ ನೊಲಗ್ಬಿಟ್ಟಿದ್ದೆ ನಾನು. ನನ್ನ ಜೀವನನೇ ಬೇಡ ಅನ್ಸೋಟ್ಟಿತ್ತು. ಮಕ್ಕಳು ಮುಖ ವಯಸ್ಸು 19. 19 ವಯಸ್ಸು. ಮಕ್ಕಳಿಗೆಲ್ಲ ರೆಡಿ ಮಾಡಿ ಅಂಥ ಕಷ್ಟದಲ್ಲೂ ನಾನು ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಸೇರಿಸಿದ್ದೆ. ನಾನಂತೂ ಓದಲಿಲ್ಲ, ಎಲ್ಬೋರ್ಡ್ ಮಾಡಿಬಿಟ್ರು ನನ್ನ ಹೊಟ್ಟೆಗಿಲ್ದಂಗೆ. ಮನೆ ತುಂಬ ಮಕ್ಕಳಲ್ಲಿ ಓದಿಸ್ತಾರೆ ನಮ್ಮ ತಾಯಿ ಸಾವಂತುರ್ಗದವರು. ಅವ್ರಿಗೂ ವಿದ್ಯೆ ಅನ್ನೋದು ಅದ್ರ ಬೆಲೆ ಗೊತ್ತಿರಲಿಲ್ಲ. ನಮ್ಮ ತಂದೆ ಅಮ್ಮಗ ಎಲ್ಲನ ಆ ಎಡ್ಲೈನ ಓದ್ಕೊಂಡು ಒಂದು ಬಸ್ ಕತ್ತಂಗನ ಮಾಡಿ ಅಮ್ಮ ಆ ಮಕ್ಕಳನ್ನ ಓದಿಸಿ ಅಮ್ಮ ಅಂತ ಅಂದರೆ, ನೀನು ಸುಮ್ಮನೆ ಬಾಯಿ ಬಿಚ್ಕೊಂಡು ಕೂತ್ಕೊಬೇಕು ಅಷ್ಟೇ. ಹೆಣ್ಮಕ್ಳೆಲ್ಲ ಓದಿಸ್ಬಾರ್ದು, ಅವ್ರು ಯಾರೂ ಓದಿರಲಿಲ್ಲ ಅವ್ರ ವಂಶದಲ್ಲಿ. ಹೆಣ್ಮಕ್ಳನ್ನೆಲ್ಲ ಓದಿಸ್ಬಾರ್ದು, ಗಂಡು ಮಕ್ಳು ಓದಬೇಕು ಅಷ್ಟೇ ಅಂತ ನಮ್ಮ ಅಣ್ಣಂದಿರಲ್ಲ ಚೆನ್ನಾಗಿ ಓದಿಸಿದ್ರು. ಶೂಟಿಂಗ್ ಇತ್ತು ನಿಮ್ಮ ಹಣೆ ಬರ್ದು. ಸರಿ ಆಯ್ತು. ಆಮೇಲೆ ಬಂತು ಅಜ್ಜಿ ಬಂತು, ಬೇಗ ರೆಡಿಯಾಗು, ನಾರಾಯಣಪ್ಪನ ಹತ್ರ ಪರ್ಮಿಷನ್ ತಾಡಿದ್ದೀನಿ ನಾನು ಹೇಳ್ಬಿಟ್ಟವ್ರೆ.
ಹೆಂಗೆ ಬರಲಮ್ಮ ನಾನು ಎಲ್ಲ ಅಡುಗೆ ಮಾಡಬೇಕಿನ್ನ ಮಕ್ಳು ನೋಡಬೇಕು ಸ್ಕೂಲ್ಗೆ ಹೋಯ್ತವೆ ಎಲ್ಲ ರೆಡಿ ಮಾಡಿ ಬರ್ಬೇಕಲ್ಲ ಅಂತ ಬೇಗ ಬೇಗ ಮುಗಿಸ್ಕೊ ನೀನು ಅಂದ್ಬಿಟ್ಟು ಅಜ್ಜಿನೂ ಸ್ವಲ್ಪ ಸೇರ್ಕೊಂಡು ಮಕ್ಕಳು ಬಟ್ಟೆ ಎಲ್ಲನೂ ಅವಾಗೆಲ್ಲ ಯಾವುದೋ ಒಂದು ಸುಮಾರಾಗಿ ಸ್ಕೂಲ್ಗೆ ಸೇರಿಸಿದ್ದೆ. ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಸರಿಯಾಗಿ ನೋಡ್ತಿರ್ಲಿಲ್ಲ. ಇವಾಗ ಪರವಾಗಿಲ್ಲ ಇಂಪ್ರೂವ್ ಮಾಡವ್ರೆ. ಮಕ್ಳಿಗೆ ಬಟ್ಟೆ ಎಲ್ಲ ಐರನ್ ಮಾಡಿ ಇಕ್ಬಿಟ್ಟು ಇಜ್ಜಿಲ್ ಹಾಕಿ ಐರನ್ ಮಾಡ್ಬೇಕು. ಅವಾಗೆಲ್ಲ ಕರೆಂಟ್ಗೆಲ್ಲ ಎಲ್ಲಿ ದೀಪ ಹಚ್ಕೊಂಡಿರ್ತಿದ್ದೋ ಏನು ಪಾಡು ಮಾಡಿಕ್ಬಿಟ್ಟು 3 ಗಂಟೆ ರಾತ್ರಿಗೆ ಒಳಕಲ್ ರುಬ್ಬಿ ಸಾರು ಮಾಡಿ 2 ಚಪಾತಿ ಅಷ್ಟಿಟ್ಟು ಕಾಲು ಸಿಕ್ಬಿಟ್ಟು ಅನ್ನ ಮಾಡಿಕ್ಬಿಟ್ಟು ನಮ್ಮ ಯಜಮಾನಿಗೆ ಮುದ್ದೆನೇ ಇರಬೇಕು. ನಾವು ಗೌಡ್ರು ಮುದ್ದೆ ಮಾಡಿಕ್ಬಿಟ್ಟು ಎಲ್ಲ ಮಾಡಿಕ್ಬಿಟ್ಟು 5 ಗಂಟೆಗೆಲ್ಲ ಆಚೆಗೆ ಹೋಗ್ಬಿಡ್ಬೇಕು. 4:15 5 ಗಂಟೆಗೆಲ್ಲ ಆಚೆ ಇರ್ಬೇಕು ನಾವು. ಕತ್ಲೆ ಇದ್ದಂಗೆ ಐಲ್ಯಾಂಡ್ಸ್ ಒಟ್ಟಿಗೆ ನಡ್ಕೊಂಡು ಹೋಗ್ಬೇಕು. ಎಷ್ಟು ದೂರ? ಅಲ್ಲಿ ನಮ್ದು ಹೌಸಿಂಗ್ ಬೋರ್ಡ್ ದಾಸರಳ್ಳಿ, ಅಲ್ಲಿಂದ ಗಾಂಧಿನಗರ ನಡ್ಕೊಂಡು ಹೋಗ್ಬೇಕು. ಹೌದು ಸರ್, ಗಾಂಧಿನಗರ ಬಿಟ್ಟು ಐಲ್ಯಾಂಡ್ಸ್ ಹೋಟ್ಲಿಲ್ಲವ್ರ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಶೂಟಿಂಗ್ ಅಲ್ಲಿದ್ದ ಸೆಲೆಕ್ಷನ್ ಅಲ್ಲಿ ಯಾವ ಸಿನಿಮಾ ಆಗಿದ್ದು? ಗುರಿನೇ ಅವತ್ತು ನನ್ನ ದೃಷ್ಟಕ್ಕೆ. ಗುರಿ ಸಿನಿಮಾ ರೋಗಿ ಬಯಸಿದ್ದು ಅಲ್ವ ಅನ್ನ ವೈದ್ಯ ಹೇಳಿದ್ದು ಅಲ್ವ ಅನ್ನಂಗೆ ಆಗೋಯ್ತು ನನ್ನ ಹಣೆ ಬರ. ಆಮೇಲೆ ಅಜ್ಜಿ ಹೇಳ್ಬಿಡ್ತಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಟ್ಟು ಇವತ್ತು ಕರ್ಕೊಂಡೋಗಿ ರಾಜ್ಕುಮಾರ್ ತೋರಿಸ್ತೈತೆ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಎಲ್ಲ ಒಂದು ಕಡೆಗೆ ಹುಚ್ಚು ಏನು ಮಾಡಿದೆ, ನಮ್ಮ ಮನೆ ಚೆಂಡು ಹಾಕಿದೆ. ಚೆಂಡು ಇಷ್ಟಪ್ಪ ಒಂದೊಂದು ಚೆಂಡು ಹೂವು ಸರ್. ಚೆಂಡು ಹೂವು ಒಂದು ಕಿತ್ಕೊಂಡು 100 ಗ್ರಾಮ್ನಷ್ಟು ಹಳ್ಳೆಣ್ಣೆ ಸರ್. ಹಳ್ಳೆಣ್ಣೆ 100 ಗ್ರಾಮು ಬಟ್ಲಲ್ಲಿತ್ತು. ಚೆನ್ನಾಗಿ ಹಾಕಿ ಹರ್ಕೊಂಬರೋಂಗೆ ಕುಯ್ಕೊಂಡು ತಲೆ ನುಣ್ಣಗೆ ಬಾಚ್ಕೊಂಬಿಟ್ಟು ಎಷ್ಟು ವರ್ಷ ಆಗಿತ್ತು ತಲೆಗೆ ಬಾಚಣಿಗೆ ಹಾಕಿ ನನಗೆ ಎಲ್ಲಿ ಪುರ್ಸೋದು ಬೇಡವ್ರ. ಅವ್ರ ಮನೆಗೆ ಇವ್ರ ಮನೆಗೆ ಬಳಿಯೋದೇ ಆಗೋಯ್ತು ನನಗೆ. ನುಣ್ಣಗೆ ಬಾಚ್ಕೊಂಬಿಟ್ಟು ಎಣ್ಣೆ ಸೋರ್ತಾ ಐತೆ. ನನಗೆ ಅದು ಜ್ಞಾನ ಇಲ್ಲ. ಒಂದೇ ಒಂದು ಸೀರೆ ಮಡಿಕೊಂಡಿದ್ದೆ ಪೆಟ್ಟಿ ಒಳಗೆ, ಒಂದು ಜೈನ ಸಿಲ್ಕ್ ಸೀರೆ. ಅದನ್ನು ತಗೊಂಡು ಉಟ್ಕೊಂಡು ಇವತ್ತು ಏನು ಖುಷಿ ಆಗ್ತೈತೋ ಅಣ್ಣವ್ರನ್ನ ತೋರಿಸ್ಬಿಡಪ್ಪ ನನಗೆ ಅನ್ಕೊಂಡು ಎಲ್ಲ ದೇವ್ರನ್ನ ಬೇಡ್ಕೊಂಡು ದೇವ್ರಿಗೊಂದು ಕಡ್ಡಿ ಹಚ್ಬಿಟ್ಟು ಸ್ನಾನ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಈಚೆಗೆ ಬಂದೆ. ಅಜ್ಜಿ ಎಳ್ಕೊಂಡು ಹೊಡೋದು ಕೈ ಇಟ್ಕೊಂಡು ಇನ್ನೂ ಕತ್ಲೆ ಆ ರೋಡಿಗೆ ಎಳ್ಕೊಂಡೋಯ್ತು. ಎಳ್ಕೊಂಡೋದ್ರೆ ಬಸ್ ಇಲ್ಲ ಅಷ್ಟೊತ್ತಿಗಾಗಲೇ. ಎಲ್ಲ ಮಣ್ ರೋಡು, ಬಸ್ ಕಮ್ಮಿ, 1-2 ಬಸ್ಸು ಮೆಜೆಸ್ಟಿಕ್ಗೆ ಬಸ್ಸೇ ಇಲ್ಲ. ಗುಂಡೂರಾವು ಅದು ಇದಿತ್ತು ನೋಡಿ ಬಸ್ ಸ್ಟ್ಯಾಂಡು, ಅದು ಮಾಡಿದ್ದು ಹೊಸ್ತು ಏನೋ ಇನ್ನೂ ತುಳಸಿ ತೋಟ ಎಲ್ಲ ಇತ್ತು ಅವಾಗ. ಈ ಕಡೆ ತುಳಸಿ ತೋಟ ಅನ್ನೋರು. ತುಳಸಿ ತೋಟ ಇದೆ ಬಟ್ ತುಂಬಾ ಜನ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಾನು ಬಸ್ ಸ್ಟ್ಯಾಂಡ್ ಇದೆ, ರೈಲ್ವೆ ಸ್ಟೇಷನ್ ಇದೆಯಲ್ಲ ಬೆಂಗಳೂರಿನ ಮೆಟ್ರೋ ಹೆಡ್ ಇದು ಅದರ ಅಪೋಸಿಟ್ ತುಳಸಿ ತೋಟ. ಹೌದ್ರಿ, ಅದನ್ನ ತುಳಸಿ ತೋಟ ಅಂತ ನನ್ನ ಮೆಜೆಸ್ಟಿಕ್ ಯಾಕೆ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಹೋದೆ, ನಾನು ಪಾಸ್ಟಿಗೆ ಹೇಳ್ಕೊಂಡು ಹೊಟ್ಟತ್ತೀನಿ. ಅವಾಗ ಹೋದೆ, ಅಜ್ಜಿ ಕರ್ಕೊಂಡಾಗ ಅಲ್ಲಿ ಕುಂಡ್ರಿಸ್ತು. ಇನ್ನೂ ಕತ್ಲೆ ನಡ್ಕೊಂಡು ಹೋಗ್ಬಿಟ್ಟ ಬೇಗ ವಯಸ್ಸಲ್ವ ನಮಗೂ. ಬೇಗ ಅಣ್ಣವ್ರು ನೋಡ್ತೀನಿ ಅನ್ನೋದು ಆ ಥರ ಕಾತರ. ನನಗೆ ಹೊಟ್ಟೆ ತುಂಬ್ದಂಗೆ ಐತೆ. ಮನೇಲಿ ಒಂದು ತೊಟ್ಟು ನೀರು ಕುಡ್ದಿಲ್ಲ ನಾನು. ಸರಿ ಏನಿಲ್ಲ ನಾನು ಅಣ್ಣವ್ರನ್ನ ತೋರಿಸ್ತೀನಿ ಅಂದಿತ್ತಲ್ಲ ಅಜ್ಜಿ. ಒಂದು ದಿವಸ ಹಂಗಂದಿದ್ದೆ ನಾನು, ಒಂಚೂರು ಅಣ್ಣವ್ರನ್ನ ತೋರಿಸೋ ನನಗೆ ಕಾಂದೆ, ತೋರಿಸ್ತೀನಿ ಸುಮ್ಮನೆ ರಾತ್ರಿ ಬೀಳ್ಬೇಡ ಅಂತ ನನ್ನ ಕರ್ಕೊಂಡೋಯ್ತು. ಕೈ ಹಿಡ್ಕೊಂಡು ಕರ್ಕೊಂಡೋಯ್ತು. ಅಷ್ಟು ಕಾಲ 5-4 ಗಂಟೆಗೆ ಅಲ್ಲಿ ಇದ್ವಿ ನಾವು. 4 ಗಂಟೆಗೆ ಮನೆ ಬಿಟ್ಟಿದ್ದೀವಿ. 5-4ಗೆ ಹ್ಞೂ ಸರ್ ಹೋದ್ವಿ. ಅಲ್ಲಿಗೆ ಏನು ಟ್ರಾಫಿಕ್ ಎಲ್ಲ ಏನಿಲ್ಲ, ಹೋಗಿದ್ದೀವಿ. ಅಲ್ಲಿ ನಾನು ಅದೇ ಇಲ್ಲಿ ಕರ್ಕೊಂಬಂದ್ರಿ ಅಂದೆ. ಯಾವುದೋ ಅದು ಐಲ್ಯಾಂಡ್ಸ್ ಅವಾಗೆಲ್ಲ ರಾಗಿದು ಮೆದೆ ಎಲ್ಲ ಹಾಕಿದ್ರು. ನೋಡಿದ್ರು ನೀವು? ನೋಡಿರಲ್ಲ. ರಾಗಿ ಮೆದೆ ಹಾಕ್ಕೊಂಡಿದ್ರು ಯಾರೋ ಅಲ್ಲಿ ಹಳ್ಳಿಯವರು. ಸ್ಟುಡಿಯೋ ಥರ ಇರಲಿಲ್ಲ ಅಲ್ಲಿ. 10 ಕಡೆ ಹಳೆಯ ಸ್ಟುಡಿಯೋಗಳು 3-4 ಇದ್ದು, ಮೇಕಪ್ ರೂಮ್ ಅಂತ ಇಂಥದ್ದೆಲ್ಲ ಇತ್ತು. ಇವಾಗ ಐತಲ್ಲ ಅಂಥದ್ದು ಅದೆಲ್ಲ ಅವಾಗಿಂದ ಇತ್ತು. ನಿಲ್ಲಿಸ್ತು ಅಜ್ಜಿ ತಾಣಗಲ್ಲಿ ನನಗೆ. ಒಬ್ಬರು ಕಾರ್ ಇಳಿದು ಬಂದರು, ಬೋಪ್ಲ ಸುತ್ಕೊಂಡವ್ರೆ. ಆಮೇಲೆ ಬಂದರು, ನೀನು ಹೋಗಪ್ಪ ನಾನು ಹೋಗ್ತೀನಿ ಅಂತ. ಅವರು ಸರ್ ಅಂದರು. ಅವ್ರು ಕಾರಲ್ಲಿ ನಿಲ್ಲಿಸ್ಬಿಟ್ರು, ಗೇಟಿಂದ ಆಚೆ ನಿಲ್ಲಿಸ್ಕೊಂಡ್ರು ಕಾರು. ಅಣ್ಣವರು ಒಳಗಡೆ ಬಂದವ್ರೆ. ಆಮೇಲೆ ಗೊತ್ತಾಯ್ತು ನನಗೆ. ಬಂದರು, ಮಫ್ಲರ್ ಕಟ್ಟಿದ್ರಲ್ಲ, ಬಿಳಿ ಶರ್ಟ್ ಹಾಕಿದ್ರು. ನನಗೆ ಗೊತ್ತಿಲ್ಲ, ನನಗೆ ಅದೇ ಫಸ್ಟು. ಅಲ್ಲೊಂದು ತೆಂಗಿನ ಮರ, ಈಚಿನ ಮರ ಇತ್ತು. ಒಂದು ಆಚೆ ಮೇನೂ ಹಳೇ ಚೇರು, ಇದೇ ಥರ ಚೇರಲ್ಲಿ ಹಳೇ ಕಾಲದ ಚೇರು. ಆ ಚೇರ್ ಮೇಲೆ ಕುಂತಿದ್ರು. ಅದು ಚೇರೆಲ್ಲ ಕಿತ್ತೋದಂಗಾಗಿತ್ತು. ಯಾರು ಇರ್ಲಿಲ್ವಲ್ಲ ಅವಾಗ ಕತ್ಲೆ. ಇನ್ನ ಎಲ್ಲಿಗೆ ಸಾವಂದ್ರಿಗೆ ಹೋಗಬೇಕಾಗಿತ್ತಲ್ಲ, ಬೇಗ ಬಂದ್ಬಿಟ್ಟವ್ರು ಅಣ್ಣವ್ರು. ಎಲ್ರಿಗಿನ ಫಸ್ಟೇ ಬರ್ತಾ ಇದ್ದೀನಿ ನಾನು. 2-3 ಹೌದು, ಇಲ್ಲ ಗೊತ್ತಿಲ್ಲ ಯಾರು ಅನ್ಕೊಂಬಿಟ್ಟೆ ನಾನು. ಅದೇ ಫಸ್ಟು ಹೋಗಿ ಅಲ್ಲಿ ನಾನು. ಅಜ್ಜಿ ಏನು ಮಾಡ್ತು, ಅಮ್ಮ ನಾನು ಒಟ್ಟು ಬರ್ತೀನಿ, ಇಲ್ಲೇ ನಿಂತಿರು ಅಂತಲ್ಲ. ಒಂದು ಮರ ಇತ್ತಲ್ಲಿ, ಈಚಿಲ್ ಮರ ಇತ್ತು, ಹಳೇ ಮರ. ಅದ್ರ ಪಕ್ಕದಲ್ಲಿ ಚೇರ್ ಹಾಕೊಂಡಿದ್ದ ವಾಚ್ಮೆನ್ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಆ ಚೇರ್ ಮೇಲೆ ಬಂದು ಕೂತ್ಕೊಂಡ್ರ ರಾಮಗಣ್ಣ. ಕೂತ್ಕೊಂಡಿದ್ರಲ್ಲ, ನಾನು ಯಾರೋ ಹಿಂಗೆ ಕೆಲಸದವ್ರೋ ಯಾರೋ ಅಂದ್ಕೊಂಡು ನಾನು ಮರ ಹೊರಿಕೊಂಡು ನಾನು ನಿಂತ್ಕೊಂಡೆ. ಚೇರ್ ಮೇಲೆ ಅವ್ರು ಕೂತ್ಕೊಂಡ್ರು. ಸುಮಾರು ಒಂದು 10 ನಿಮಿಷ ಆಯಿತು ಅಜ್ಜಿ ಬರೋಕ್ಕೆ. ಎಲ್ಲೋ ದೂರ ಹೋಗಿತ್ತೇನೋ. ಅಜ್ಜಿ ಬಂತು. ಅಜ್ಜಿ ಬರೋ ಅಷ್ಟರಲ್ಲಿ ನಾನು 10 ನಿಮಿಷ ಆಮೇಲೆ ನಾನು ಅಲ್ಲಿ ಕುಂತಿದ್ದಂಗೆ ಆ ಹುಡುಗ ಬಂದ, ಮೇಕಪ್ ಹುಡುಗ. ಸರ್ ಲೇಟ್ ಆಗೋಯ್ತು, ಬಸ್ ಸಿಕ್ಕಲಿಲ್ಲ ಅಂತ. ಏನು ಪರವಾಗಿಲ್ಲಪ್ಪ, ನೋಡಿ ಮೇಕಪ್ ರೂಮ್ ತೆಗಿ ಅಂದ್ರಲ್ಲ. ವಾಯ್ಸ್ ಕೇಳಿಸ್ಕೊಂಬಿಟ್ಟೆ. ವಾಯ್ಸ್ ಕೇಳಿಸ್ಕೊಂಡ, ಪರಮಾತ್ಮ ನಿನ್ನ ದಯ ತೋರಿಸ್ತಪ್ಪ ಇವತ್ತು ಅಂದ್ಕೊಂಡು ಹಿಂದೆಲೆ ಓಡೋಗ್ಬಿಟ್ರೆ ಸರ್ ತಪ್ಪಾಯಿತು, ಹೊರಿಕೊಂಡು ನಿಂತ್ಕೊಂಬಿಟ್ಟಿದ್ದೀನಿ. ಮರ ಅಂದ್ಬಿಟ್ಟು ಅವ್ರನ್ನ ಅವ್ರು ಹಿಂಗೆ ಹೊರಿಕೊಂಡಿದ್ರಲ್ಲ,
ಚೇರ್ನ ಅದ್ರ ಪಕ್ಕದಲ್ಲೇ ಮರ ಐತೆ, ಗೊತ್ತಿಲ್ಲ ನನಗೆ. ಸರ್ ನಿಮ್ಮನ್ನು ಹೊರಿಕೊಂಡು ನಿಂತ್ಕೊಂಬಿಟ್ಟೆ ನಾನು ವಾಯ್ಸ್ ಕೇಳಿಸ್ಕೊಂಡು ಅವ್ರು ನಮ್ಮ ತಂದೆ ಒಂದ್ಸರಿ ತ್ರಿಮೂರ್ತಿ ಶೂಟಿಂಗ್ ಏನೋ ಮಾಡಿದಾಗ ಹೂನಾರ ತಗೊಂಡು ನಮ್ಮ ತಂದೆ ಅವ್ರ ಮನೆ ಕಿಟ್ಗಿನ ಏನೋ ಮಾಡಿಕೊಟ್ಟಿದ್ರಂತೆ ಸದಾಶಿವನಗರದಲ್ಲಿ. ಆ ಫ್ರೆಂಡು ಹನುಮಣ್ಣವ್ರ ಮಗಳಮ್ಮ ಅಂತ ಅಂದರು. ಸರ್ ಹನುಮಣ್ಣವ್ರ ಮಗಳು ನಾನು ಅಂತ. ಸರಿ ಆಯಿತು, ಮೇಕಪ್ ಆಗಿ ರೆಡಿಯಾಗಿ ಬರ್ತೀನಿ ನಾನು ಅಂತ ಹೋಗ್ಬಿಟ್ರೆ. ಆಮೇಲೆ ಬೇಜಾರು ಮಾಡ್ಕೊಂಬೇಡಿ ಸರ್ ಅಂದೆ. ಇಲ್ಲ ಹೋಗಮ್ಮ, ಇಲ್ಲ ಏನು ಬೇಜಾರು ಅಂದರು. ಕತ್ಲೆ ಇನ್ನೂ ಸರಿ ಮುಖನೇ ಕಾಣ್ತಾ ಇಲ್ಲ. ಬಂದುಬಿಟ್ಟೆ ನಾನು. ಬಂದುಬಿಟ್ಟು ಆಮೇಲೆ ಅಲ್ಲಿ ಅಜ್ಜಿಗೆ ಹೇಳಿದೆ, ಖುಷಿ ಆಯಿತು. ನೀನು ಎಂಥ ಕೆಲಸ ಮಾಡ್ತೀಯಮ್ಮ ನೀನು ಸರೋಜಾ ಅಂತ ಅಂದರು. ಅಮ್ಮ ಗೊತ್ತಿಲ್ಲ ಕಣವ ನನಗೆ, ಅಣ್ಣವರು ಅಂತ ಗೊತ್ತಿಲ್ಲ, ಅವ್ರೇನು ತಿಳ್ಕೊಳ್ಳಲ್ಲ, ಸುಮ್ಮನೆ ಇರು. ಅಜ್ಜಿ ಹೇಳ್ತು, ನನಗೆ ಭಯ ಒಳಗಡೆ ಹಿಂಗಂತ ಐತೆ ಜೀವ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಬಿಟ್ಟ ನಾನು. ನನಗೆ ತುಂಬಾ ಭಯ. ಎಷ್ಟೋ ವರ್ಷ ಅವ್ರನ್ನ ಕಂಡ್ರೆ ನನಗೆ ಆಗ್ತಿರಲಿಲ್ಲ, ರವಿ ಸರ್ ನೋಡಿದ್ರೆ ನನಗೆ ಆಗ್ತಿರ್ಲಿಲ್ಲ. ಯಾಕೆ ಗೊತ್ತಾ, ನನ್ನ ಅಷ್ಟು ಚೆನ್ನಾಗಿ ಮಾತಾಡ್ಸೋರು ಅವರು. ಭಯ ಎಂಥ ಭಯ ಹೇಳ್ರಿ, ಒಂಥರ ಗೌರವದ ಭಯ, ಬೇರೆ ಭಯ ಇಲ್ಲ ನನ್ನ ಹತ್ರ. ಗೌರವ, ಅವರು ಅಷ್ಟು ಗೌರವ ಕೊಡೋರಲ್ಲ ನಮಗೆ. ಆಮೇಲೆ ಅಣ್ಣವರು ಗುರಿ ಪಿಕ್ಚರ್ಗೆ ಸಾವಂತರ್ಗಕ್ಕೆಲ್ಲ ರೆಡಿ ಆಗ್ರಪ್ಪ ಅಂತ ಅಂದ್ಬಿಟ್ಟು ಬೇಗ ಮೇಕಪ್ ಆಗಿ ಬಂದೇ ಬಿಟ್ರು. ಹಂಗೆ ಸೆಲೆಕ್ಟ್ ಅಂದರೆ 5 ಜನ ಹೆಂಗಸರು, ಒಂದು 3 ಜನ ಗಂಡಸರು. 3 ಜನ ಗಂಡಸರು ವಾಲ್ಗ ಓದೋದಕ್ಕೆ, ವಾಲ್ಗ ಓದ್ತಾರಲ್ಲ ಜೊತೆಲಿ ಕೂತ್ಕೊಂಡು ಅಂತ ಏನೋ ಮಾಡ್ತಾರಲ್ಲ, ಅದಕ್ಕೆ ವಾಲ್ಗದವ್ರನ್ನೆಲ್ಲ ಕರ್ಸಿದ್ರು ಅವರು. ಮತ್ತೆ ಜಮ್ಖಾನೆಲ್ಲ ಬಾಡಿಗೆಗೆಲ್ಲ ತರಿಸಿದ್ರು, ರೆಡಿ ಆಗಿದ್ರು. ನನ್ನ ಕೆಲಸ ಅಂದರೆ ಪಾಸಿಂಗ್ ಮಾಡೋದು. ಹಿಂಗೆ ಹೋಗ್ರಮ್ಮ ಅಂತ ಅಂದ್ರೆ ಹಿಂಗೆ ಹೋಗ್ಬೇಕು, ಬಾಮ್ಮ ಅಂದ್ರೆ ಹಿಂಗೆ ಬರಬೇಕು. ಏನೋ ಒಂದು ಅಡ್ಡ ಆಯಿತು ಅಂದ್ರೆ ನಾವೇನು ಕಾಣಿಸ್ತಾನೆ ಇರಲಿಲ್ಲ ಅವಾಗ, ಅಷ್ಟು ಗೊತ್ತಾಗ್ತಿರಲಿಲ್ಲ ನನಗೆ. ಆಮೇಲೆ ಅವ್ರು ಹೇಳ್ಕೊಟ್ರು. ಇಲ್ಲ ಮಾತುಕತೆ ಇಲ್ಲ. ನಾನು ಮಾತುಕತೆ ನಮ್ಗೆ ಅವಕಾಶ ಕೊಡ್ರಿ ಅಂತ ನಾನು ಕೇಳ್ದವಳೆ ಅಲ್ಲ. ಅಲ್ಲಿ ನೋಡಿದೆ ಸ್ವಲ್ಪ ವಾತಾವರಣ. ಈಗ ಎಷ್ಟು ಅವತ್ತಿನ ದಿನದ ಸಂಪಾದನೆ? 5 ರೂಪಾಯಿ. 5 ರೂಪಾಯಿ ಒಂದು ದಿನಕ್ಕೆ? 5 ರೂಪಾಯಿ. ಹೌದು. ಖುಷಿ ಆಯ್ತು ಅವತ್ತು? ಅಯ್ಯೋ ಖುಷಿ ಕತೆ ಹೇಳ್ತೀರಾ. 5 ರೂಪಾಯಿ ಕೊಟ್ಟರು. 5 ರೂಪಾಯಿ ಕೊಟ್ಟು ಒಳ್ಳೆ ಮಜ್ಜಿಗೆ, ಅಲ್ಲಿ ನಾಟಿ ಹಸಿನ ಹಾಲು ಸಾವಂತುರ್ಗದಲ್ಲಿ. ಒಳ್ಳೆ ಊಟ ಸರ್. ಎಂಥ ಊಟ, 5 ರಾಗಿ ಮುದ್ದೆ, ಬಾಳೆ ಎಲೆ ಊಟ. ಅಣ್ಣವ್ರ ಕಡೆಯಿಂದ ನಮಗೂ ಒಳ್ಳೆ ಊಟ. ಎಲ್ಲ ಲೈನ್ ಕೂತ್ಕೊಂಡ್ವಿ, ನಾವು ಅಣ್ಣವರೆಲ್ಲ ಕೂತ್ಕೊಂಡ್ವಿ. ಒಂದು ಪಡ್ಸಾಲೆ ಅಂತಾರೆ ನೋಡ್ರಿ ಹಳ್ಳಿ ಕಡೆ, ಒಟ್ಟಿಗೆನೆ ಅವರು 3, 4, 5 ಪಿಕ್ಚರ್ ನಾನು ಊಟ ಮಾಡಿದ್ದೀನಿ ಅವ್ರ ಜೊತೆಲಿ. ಮನೆ ಮುಂದೆ ಪಡ್ಸಾಲೆಯಲ್ಲಿ ಕುಂಡ್ರಿಸಿದ್ರು ಎಲ್ಲರೂ ಊಟಕ್ಕೆ. ಅಣ್ಣವ್ರಿಗೆ ನೀವು ಈ ಕಡೆ ಬಂದ್ಬಿಡಿ, ಶೇರ್ ಆಗ್ತೀವಿ ಅಂತ ಅಂದರು. ಯಾರೋ ಅಯ್ಯೋ ಒಳ್ಳೆ ಮಾತು ಹೇಳಿದ್ರಿ, ನಮ್ಗೆ ಇದೇ ಅಭ್ಯಾಸ, ನನ್ಗೆ ಹಿಂಗೆ ಊಟ ಮಾಡಿದ್ರೆ ತೃಪ್ತಿ ಮನಸ್ಸಿಗೆ, ನಮ್ಗೆ ಇಲ್ಲೇ ಬಡಿಸಿ ಅಂತ ಕೂತು ಎಲ್ಲರ ಜೊತೆಗೂ. ಈಗ ನಿಮ್ಮನ್ನ ಅವಾಗ ಏನಂತ ಕರೀತೀವಿ? ಜೂನಿಯರ್ ಆರ್ಟಿಸ್ಟ್ ಅಂತ ಕರೀತೀವಿ? ಇಲ್ಲ ಏನಂತ ಕರೀತೀವಿ ನಿಮ್ಮನ್ನ? ನನ್ನ ಆರ್ಟಿಸ್ಟ್ ಅಂತ ಕರೆಯೋರು. ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ. ಜೂನಿಯರ್ಸ್ ಬರಮ ಇಲ್ಲಿ ಅಂತ ಯಾರೂ ಕರೆದಿಲ್ಲ ಸರ್, ದೇವ್ರ ದಯದಿಂದ. ಕೇಳಿದೆ ಅದಕ್ಕೆ ಏನಂತ ಕರೀ? ಇಲ್ಲ, ಜೂನಿಯರ್ ಆರ್ಟಿಸ್ಟ್ ಅಂತ ಅನ್ನೋರು. ಕೆಲವು ಹಿಂದೆಗಡೆ ಜೂನಿಯರ್ ಆರ್ಟಿಸ್ಟ್ ಸರೋಜಮ್ಮ ಅನ್ನೋರು. ಅವಾಗ ಮಾರನೇ ದಿವಸ ಕರ್ಕೊಂಬಂದು ಇಲ್ಲೇ ಬಿಟ್ರು, ಗಾಂಧಿನಗರದಲ್ಲಿ ಬಿಟ್ರು. 5 ರೂಪಾಯಿ ಏಜೆಂಟ್ರು ಕೊಟ್ಟರು ನಮಗೆ. ಅಲ್ಲಿಂದ ಬಂದ್ವಿ ನಾವು. ಅಲ್ಲಿಂದ ಬಂದರೆ ಬೆಳಗ್ಗೆಗೆ 3 ಸಿನಿಮಾ ಸಿಕ್ತು ನನಗೆ. ಮಾರನೇ ದಿನಕ್ಕೆ ಅಜ್ಜಿ ಹೇಳ್ಕೊಂಬರೋದಲ್ವಾ, ಅಜ್ಜಿ ಕೇಳೋದು. ನಮ್ಮ ಹುಡುಗಿ ನನ್ನ ಮೊಮ್ಮಗಳವಳೆ ಕರ್ಕೊಂಬತ್ತೀನಿ ಅಂತ ಹೇಳ್ಬಿಡೋದಲ್ಲ. ಅಜ್ಜಿಗೆ ಪರಿಚಯ ಇದ್ರೆ ಎಲ್ರು. 3 ಸಿನಿಮಾ ಹೆಂಗೆ? ಬೆಳಗ್ಗೆ ಮಧ್ಯಾಹ್ನ ಸಂಜೆನಾ? ಸಾಯಂಕಾಲ. ಬೆಳಗ್ಗೆ ಒಂದು ಕರ್ಕೊಂಡೋದ್ರು. ಈ ವಿಶ್ವವಿಜೇತು ಅಂತ ಉದಯ್ ಕುಮಾರ್ ಅವ್ರ ಮಗ ಇದ್ರು, ನೋಡಿದ್ರ ಅವ್ರನ್ನ? ನೋಡಿದ್ದೀನಿ. ಅವ್ರಿಗೆ ಬರೀ ಮೈಯಲ್ಲಿ ಇಳಿಸ್ಬಿಟ್ಟಿರ್ತಾರೆ, ಒಂದು ಮರಕ್ಕೆ ಕಟ್ಟಿಬಿಟ್ಟು, ಒಂದು ಕಚ್ಚೇರಿ ಕಟ್ಟಿಬಿಟ್ಟು ಅವ್ರಿಗೆ ಎಲ್ಲರೂ ಹೋಗಿ ತೊಂಟೆ ಒಗಿಬೇಕು. ಯಾಕ್ರು ಶಿಶುತ್ತಪ್ಪ ತೊಂಟೆ ಬರಬೇಕು ಅಂದರೆ ಅವ್ರು ಯಾರನ್ನ ರೇಪ್ ಮಾಡಿರ್ತಾರೆ, ಏನೋ ದೊಡ್ಡ ತಪ್ಪು. 3 ಜನ ಕರ್ಕೊಂಡೋಗಿದ್ದ ಏಜೆಂಟು. ಎಲ್ಲೋ ಯಾರೋ ನಾವು ಉಗಿರಿ ಅಂತ ಹೇಳ್ತಾ ಇದ್ದೀವಿ, ಯಾರು ಉಗಿತಾ ಇಲ್ವಲ್ಲೋ ಅಂತ ಅಂದು. ಯಾರು ಉಗಿತಾರೆ ಸರ್ ದಷ್ಟು ಧೈರ್ಯವಾಗಿ? ಆಮೇಲೆ ಕಷ್ಟ. ಅವ್ರು ಕರೆದ್ರು. ಆಮೇಲೆ ನನಗೆ ಬರಮೈಲಿ ಅಂದರು. ಸ್ವಲ್ಪ ಹೊರಟು ಅವ್ರು ನನಗೆ ಭಾಷೆ. ಬರಮೈಲಿ ಅಂದರು. ಹತ್ರಕ್ಕೆ ಹೋದೆ ನಾನು. ಹಿಂಗೆ ಭಯ ಅವಾಗೂ ಸ್ವಲ್ಪ ಇನ್ನೂ ಎದ್ರಕಂತಿದ್ದೆ ನಾನು. ಅವಾಗ ಹತ್ರಕ್ಕೆ ಹೋಗಿ ನಿಂತ್ಕೊಂಡೆ. ಏಮ್ಮ ಮಾತಾಡಿ ನೋಡ ಅಂದರು. ಎಲ್ಲಾಡಕ್ಕೆ ಇಷ್ಟು ತರ್ಸವ್ರೆ, ಇಷ್ಟು ಎಲೆ ಚಿಗುರೆಲೆ, ಆಮೇಲೆ ಇಷ್ಟು ಅಡಿಕೆ ತರ್ಸವ್ರೆ, ಸುಣ್ಣ ತರ್ಸವ್ರೆ, ತಟ್ಟೆಲಿ ಇಕ್ಬಿಟ್ಟವ್ರು. ಹಿಂಗೇನೆ ಅದನ್ನ ಅರ್ಧ ಬರ್ಧ ಒಗಿತಾ ಇರಬೇಕು ಚೆನ್ನಾಗಿ. ಒಂದು 5-10 ಎಲೆ ಹಾಕ್ಕೊಂಡು ಒಗಿಬೇಕು. ನಾನು ಎಲೆ ತಿಂದು ಎಷ್ಟು ವರ್ಷ ಆಗಿತ್ತು ಬಿಡಿ, ಆ ಬರಗಾಲ. ನನಗೆ ಎಲೆ ಅಂದ್ರೆ ಇಷ್ಟ. ಅದು ಇದೊಂದು ಜ್ಞಾಪದಲ್ಲಿ ಚೆನ್ನಾಗಿ ಅಗದಿ ತಿಂದೆ. ತಿಂದುಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ತಿಂದ್ಬಿಟ್ಟು ಅಗದುಗಿರಿ ಅಂತ ಹೇಳಿದ್ರಲ್ಲ, ಒಂದಷ್ಟು ತಪ್ಪ ಹೊತ್ಲಿಸ್ಕೊಂಡೆ ಸೈಡಲ್ಲಿ. ತಿಂದು ಅದಕ್ಕೆ ನೋಡಮ್ಮ, ನೀನು ಉಗ್ದಿರೋದು ತೊಂಟೆ ಅದರೊಳಗಡೆ ಸೇರಿಸ್ತಿರ್ಬೇಕು, ಅರ್ಧ ಎಲೆಡ್ಕೆ ಇರಬೇಕು, ಅಲ್ಲಲ್ಲೇ ಕಚ್ಕೊಂಡಿರ್ಬೇಕಣ್ಣಮ್ಮ ಅಂದರು. ಹೆಂಗೆ ತೆಗೀಲಿ ಅವಾಗ ನಾನು? ಮಾಡ್ತೀನಿ ಸರ್ ಅಂದೆ. ಮಾಡಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ನೋಡಿ ಅವರಿಬ್ಬರು ಹೊರಟೋಗ್ಬಿಟ್ರು. 3 ಜನ ಕರ್ಸವ್ರು, ಇವರಿಬ್ಬರು ಹೊರಟೋಗಿ ನಾನೇ ಕುಗ್ಗಿಲಿ ಏನ್ಗೆ? ನಾನು ಮನೆಗೆ ಹೋಗ್ತೀನಿ ಬಿಡಪ್ಪ ಅಂತ ಹೊರಟೋತಾರೆ ಅವರು. ಅವ್ರ ಮೇಲೆ ಉಗಿಬೇಕು. ಅದು ಕಚ್ಕೊಬೇಕು, ಇಲ್ಲಾಂದ್ರೆ ಬರೀ ಎರಡಿಗೆ ಬಿದ್ದೋಗುತ್ತಲ್ಲ. ಅದು ಕ್ಯಾಮ್ರಕ್ಕೆ ಬರಬೇಕು. ಅದು ಸರಿ, ಇಲ್ಲೊಂದು 5 ಉಗಿಬೇಕು. ಸರಿ, ಅಗದಿ ಕ್ಯಾಕ್ರಿಸಿ ಹೇಳಿದೆ ಅವ್ರು ಫಸ್ಟೇನೆ. ಸರ್ ನೀವು ಯಾರು ನನಗೆ ಗೊತ್ತಿಲ್ಲ. ಆಯ್ತು, ನಾನು ಯಾರ್ದು ಗೊತ್ತಿರಲಿಲ್ಲ. ಆಮೇಲೆ ಅವರೇ ಹೇಳಿ, ಉದಯ್ ಕುಮಾರ್ ಅವ್ರ ಮಗ ಅಮ್ಮ ನಾನು ಅಂತ. ಆಮೇಲೆ ಸೀನ್ ಆದ್ಮೇಲೆ ಕೈ ಕೊಟ್ಟು ಹೇಳಿದ್ರು. ಉಗ್ದೆ ಅಲ್ಲೇ ಇತ್ತದು, ಅಲ್ಲೇ ಕಚ್ಕೊಂಡಿತ್ತು. ನೋಡಿ ಹೊಟ್ಟೆ ಪಡಿಗೆ ಏನೇನು ಮಾಡಬೇಕು. ಆಮೇಲೆ ಅಮ್ಮ ಅಷ್ಟೇ ಅಮ್ಮ, ನೋಡಮ್ಮ ಇಷ್ಟು ಕೆಲಸಕ್ಕೆ ಬಂದು 3 ಜನ ವಾಪಸ್ ಹೋದ್ರಲ್ಲಮ್ಮ ಅಂದರು.
ನಾನು ಒಂದು ಕಡೆ ಸೈಡ್ಗೆ ಹೋಗ್ಬಿಟ್ಟು ಯಾರ್ತಾವ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಏಜೆಂಟ್ 5 ರೂಪಾಯಿ ಕೊಟ್ಟರು, ಮನೆಗೆ ಬಂದ್ವಿ. ಆಮೇಲೆ ಅಂಬರೀಷ್ ಅಣ್ಣಂದೊಂದು ಯಾವುದು ಅಲ್ಲೇ ಕಂಠೀರವದಲ್ಲಿ. ಯಾವ ಫಿಲ್ಮ್ ನೆನಪಿದ್ಯಾ? ಅದು ಅಂಬರೀಷ್ ಅಣ್ಣವರು ವೇಶ್ವೆ ವಾಟ್ಗೆ ನಡೀತಾ ಇರ್ತದಲ್ಲ ಒಳಗಡೆ ಕಂಠೀರವದಲ್ಲಿ, ಹಳೆ ಸ್ಟುಡಿಯೋದು ಸೆಟ್ಟಲ್ಲಿ ನಡೀತಾ ಇರ್ತೈತೆ. ಎಲ್ಲ ಸೀರೆ ಬಿಚ್ಕೊಂಡು ಲಂಗ ಬಿಚ್ಕೊಂಡು ಓಡಾಡ್ತಿರ್ತಾರೆ, ಹಿಂಗೆ ತಿಂದಿತ್ತು ಅಂತ ಓಡಾಡ್ತಿರ್ತಾರೆ. ಅಲ್ಲಿ ಕೂತ್ಕೊಂಡಲ್ಲಿ ನಾವು ಸೀರೆ ಬಿಚ್ಕೊಂಡು ಓಡಾಡಬೇಕು ಅಂತ ಕರೆದಿದ್ರು ಏನೋ ಗೊತ್ತಿಲ್ಲ. ಅಮ್ಮ ಇಲ್ಲೊಂದು ಸೀನ್ ಒಂದೇ ಒಂದು ಸೀನ್ ಬಾರಮ್ಮ ಅಂತ ಅಂದರು. ನಾನು ಅಂದ್ಯಪ್ಪ ನಿಮ್ಮ ಪಾದ ನಮ್ಮ ತಲೆ ಮೇಲೆ, ನಾವು ಈ ಕೆಲಸ ಎಲ್ಲ ಮಾಡಲ್ಲ, ಮನೆ ಜನ ಸರಿ ಇಲ್ಲ ನನಗೆ, ಬೇಕಾದ್ರೆ ಇವಾಗ ಹೊಟ್ಟೋಗ್ತೀನಿ, ನನಗೆ 5 ರೂಪಾಯಿ ಬಂದೈತೆ ಕೈಗೆ, ಸಾಕು, 20 ದಿನ ಜೀವನ ಆಗ್ತದೆ ನನಗೆ ಇವಾಗ, ಸಾಕು ಅಂದ್ಬಿಟ್ಟು ಏನು ಮಾಡಿದೆ, ಏನಮ್ಮ ಹಿಂಗೆ ಅಂದ್ಬಿಟ್ರೆ ಮನೆಗೆ ನೀವು ಕಲಾವಿದ್ರಾಗ ಬಂದಮೇಲೆ ಹಿಂಗೆಲ್ಲ ಅಂದರೆ ಹೆಂಗಮ್ಮ ನೀವು ಅಂತ ಅಂದ್ಬಿಟ್ಟು, ಯಾವುದೇ ಪಾತ್ರ ಆದರೂ ಮಾಡಬೇಕಮ್ಮ ಅಂದರು. ಇಲ್ಲ ಸರ್ ಸಾರಿ ನನ್ನ ಕೈಲಾಗಲ್ಲ, ನಿಮ್ಮ ಪಾದಕ್ಕೆ ನಾನು ನಮಸ್ಕಾರ ಮಾಡ್ಕೊತೀನಿ, ನಾನು ಹೋಗ್ಬಿಡ್ತೀನಿ ಮನೆಗೆ ಬಿಟ್ಟುಬಿಡಿ. ಇಂಥ ಸೀನ್ ಇದ್ರೆ ನನಗೆ ಹೇಳಲೇ ನೀವು ಮಾಡಲ್ಲ ಅಂತ. ಇಲ್ಲ ನಾನು ಮಾಡ್ತಿರ್ಲಿಲ್ಲ. ನಾನು ಜಾಕೆಟ್ ಬಿಚ್ಚ ಸೀನು ಇತ್ತು ನಮಗೆ. ಯಾಕೆ ಇವರು ರಜನಿ ಅಣ್ಣ ಅವ್ರದ್ದು, ರಜನಿಕಾಂತ್ ಅವ್ರದ್ದು ನಿಂಗಮ್ ಅಂದ್ಬಿಟ್ಟು ಕರ್ಕೊಂಡೋಗಿರೋ ಶಿವಮೊಗ್ಗಕ್ಕೆ ಬ್ಲೌಸ್ ಬಿಚ್ಚಬೇಕು, ಬ್ಲೌಸ್ ಬಿಚ್ಚಿ ಓಡಾಡ್ಬೇಕು. ಹಂಗೆ ಆ ಜನನೇ ಹಂಗೆ, ಕತೆ ಇರೋದೇ ಹಂಗೆ, ಕತೆ ಹಂಗೆ, ಪಾತ್ರ ಅದು ನಾವು ಮಾಡಲಿಲ್ಲ. ಮಾಡಲ್ಲ ಸರ್. ಅಮ್ಮ ಇಲ್ಲೆಲ್ಲ ಪೇಂಟ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಇಲ್ಲ ಸರ್ ನಾವು ಮಾಡೋಕ್ಕಾಗಲ್ಲ, 105 ಜನ ಅವರಲ್ವಾ, ಯಾರ ಕೈಲೆಲ್ಲ ಮಾಡಿಸ್ಕೊಳ್ಳಿ, ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ನಾನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಸ್ವಾಮಿ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದೆ. ನಾನು ಮಾಡಲಿಲ್ಲ. ಹೆಂಗೆ ಟ್ರೀಟ್ ಮಾಡ್ತಿದ್ರು ಅಂದರೆ ಆ ಕಲಾವಿದರುಗಳನ್ನ, ಈ ಜೂನಿಯರ್ ಆರ್ಟಿಸ್ಟ್ಗಳನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು? ಅದೇ ಅವ್ರು ಹೇಳ್ದಂಗೆ ಸೀರೆ ಬಿಚ್ಚಿಬಿಟ್ಟು ಓಡಾಡ್ರಿ ಅಂತ ಓಡಾಡ್ಬೇಕು, ಅದೊಂದು ಸೀನ್ ಹಂಗಿತ್ತು. ಇನ್ಯಾವುದು ನಾನು ಜಾಸ್ತಿ ನೋಡಿಲ್ಲ ಸರ್. ಅಲ್ಲ ಬೇರೆ ಹೆಂಗೆ ಎಲ್ಲರನ್ನೂ ಹೆಂಗೆ ಟ್ರೀಟ್ ಮಾಡ್ತಿದ್ರು? ಏನು ಮಾಡೋದು, ಅವರು ಆರ್ಟಿಸ್ಟ್ಗೆ ಒಂಥರ ಊಟ, ಇವ್ರಿಗೆಲ್ಲ ನೀರು ಇದ್ಬಿಟ್ಟು ಚಟ್ನಿಗೆ ಅದೊಂಥರ ಏನು ಮಾಡೋರು. ಅವರು ಪಾಪ ಏಜೆಂಟ್ರಿಗೂ ಬೇಕು, ಇವ್ರಿಗೂ ಬೇಕು ದುಡ್ಡು, ಸಪ್ಲೈಯರ್ಗೆ ಬೇಕು, ಊಟ ಚೀಪ್ ಅವ್ರಿಗೆ ಬೇಕು, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಬೇಕಲ್ವಾ. ಈಗ ಜೂನಿಯರ್ಸ್ ಅಂತ ಅಂದರೆ ಏನೋ ಒಂದು ಹೆಂಗೋ ನಡೀತೈತೆ. ಅಣ್ಣವರು ಟೀಮ್ ಇದ್ದಾಗ ಮಾತ್ರ ಒಳ್ಳೆ ಊಟ. ಅಯ್ಯೋ ಅದ್ರ ಬಗ್ಗೆ ಹೇಳಕ್ಕೆ ಒಂದು ಮಾತಿಲ್ಲ ಬಿಡಿ. ಆಮೇಲೆ ಈಗ ಹೇಳ್ಕೊಂಬಂದ್ಬಿಡ್ತೀನಿ ಅಷ್ಟಾಗಿ. ಆಯಿತು. ಇಲ್ಲಿ ನಾನೇನು ಮಾಡಿದೆ, ಡೈರೆಕ್ಟ್ ಹೇಳಿದ್ರು, ಅಮ್ಮ ಏನಮ್ಮ ಹಿಂಗೆ ಮಾಡಿಬಿಟ್ರೆ ಹೆಂಗಮ್ಮ ನೀನು ಅಂದರು. ಇಲ್ಲ ಸರ್ ಅದನ್ನು ಮಾಡಲೇಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ, ನಾನು ಬೇಕಾದ್ರೆ ಗಾರೆ ಕೆಲಸ ಮಾಡ್ತೀನಿ, ಕೂಲಿ ಕೆಲಸ ಮಾಡ್ತೀನಿ ಸರ್ ಹೊರಗಡೆ. ಸತ್ಯಭಾಮ ಅವರು ಸತ್ಯಭಾಮ ಅವ್ರು ಬಂದು ನೋಡ್ದೇನೆ, ಇವಳು ಗಂಡ ಇಲ್ಲ ಇಲ್ಲಿ ಹೋಗ್ಬಿಟ್ಟವನಂತೆ, ಗಂಡು ಇರೋ ಗರ್ತಿ ಹಂಗೆ ಮಾತಾಡ್ಕೊಂಡು ಎಲ್ಲರ ಜೊತೆಗೂ ಅವಳಲ್ಲ ರಾಜೇಶ್ ಅಣ್ಣ ಒಟ್ಟಾಗಿರ್ತಾರೆ, ಏನೋ ಕತೆ ಅಷ್ಟೇ ಹಂಗಂತ ನನಗೆ ಹೇಳೋದವರು. ಇವ್ರು ಬಂದು ಲಕ್ಷ್ಮಿ ಅವ್ರಿಗೆ ಗೊತ್ತಾಗಲ್ಲ ಇದು, ನಾವಿಬ್ಬರು ಚುಚ್ಚು ಮಾತು ಅವ್ರಿಗೆ ಲಕ್ಷ್ಮಿ ಅಮ್ಮನಿಗೆ ಹೇಳೋದು. ಅವ್ರು ಹಂಗೆ ಹೇಳ್ತಾ ಇರ್ತಾರೆ. ಅದು ನಾನು ಒಂದೇ ಸರಿ ಓಕೆ ಮಾಡಿಬಿಟ್ಟೆ ಅದನ್ನು. ಅಂದರೆ ನೀವು ಚೆನ್ನಾಗಿ ಹೇಳಿದ್ರಿ, ಹೇಳಿದೆ, ಡೈಲಾಗ್ ಸಿಕ್ತು ನಿಮಗೆ? ಸಿಕ್ತು. ಅಂದರೆ ಬರೀ ಪಾಸಿಂಗ್ ಅಷ್ಟೇ ಅಲ್ಲ, ಆಮೇಲೆ ಡೈಲಾಗ್ಗಳು ಎಲ್ಲದ್ರಲ್ಲಿ ಇರ್ತಾಯಿತ್ತು ಸರ್. ಅದು ಸಣ್ಣ ಪುಟ್ಟ ಇರೋವು ಎಲ್ಲ 1000 ಜನದಲ್ಲಿ ನಿಲ್ಲಿಸ್ಬಿಟ್ಟು ಹೇಳಮ್ಮ ಅಂತಂದ್ರು ನಾನು ಡೈಲಾಗ್ ಹೇಳ್ತಾ ಇದ್ದೆ. ಯಾಕಂದರೆ 5 ರೂಪಾಯಿ ಯಾವಾಗೂ ಎಷ್ಟೋ ವರ್ಷ ಆದರೂ ನನಗೆ 5 ರೂಪಾಯಿ ಅಂತಿರಲ್ಲ ನಾನು, ಏನೋ ಸಿಕ್ಕಿತ್ತು ಪಾತ್ರ. ದಿನಕ್ಕೆ 5 ರೂಪಾಯಿ. ಎಷ್ಟು ಸಿನಿಮಾ ಎಷ್ಟು ದಿನ ಇತ್ತು ಶೂಟಿಂಗ್ ಇರ್ತಿತ್ತು? ಶೂಟಿಂಗ್ ಇರೋದು ನಮಗೆ ಇವತ್ತು ಪುರ್ಸೊತ್ತಾಗಿದ್ದೀವಿ ಅಂತಿದ್ದೆ. ದುಡ್ಡು ಬರ್ತಾ ಇತ್ತು ಅವಾಗ, ಬರ್ತಾಯಿತ್ತು. ಮನೆ ಸಂಸಾರ ಮಕ್ಕಳು ಸಾಕಬೇಕು, ಅಲ್ಲ ಒಂಚೂರು ಇದಾಯ್ತು, ದುಡ್ಡು ಬರೋಕ್ಕೆ ಶುರು ಆಯ್ತು. ಖುಷಿ ಅಲ್ಲ? ಅಯ್ಯೋ ಇಡೀ ದಿನ ಕೆಲಸ, ಇಡೀ ದಿನ ಕೆಲಸ. ಟೈಮ್ ನನ್ನ ತಲೆ ಹಂಗೆ ಆಗಿತ್ತು, ಕೊಳ್ತೋಗಿತ್ತು ತಲೆ, ಫ್ರೆಶ್ ಆಗ್ತಾ ಬಂತು. ಹಂಗಂಗೆ ನನಗೆ ಸ್ವಲ್ಪ ಅದು ಬಿಡುಗಡೆ ಆಗ್ತಾ ಬಂತು. ಒಬ್ಬರು ಹೆಸರು ಹೇಳ್ಕೊಂಬರ್ತೀನಿ ನಾನು, ಅವ್ರು ಹೇಗಿರ್ತಿದ್ರು ನಿಮ್ಮ ಜೊತೆ ಅಂತ ನಂಗೆ ಹೇಳಿ ಆಯ್ತು. ಅಣ್ಣವ್ರು ಹೇಳಿದ್ರಿ, ಅಂಬರೀಷ್ ಅಣ್ಣಂದು ಹಂಗನ್ನೋರ ಗೀತಮ್ಮ, ನಾವು ಎಲ್ಲ ನಮ್ಮ ಸೀನು ಅಕ್ಕಿ ಪಿಕ್ರು ಅವ್ರು ಗೀತಮ್ಮ, ನಾವು ಅವರೆಲ್ಲ ಮಲ್ಕೊಂಡಿರೋದ್ರು. ಯಾವುದೋ ಬೂತ್ ಬಂಗ್ಲಾ ಅಂತ ಇತ್ತು ನೋಡಿ, ಅಲ್ಲಿ ಬೂತ್ ಬಂಗ್ಲಾ ಅಂತ ಇದೆ. ಆ ಬೂತ್ ಬಂಗ್ಲಾದಲ್ಲಿ ಎಲ್ಲ ಮಲಗಿಸೋದು, ಉದ್ದಕ್ಕೂ ನಮ್ಮನ್ನು ಮಲಗಿಸೋರು. ಅವ್ರು ಅಕ್ಕಿ ಮಾರೋರು, ನಾವು ಅವ್ರ ಜೊತೆಗೆಲ್ಲ ಕೆಲಸ ಮಾಡೋರು, ಮಲಗಿಸೋರು. ಅಂಬರೀಷ್ ಅಣ್ಣ ಬರೋರು, ಆಮೇಲೆ ಲೇಟಾಗಿ ಬರೋರು ಅಣ್ಣ, 11 ಗಂಟೆಗೆ ಬರೋರು. ಬಂದರೆ ಅಷ್ಟೊತ್ತಿಗೆ ಫುಲ್ ರ್ಯಾಂಕ್ ಆಗ್ಬಿಡೋರು ಡೈರೆಕ್ಟ್ರು, ಇಷ್ಟು ಸೀನ್ ಮುಗಿಸ್ಬೇಕಂತ ಇರ್ತದಲ್ವ ಸರ್. ಇವರು ಗೀತಮ್ಮನು ಸುಮ್ಮನೆ ಕೂತ್ಕೊಂಡ್ರು, ಅವ್ರ ಸೀನ್ ಅವ್ರು ಬರ್ತಕ್ಕ ಇರ್ತಿರ್ಲಿಲ್ಲ. ಆಮೇಲೆ ಬಂದು ಕಾರ್ ಇಳಿಯೋರು, ಅಣ್ಣ ಹೇಯ್ ಏನೋ ಮಕ್ಕ ನೋಡ್ತಾ ಇದೆಯಾ, ನಿನ್ನ ಕೆಲಸ ಏನಂತ ಪೇಪರ್ ತಗೊಂಬ ಇಲ್ಲ ನನ್ನ ಮಗನೇ ಅಂದರು ಡೈರೆಕ್ಟ್ರಿಗೆ. ಆಕ್ಷನ್ ಡೈರೆಕ್ಟ್ರು ಅವ್ರು ಬಂದು ತಗೊಂಬಂದ್ರು, ಅಣ್ಣ ಪೇಪರ್ಗಳು ತಗೊಂಡಿಂದ. ಅವ್ರು ಡೈರೆಕ್ಟ್ರು ಗಡ್ಡ ಕೆರ್ಕೊಂತ ಇದ್ರಲ್ಲ ಅವರು, ಏಟಿ ರಘು ಅವರು. ತುಂಬ ಕೋಪ ಅವ್ರಿಗೆ. ಅಂಬರೀಷ್ ಅಣ್ಣನ ಯಾರನ್ನ ಭಯಂಗೈತಾ ಅಷ್ಟೇ ಅಂತ ಇದ್ದಿದ್ದವರು, ನನ್ನ ಮಗನೇ ಏನೋ ಮಕ್ಕ ನೋಡ್ತಾ ಇದೆಯಾ ನೋಡಿ ಈಗ ತಾಮರ ನಿನ್ನ ಪೇಪರ್ ಎಷ್ಟಾಯ್ತು ಅಂತ ಬೇಗ ಮುಗಿಸ್ಬಿಡೋರು ಅಣ್ಣ. 5 ಗಂಟೆಗೆಲ್ಲ ಮುಗಿಸ್ಬಿಡೋರು. ಸ್ಟೈಲೇ ಹೌದು. 5 ಗಂಟೆ ಮುಗಿಸ್ಬಿಟ್ಟು ಬರೀ ಇಲ್ಲಿ ಗೀತಾ ಏನೇ ಅದು ನಿಂದು ಏನೈತೆ ಬರೀ ಇಲ್ಲಿ. ಮನಸ್ಸು ಅಷ್ಟೇ ಒಳ್ಳೆಯದು, ಹೌದು. ಆಮೇಲೆ ಅವರು ಅಣ್ಣ ಅಂತ ಹೋಗಿ ಪಾಪ ಅವರು ಮಾಡೋರು ಗೀತಮ್ಮನೂ. ಅವ್ರ ಸೀನಿರೋರ್ಗು 5 ಗಂಟೆಗೆಲ್ಲ ಕ್ಲೋಸು, 5 ಗಂಟೆಗೆಲ್ಲ ಬಿಟ್ಬಿಡೋರು ನಮ್ಮನ್ನು. ನಡ್ಕೊಂಡು ಮನೆಗೆ ಬರ್ತಾಯಿದ್ವಿ. ಆಮೇಲೆ ಇವ್ರದ್ದು ವಿಷ್ಣು ಸಾರ್ದು ಮತ್ತೆ ಆಡಿತಕ್ಕೆ ಹೋಗಿಲ್ಲೇ ಮಾಡ್ತಾಯಿದ್ವಿ. ಅದೇ ಫಸ್ಟ್ ಫಿಲಮ್ ಅವ್ರ ಜೊತೆ ನೀವು? ಎಷ್ಟು 25 ಪಿಕ್ಚರ್ ಮಾಡಿದ್ದೀನಿ.
ಹಬ್ಬ ಪಿಕ್ಚರಲ್ಲಿ ನಾವು ಎಂಗೇಜ್ಮೆಂಟು ಕೊನೆಗೆ ಮಗಂದು ಮದುವೆ ಮಾಡಿ ರಾಮ್ಕುಮಾರ್ದವ್ರದ್ದು ಯಾರ್ದು ಎಂಗೇಜ್ಮೆಂಟ್ಗೆ ಹೋಗಿ ವಿಳೆದೆಲೆ ಎಲ್ಲ ತುಂಬಿಕೊಟ್ಟಿರು ನಮ್ಮ ಕೈಗೆ. ನಾವೊಂದು 5 ಜನನೋ 10 ಜನನೋ ಅವ್ರ ಜೊತೆ ಅಣ್ಣವ್ರ ಜೊತೆಗೆ ಹೋಗೋದು, ಅಂಬರೀಷ್ ವಿಷ್ಣು ಸರ್ ಜೊತೆಗೆ ಹೋಗೋದು. ಅದು ಯಾವುದೋ ಒಂದು ಮನೆ ಸರ್ ಅಲ್ಲಿ ಇದ್ರೊಳಗೈತೆ ಮಕ್ಳಿಂದ ಆ ಕಡೆಗೆ ಒಂದು ದೊಡ್ಡ ಮನೆ ಐತೆ ನೋಡಿ, ಆ ಮನೆಯಲ್ಲಿ ಸೀನದು ಹೋಗಿದ್ವಿ. ತುಂಬ ಚೆನ್ನಾಗಿ ಮಾತಾಡ್ಸೋದು ಎಲ್ರೂ. ಮಾತಾಡ್ಸ್ಬಿಟ್ಟು ಅಮ್ಮ ನನ್ನ ಪಿಕ್ಚರಲ್ಲಿ ಒಂದು 250 ಮಾಡಿದ್ದೀರಾ, ನರ್ಸೇ ಜಾಸ್ತಿ ಮಾಡಿದ್ದೀರ ನೀವು ಅಂದರು. ನನಗೆ ಇಲ್ಲಿಂದವರೆಗೂ ಬೆನ್ನವರೆಗೂ ಸರ್ ಹೋದ್ರು ಕೈ. ಚೆನ್ನಾಗಿರಮ್ಮ, ಯಾವುದ್ರಲ್ಲಿ ನೋಡಿ ನಮ್ಮ ಪಿಕ್ಚರ್ಲಿ ಇರ್ತಾರೆ ಇವರು ಅಂತ ಹೇಳಿದ್ರು. ಆಮೇಲೆ ಏನೇ ಹಿಂಗೆ ಮಾತಾಡ್ಕೊಂಡು ನಮ್ಮ ಬಡವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಒಳಗಡೆ ಕರ್ಕೊಂಡೋದ್ರು. ಅವ್ರ ಪಕ್ಕದಲ್ಲೇ ಕುಡಿಸ್ಕೊಂಡ್ರು ನಮಗೆ. ಎಲ್ಲರನ್ನೆಲ್ಲ ಇಲ್ಲೇ ಕುಡಿಸಿ, ಎಲ್ಲರನ್ನೂ ಇಲ್ಲೇ ಕುಡಿಸಿ ಅಂತ ವಿಳೆದೆಲೆ ತಟ್ಟೆ ಅವೆಲ್ಲ ಅಲ್ಲೇ ಇಟ್ಬಿಟ್ಟು ಕುಂಡ್ರಿಸಿದ್ರು. ಓಕೆ, ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಟೈಗರ್ ಪ್ರಭಾಕರ್ ನಿಮ್ಗೆ ತುಂಬಾ ಸ್ಪೆಷಲ್, ತುಂಬಾ ಇಷ್ಟ. ಯಾಕೆ? ನನ್ನ ಕಂಡ್ರೆ ಅವ್ರು ತುಂಬಾ ಇಷ್ಟ, ಅದೇನಂತ ಗೊತ್ತಿಲ್ಲ ಯಾಕೆ. ನಾನು ಅವ್ರ ಪಿಕ್ಚರಲ್ಲಿ ಜಾಸ್ತಿ ನರ್ಸ್ ಹಾಕಿದ್ದೆ ಹಾಸ್ಪಿಟ್ಲ್ ಸೀನಲ್ಲಿ. ಮತ್ತೆ ಈ ಗುಡ್ಸ್ಲು ಸೀನ್ ಹಾಕ್ಬಿಟ್ರೆ ಪರ್ಕೆ ಕೊಟ್ಟರೆ ಫಸ್ಟ್ ನನಗೆ ಕೊಡಿಸ್ತಾ ಇದ್ದಿದ್ದು ಅವರು. ಬರಮ್ಮ ಇಲ್ಲಿ ನರ್ಸಮ್ಮ ಅನ್ನೋರು, ನರ್ಸ್ ಫಸ್ಟ್ ಮಾಡಿದ್ದೆ ಅವ್ರದ್ದೆಲ್ಲ. ನಾನು ಮಾತ್ರ ವಾತ್ಸಲ್ಯ ಸುಮಾರು ಮಾಡಿದ್ದೀನಿ ಸರ್. ಅವ್ರು ಸರೋಜಮ್ಮ ಮರ್ತ್ಬಿಟ್ರು, ಮರ್ತ್ಬಿಟ್ರು ಸರ್. ನರ್ಸಮ್ಮ ಅನ್ನೋರು ನಾನು ಕರೆದಿ ಒಂದು 5,000 ಜನ ಅಲ್ಲಿ ಕೂತಿದ್ರು. ನರ್ಸಮ್ಮ ಊಟ ಮಾಡ್ದ ಅನ್ನೋರು, ಅವ್ರನ್ನೆಲ್ಲ ಮಾತಾಡ್ತಿರ್ಲಿಲ್ಲ. ನನ್ನೇ ನರ್ಸಮ್ಮ ಊಟ ಮಾಡ್ದ, ಅದೇನು ಮೃದುವಾಗಿ ಮಾತು. ನರ್ಸಮ್ಮ ಓಹ್ ಎಲ್ಲಿದ್ಯಾ, ಊಟ ಮಾಡ್ದ? ಮಾಡಿದೆ ಸರ್ ಅಂತ. ಬೇಡ ಬೇಡ ಎದ್ದೋಳ್ಬೇಡ, ಕೂತ್ಕೊಮ್ಮ, ಬಿಸಿಲಲ್ಲಿ ಕೂತಿದ್ದೀರ ಕೂತ್ಕೊಳ್ಳಿ ಅನ್ನೋರು. ಆಮೇಲೆ ಮಾತ್ರ ವಾತ್ಸಲ್ಯ ಅಂತ ಅಂದ್ಬಿಟ್ಟು ನೀ ನನ್ನ ದೈವ. ಮಾತ್ರ ವಾತ್ಸಲ್ಯ ಅದು ನರ್ಸ್ ಹಾಕ್ಸಿದ್ರು ಅದ್ರಲ್ಲಿ, ಅಬ್ಬಯ್ಯನಾಡು ಸ್ಟುಡಿಯೋ ಸೆಟ್ಟು. ಅಯ್ಯೋ ಇಲ್ಲ ಇಲ್ಲ, ಪಾಪ ಬಿಡಿ ಬಿಡಿ, ಅವ್ರ ಥರ ಬರಲ್ಲ ಬಿಡಿ ಸರ್. ಅಷ್ಟು ಅಂದರೆ ಅವ್ರ ಕಾಲು ಅಷ್ಟು ಇದಾಗಿದ್ರು ಸ್ವಲ್ಪ ಮಾತಾಡೋ ರೀತಿ ಅವರು ಒಂದಿಷ್ಟು ಯಾರಿಗಾನ ಒಂದು ಜಂಬು ಸ್ಕೋಪ್ ಅಂತಾರಲ್ಲ ಆ ಥರ ಮಾತಿರಲಿ, ಯಾರನ್ನ ನೋಯಿಸಿದ್ದಾಗಲಿ ಪಾ ಚಿಂದಂತ ಮನಸ್ಸು ಅವ್ರದ್ದು. ಅಜಾನುಬಾಹು ವ್ಯಕ್ತಿ. ಚಿನ್ನದ ಅವ್ರ ಪರ್ಸನಲ್ ನಮಗೆ ಬೇಡ, ನಮ್ಮ ಬಗ್ಗೆ ಎಲ್ಲ ಜನಗಳು. ಆಮೇಲೆ ಒಂದು 10 ಜನನ ಒಂದೊಂದು ಗುಡಿಸ್ಲಿಗೆ ಒಂದು 10 ಜನ ಹಾಕೋರೆ. ಗುಡಿಸ್ಲು ಸೆಟ್ಟು ಅದು 2 ಹೀರೋಯಿನ್ ಅದರಲ್ಲಿ. ಸರಿ, ಇವರು ಒಂದು ಅಷ್ಟು ಜನ ಕರ್ಸಿದ್ರು. ಒಂದು ಲೋಡ್ ಪರ್ಕೆ ತರಿಸಿದ್ರು, ಒಂದು ಲೋಡು ಮಿನಿ ಲೋಡಲ್ಲಿ ಎಲ್ಲ ತೆಂಗಿನ ಪರ್ಕೆ, ಉದ್ದುದ್ದ ಪರ್ಕೆಗಳು. ಅವಾಗೆಲ್ಲ ಕಮ್ಮಿ 4 ಆಣೆ 10 ಪೈಸಕ್ಕೆ ಒಂದೊಂದು ಪರ್ಕೆಗಳು ತರಿಸಿದ್ರು. ಗುಡಿಸ್ಲು ಸೆಟ್ಟು ಒಂದು 15-20 ಗುಡಿಸ್ಲು ಸೆಟ್ಟು ಅಬ್ಬಯ್ಯನಾಡು ಸ್ಟುಡಿಯೋ. ಅವಾಗ ಅಲ್ಲಿ ಕರ್ಸಿದ್ರು. ಎಲ್ಲರಿಗೂ ಒಂದು ಕೈಗೆ ಒಂದೊಂದು ಪರ್ಕೆ ಕೊಟ್ಟರು. ಇವರು ಅದೆಲ್ಲ ಆದಮೇಲೆ ಪೈಟು. ಸರಿ, ಪರ್ಕೆಗಳು ತಗೊಂಡು ಬರೋದು ಹೆಂಗಸ್ರುಗಳು. ಕೊಳಾಯಿ ನೀರು ಬಿಟ್ಟಿಲ್ಲ ನಮಗೆ. ಇವರೆಲ್ಲ ಬಂದು ಹೆಂಗಸ್ರು ನೋಡ್ದಿರ ಇದು ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ರಾತ್ರಿ ಹೊತ್ತು ಬಂದು ಮನೆ ಹತ್ರ ಗಲಾಟೆ ಮಾಡ್ತಾರೆ, ಕುಡ್ಕೊಂಬಂದು ಏನೇನೋ ಗಲಾಟೆ. ನಾವು ಕಂಪ್ಲೇಂಟ್ ಮಾಡಿ ಹೊಡಿಯೋಕೆ ಹೋಗೋತಾರ ಅವ್ರನ್ನ. ಪರ್ಕೆ ಹಿಡ್ಕೊಂಡು ನಿಂತಿರೋದು. ನಾವೆಲ್ಲ ನಿಂತಿದ್ವಲ್ಲ. ಈ ನನ್ನ ಮಗ ರಿಯಲಾಗಿ ಮಾಡೋಕೆ ಕೂತವನೇ, ಹುಡುಗಿಗೆ ಕಾಲಲ್ಲಿ ಉಷ್ತಾ ಬಿದ್ದವನೇ. ಅದು ಅಕ್ಕ ಎಲ್ಲ ಇಷ್ಟು ಮಾಡ್ಕೊಂಡು ಈ ಕಡೆ ತಿರಿಕಂತದ್ದು ಈ ಕಡೆ ತಿರಿಕಂತದೆ. ಏನು ನೀನೇನು ಸ್ವಲ್ಪನೂ ಗೊತ್ತಾಗಲ್ಲ ನಮ್ಮ, ನಿನ್ಗೆ ಇಷ್ಟುದ ಇದೆಯಾ ನೀನು, ಏನಕ್ಕೆ ಬಂದಿದ್ದ? ಅಮ್ಮ ನನಗೆ ಯಾರೋ ಕರ್ಕೊಂಬಂದ್ಬಿಟ್ರು, ಇವತ್ತೇ ಬಂದಿರೋದು, ನನಗೆ ಗೊತ್ತಿಲ್ಲ ಕಣಮ್ಮ ಹಿಂಗೆ ಮಾಡ್ತಾರೆ ಅಂತ. ಯಾರು ಮಾಡಲ್ಲ. ನೀನು ಫಸ್ಟ್ ದಿವಸ ಮಾಡಿದಾಗ ನೀನೇನು ಮಾಡ್ತಿದ್ದೆ? ನಾನು ನೋಡ್ತಾನೆ ಇದ್ದೀನಿ, ನಿನ್ನೇ ನಿಂತಿದ್ದೆ ನಾನು ನೋಡ್ತಾನೆ ಇದ್ದೀನಮ್ಮ. ಅವ್ನಿಗೆ ಏನಾದ್ರು ಹೇಳ್ಬೇಕು ತಾನೆ, ಇಲ್ಲ ಅಂದ್ರೆ ಹಿಂದೆಗಡೆ ಏನು ವಯಸ್ಸಾದವ್ರಿಗೆ ಹೇಳ್ಬೇಕು ತಾನೆ ನೀನು. ಅವ್ನು ಮಾಡ್ದಂಗೆಲ್ಲ ಮಾಡಿಸ್ಕೊಂಡು ಕಾಲು ಉಚ್ತಾವನೇ ಸುಮ್ಮನೆ ಇದ್ದೀಯಲ್ಲ ನೀನು ಅಂದೆ. ಆಮೇಲೆ ಪ್ರಭಾಕರಣ್ಗೆ ನಾನೇ ಹೇಳಿದೆ, ಪ್ರಭಾಕರಣ್ಗೆ ಹೇಳ್ಬಿಡು ಸರೋಜಮ್ಮ ಅಂದ ಮೇಕಪ್ ಅವನು. ಏನು ಮಾಡಿದ್ರು? ಆಮೇಲೆ ಹೌದಾ, ಬರೋ ಇಲ್ಲಿ ಅಂತ ಅಂದು ಮೇಕಪ್ ಅವ್ರನ್ನ ಅಸ್ಟೆಂಟು ಪರ್ಸ್ನಲಾಗಿರ್ತಾರಲ್ಲ ಅವ್ರನ್ನ ಕರೆದ್ರು. ಬರೋ ಇಲ್ಲಿ, ಯಾರವನು ಪೈಟ್ರ್ ಯಾರವನು? ಅಣ್ಣ ಮೆಡ್ರಾಸಿಂದ ಬಂದಿರೋದು ಅವರೆಲ್ಲ 13 ಜನ ಅಂತಂದರು. ಆಮೇಲೆ ಎಲ್ಲಿಂದ ನನ್ನ ಬರಲಿ ಕರೆಯೋ ಇಲ್ಲಿ ಅಂತಂದರು. ಕರೆದ್ಬಿಟ್ಟು ಅವಾಗ ನಾನು ಹುಡುಗಿನೂ ಕರ್ಸ್ಕೊಂಡೋಗಿ ಅವ್ರನ್ನೂ ಕರ್ಕೊಂಡೋಗಿ ಪ್ರಭಾಕರಣ್ಣ ಚೆನ್ನಾಗಿ ನೋಡಮ್ಮ ಈ ಧೈರ್ಯ ತಗೊಂಬಿಗೆ ಎಲ್ಲ ಹೆಣ್ಮಕ್ಳು ಎಲ್ಲರೂ ನಿಲ್ಸ್ಕೊಂಡು ಹೇಳಿದ್ರು. ಈ ನೋಡಮ್ಮ ಈ ಅಮ್ಮ ಸರೋಜಮ್ಮ ಅಂತ ಅಮ್ಮ ನೋಡಿ, ಈ ಥರ ಧೈರ್ಯ ತಗೊಂಬಿಕ್ಕೆ ಎಲ್ಲರೂ ನಿಂತ್ಕೊಂಡು ಹಿಂಗೆ ಓಡಾಡಿದ್ರೆ ನೀನು ಈ ಹೊಸ್ದಾಗಿ ಬಂದು ಜೂಣಕ್ಕೆ ಅಂತ ಬರ್ತಾರಮ್ಮ ಹೆಣ್ಮಕ್ಳು. ಸುಮ್ಮನೆ ಯಾರು ಬರೋ ಸುಖವಾಗಿ ಯಾರು ಬರೋಲ್ಲ, ಸುಖವಾಗಿದ್ದು ಇರೋರು ಎಲ್ಲರೂ ಧೈರ್ಯ ತಗೊಂಡು ಅವತ್ತೇ ಮಾಡಿದ್ರೆ ನನ್ನ ಮಗನಿಗೆ ಮರ್ಯಾದಿನ ನೀವು. ಇಲ್ಲಿಂದ ನಡೀತೈತೆ, ಇಲ್ಲಿಂದ 3 ದಿವಸ ತನಕ ಬರ್ತೈತೆ ನಮ್ಮ ಕತೆ ಇದು ಅಂದರು. ಸುಮ್ಮನೆ ಆಗ್ಬಿಟ್ವಿ. ಆಮೇಲೆ ಡಾಕ್ಟ್ರ್ ಪಾತ್ರ ಒಂದು ಸೀನ್ ಬರ್ತೈತೆ, ಸಾಂಗಲ್ಲಿ ಬರ್ತೈತೆ ಅದು. ಆಮೇಲೆ ಕರ್ಕೊಂಡೋದ್ರು, ಸೆಟ್ಟಿಗೆ ಕರ್ಕೊಂಡೋದ್ರು. ವಜ್ರಮಣಿ ಅಣ್ಣ ಅಲ್ಲೇ ಕೂತಿದ್ರು. ಆಮೇಲೆ ಇವ್ರು ಆಗ್ತಾರಿಲ್ಲಯ್ಯ ಅಂತ ಅಂದರು. ಇಲ್ಲ ಸರ್, ಇವಾಗ ಕರ್ಕೊಂಬಂದ್ರು, ಹೋಗಿ 11 ಗಂಟೆ 12 ಗಂಟೆ ಆಗೋಯ್ತು, ಆಗಲೇ ಇಷ್ಟೊಂದು ಕೆಲಸ ಸೀನ್ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ಅಂತ ಕರ್ಕೊಂಡೋದ್ರು. ಆಮೇಲೆ ಸೆಟ್ಟಲ್ಲಿ ನನಗೆ ಹೇಳಿದ್ರು, ಪ್ರಭಾಕರಣ್ಣ ಹೇಳಿದ್ರಮ್ಮ ಬಾಯ್ಲಿ ಅಂದರು. ಹತ್ರಕ್ಕೆ ಹೋದೆ. ಅದೇ ಫಸ್ಟ್ ಅವ್ರ ಹತ್ರ ಕರೆದಿದ್ದು. ನೋಡಮ್ಮ ಈ ಥರ ಡಾಕ್ಟ್ರು ಸತಸ್ಕೋಪ್ ಇಟ್ಕೊಂಡು ನೀನು ಆ ಕಡೆ ಹೋಗಿ ಅಲ್ಲಿ ಹುಡುಗಿ ಅಲ್ಲಿ ಮಲಗಿರ್ತಾಳೆಮ್ಮ ಬೆಡ್ ಮೇಲೆ, ನೀನು ಹೋಗಿ ನಾಳೆ ನೋಡಬೇಕು, ಇಲ್ಲಿ ಆಡಿ ಹಿಡ್ಕೊಂಡು ಹಿಂಗೆ ನೋಡಬೇಕು, ನೋಡಿಬಿಟ್ಟು ಅವ್ರ ಕಣ್ಣು ನೋಡಬೇಕು, ಆಮೇಲೆ ವಾಚ್ ನೋಡ್ಕೊಬೇಕು. ವಾಚ್ ಯಾರು ನೋಡೋರೆ? ವಾಚೇ ಇಲ್ಲ ನನ್ನ ಹತ್ರ. ಆಮೇಲೆ ಹೇಳಿದೆ, ಸರಿ ನಾನೇನು ಹೇಳಲ್ಲ, ಸುಮ್ಮನೆ ಇದ್ದೆ. ಪ್ರಭಾಕರಣ್ಣ ಎಲ್ಲಮ್ಮ ವಾಚು ಅಂದರು.
ಇಲ್ಲ ಸರ್ ಆಚೆ ಒಂದೇ ಒಂದೊಂದು ಅಂತ ತೊಗಿದು ಬಳೆ ಹಾಕೊಂಡು ಹೋಗಿದ್ದೆ. ಅವ್ರ ಕೈಯಗಳದ್ದು ಆಚೆ ಬಿಚ್ಚಿಕೊಟ್ರು ಸರ್ ನನಗೆ. ಯಾರ್ದು? ಗೋಲ್ಡು ಅಣ್ಣವ್ರದ್ದು, ಪ್ರಭಾಕರಣ್ಣಂದು ವಾಚ್ ತೆಗೆದು ನಿಮ್ಗೆ ಕೊಟ್ರ? ಗೋಲ್ಡ್ ಅವ್ರದ್ದು ಪಟ್ಟಿ. ಆಮೇಲೆ ತಗಮ್ಮ ಬಾಯ್ಲಿ ನೋಡ್ದ ಸರೋಜಮ್ಮ ಏನು ಅದೃಷ್ಟ ಮಾಡಿದ್ಲಿ ಇವತ್ತು ಅಂದರು ಅವ್ರು ಪಕ್ಕದಾಗಿದ್ದವರು. ಆಮೇಲೆ ಅವರೇ ಕಟ್ಟಿದ್ದು, ನಾನು ಕಟ್ಕೊಳ್ಳೋಕ್ಕೂ ಗೊತ್ತಿರಲಿಲ್ಲ, ವಾಚಿನ ಮುಖನೇ ನೋಡಿರಲಿಲ್ಲ, ಕಟ್ಕೊಳ್ಳೋಕ್ಕೂ ಗೊತ್ತಿರಲಿಲ್ಲ. ಆಮೇಲೆ ಅವರೇ ಕಟ್ಟಿದ್ರು. ಸರಿ ಹೋಗ್ರು ಸೀನು ರೆಡಿಯಾಗಮ್ಮ ಅಂತ ಅಂದರು. ಒಂದೇನೋ ಬ್ಯಾಗ್ ಕಿಟ್ ಬ್ಯಾಗ್ ಕೊಡ್ತಾರಲ್ಲ ಅದೊಂದು ಯಾರು ಹಿಡ್ಕೊಂಬಂದರು, ಮೇಕಪ್ ಹುಡ್ಕೊಂಡು ಯಾರು ಹಿಡ್ಕೊಂಬಂದರು. ಆಯಿತು ಅದು ಎತ್ಕೊಂಡು ಬಂದರು. ನಾನು ಆಮೇಲೆ ಸೀನ್ಗೆ ಹಿಡ್ಕೊಂಡು ಹೋದೆ. ಹಿಡ್ಕೊಂಡಾಗ ಅಲ್ಲಿ ಇಟ್ಬಿಟ್ಟು ಅದೇ ಲಾಡಿ ನೋಡ್ಬಿಟ್ಟು ನಾಡಿ ನೋಡ್ಬಿಟ್ಟು ಕಣ್ಣು ನೋಡಬೇಕು, ಹುಡುಗಿದ ಕಣ್ಣು ತೆಗೆದು ನೋಡಬೇಕು. ಅವೆಲ್ಲ ಯಾರಿಗೆ ಗೊತ್ತಾಯಿತು? ಅವ್ರು ಹೇಳ್ಕೊಟ್ರು, ನಾನು ಮಾಡಿದೆ ಹಿಂಗೇನೆ ಇವಾಗ ನೀವು ಹೇಳ್ಕೊಟ್ಟಂಗೆ. ಸರಿ ನೋಡ್ಬಿಟ್ಟು ಮುಖ ನೋಡಬೇಕು, ಕಣ್ಣು ನೋಡಬೇಕು, ಲಾಡಿ ನೋಡಬೇಕು. ಸರಿ ಆಯಿತು. ಮತ್ತು ಮಿಸ್ಟರ್ ವಾಸು ಅನ್ಬೇಕು, ಡೈಲಾಗ್ ಐತೆ, ಮಿಸ್ಟರ್ ವಾಸು ಅನ್ಬೇಕು. ಆಮೇಲೆ ಡಾಕ್ಟ್ರೇ ಅಂತ ಹತ್ರಕ್ಕೆ ಬರ್ತಾರೆ. ಮಿಸ್ಟರ್ ವಾಸು, ನಿಮ್ಮ ತಂಗಿಗೆ, ನನ್ನ ತಂಗಿಗೆ ಏನಾಗೈತೆ? ವಿಷ್ಣು ಇವರು ವಜ್ರಮಣಿ ಅಣ್ಣ, ನನ್ನ ತಂಗಿಗೆ ಏನಾಗೈತೆ ಡಾಕ್ಟ್ರೇ ಅಂತಾರೆ. ನಿಮ್ಮ ತಂಗಿಗೆ 3 ತಿಂಗಳಾಗೈತೆ, ಸ್ವಲ್ಪ ಗ್ಯಾಪ್ ಕೊಟ್ಟು 3 ತಿಂಗಳಾಗೈತೆ ನಿಮ್ಮ ತಂಗಿಗೆ ಅಂತ ಹೇಳ್ಬೇಕು. ಸ್ವಲ್ಪ ಮುಖ ಒಂಥರ ಚೇಂಜ್ ಮಾಡ್ಕೊತಾರೆ ಅವರು. ಆವಾಗ ನಾನು ತಲೆ ಬಗ್ಗಿಸ್ಕೊಂಡು ಹಿಂಗೆ ಸರಿ ಈಚೆಗೆ ಬಂದುಬಿಡ್ಬೇಕು. ಇಷ್ಟು ಸೀನು? ಅಷ್ಟೇ ಸೀನು. ಈಚೆಗೆ ಬಂದುಬಿಡ್ಬೇಕಲ್ಲ, ಇದನ್ನ ಮರ್ತೇ ಬಿಟ್ಟಿದ್ದೀನಿ. ವಾಚ್ ಕೊಡೋದು. ಈಚೆಗೆ ಬರ್ತೀನಿ, ಭಯ ಆಗೋಯ್ತು ನನಗೆ. ಇದೇ ನೀವು ಆಚೆ ಐತಲ್ಲಪ್ಪ ಕೈಲಿ ಅಂದ್ಬಿಟ್ಟು ಆಮೇಲೆ ಒಳಗೆ ಕೊಡೋದ್ರಿ. ಯಾಕಮ್ಮ ಅಂದರು ಪ್ರಭಾಕರಣ್ಣ. ಸರ್ ನಾನು ಮರ್ತುಬಿಟ್ಟೆ ಅಂತ. ಅಯ್ಯಯ್ಯೋ ಏನಾಯ್ತಿತ್ತು, ನಾನು ಬಿಚ್ಕೊತಾ ಇರಲಿಲ್ವಾ ಬಾಯ್ಲಿ ಅಂದ್ಬಿಟ್ಟು ಅವಾಗ ಬಿಚ್ಕೊಂಡು ಮರ್ತುಬಿಟ್ಟೆ. ನನಗೆ ಭಯ ಆಯಿತು. ಆಮೇಲೆ ಬಿಚ್ಕೊಂಡ್ರು ಅವರೇನೆ. ಸರಿ ಅಮ್ಮ ಅಂತ ಬೆನ್ನು ತೊಟ್ಟಿ. ನನಗೆ ಇಷ್ಟೇ ಅಮ್ಮ ಸೀನು, 10 ಜನ ಕರ್ಕೊಂಬಂದು ವಾಪಸ್ ಕರ್ಕೊಂಡೋಗಿ ನನ್ನ ಮಗ ಅಂದರು. ಏನೋ ಹೋಗಿದ್ದ ಕಡೆ ಒಂಚೂರು ಗೌರವ ಕೊಡೋರು ನನಗೆ. ಇಷ್ಟು ಸೀನ್ ಮಾಡಿದೆ ಪ್ರಭಾಕರಣ್ಣಂದು. ಈಗ ಒಂದು ದಿನಕ್ಕೆ 5 ರೂಪಾಯಿ ಕೊಡ್ತಿದ್ರು, ಆಮೇಲೆ ಎಷ್ಟು ಜಾಸ್ತಿ ಆಯಿತು? ಆಮೇಲೆ 10 ರೂಪಾಯಿ ಮಾಡಿದ್ರು. ದಿನಕ್ಕೆ 10 ರೂಪಾಯಿ? ಓಕೆ. ಆಮೇಲೆ 25 ಮಾಡಿದ್ರು ಏಕ್ದಮ್. ದಿನಕ್ಕೆ 25 ಮಾಡಿದ್ರು. ಅವಾಗಲೂ ದಿನಕ್ಕೆ 2-3 ಸಿನಿಮಾ ಮಾಡ್ತಿದ್ರ? ಹೌದು. ಹಾಗಾದ್ರೆ ದಿನಕ್ಕೆ ಅವಾಗ 25 ಕೊಡೋಕೆ 3 ಸಿಗ್ತಿರ್ಲಿಲ್ಲ. ಇಲ್ಲ. ಈಗ ರಾತ್ರಿ ಶೂಟಿಂಗ್ ಮಾಡಿದ್ರೆ ಜಾಸ್ತಿ ಇರ್ತಿತ್ತ ದುಡ್ಡು? 15 ರೂಪಾಯಿ ಕೊಡೋರು. 15 ರೂಪಾಯಿ. ಎಷ್ಟು ಹೈಯೆಸ್ಟ್ ಸಂಪಾದನೆ ಅಂದ್ರೆ ಎಷ್ಟಾಗ್ತಿತ್ತು ಅವಾಗ ಒಂದು ದಿನಕ್ಕೆ ನಿಮಗೆ? ಇಲ್ಲ ಸರ್, 15 ರೂಪಾಯಿ ಭಾಳ ಕಮ್ಮಿ ಸಿಗ್ತಾ ಇದ್ದಿದ್ದು. 15 ರೂಪಾಯಿ ಸಿಗ್ತಾ ಇದ್ದಿದ್ದು ಹಿಂಗೇನೋ ಮಾಡಿದೆ, ಎಕ್ಸ್ಟ್ರಾ ಮಾಡ್ತಾ ಮಳೆಯಲ್ಲಿ ಅಂದ್ಬಿಟ್ಟು ರಾತ್ರಿ ಎಲ್ಲ. ನಿಮ್ಮ ಜೀವನ ಸುಧಾರಿಸಿದಾಗ? ಅಯ್ಯೋ ಖಂಡಿತ ಸುಧಾರಿಸ್ತು. ಆಮೇಲೆ ನನಗೆ ಇವರು ಯಾಬೈ ಚಂದ್ರಣ್ಣ ಅಂತ ಇದ್ರು. ಯಾಬೈ ಚಂದ್ರಣ್ಣ ಅಂತ ನೀವು ನೋಡಿರ್ತೀರಾ ಅವ್ರನ್ನ, ಏಜೆಂಟ್ರು. ನೆನಪಿಲ್ಲ. ಗಾಂಧಿನಗರ ಇವರು ಅಲ್ಲಿ ಪಾರ್ವತಿ ನಗರದಲ್ಲಿ ಮನೆ ಅವ್ರದ್ದು. ಅವರು 50 ರೂಪಾಯಿ ಮಾಡಿದ್ರು. ಅವ್ರು ಬಂದು ಅವ್ರು ಏಜೆಂಟಾಗಿ ಬಂದು 50 ರೂಪಾಯಿ. ಎಲ್ಲ ಏನು ಬರ್ತಿತ್ತಪ್ಪ ಇವಾಗ ಎಲ್ಲ. ಈ ಜೂನಿಯರ್ ಆರ್ಟಿಸ್ಟ್ ಕ್ಯಾಟಗರಿಲಿ ಎಲ್ಲ ವಯಸ್ಸಿನವರು ಇರ್ತಿದ್ರಲ್ವಾ? ಎಲ್ಲರೂ ಬೇಕು. ಈಗ ಅದೊಂದು ಅಸೋಸಿಯೇಷನ್ ಇದೆಯಮ್ಮ ಏನಾರು? ಇದೆ, ಆಫೀಸ್ ಇದೆ ಸರ್. ಇದೆ ಅಲ್ವಾ? ನೀವು ಇದ್ದೀರಾ ಅಲ್ಲಿ? ನಾವು ಇದ್ದೀವಿ ಅದರಲ್ಲಿ. ನೀವು ಸೀನಿಯರ್ ಆಗಿದ್ದೀರಾ ಏನಾರು? ಇವಾಗ ಪೋಸ್ಟಲ್ಲಿ ಅಂತಂದ್ರೆ ಹೇಳಿದ್ರು ನನ್ಗೆ ಅದೇನೋ ಮಾಡೋರು ನನ್ನೂ. ಹೌದಾ? ಅದು ಗೊತ್ತಿಲ್ಲ ನಿಮಗೆ? ನನಗೆ ಗೊತ್ತಿಲ್ಲ. ಅವ್ರ ನಿಮಗೆ ಎಷ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಿ ಹೇಳಿ? 1000 ದಾಟವೇ. ದಾಟಿದ್ದ ಲೆಕ್ಕ ಇದ್ದ ಇಲ್ವಾ? ವಿಷ್ಣು ಅಣ್ಣನೇ ಹೇಳಿದ್ರಲ್ಲ 1000 ದಾಟವೇ ನಿಮ್ಮವು. ಅಮ್ಮ ನಿಮ್ಮ ಸಿನಿಮಾ 1000 ದಾಟವ್ ಕಣಮ್ಮ, ನಾನು ನೋಡ್ತಾ ಇರ್ತೀನಿ ಅಂದರು. ಆಪ್ತ ಮಿತ್ರ. ಇನ್ನು ತುಂಬಾ ಚೆನ್ನಾಗಿ ಹೇಳೋರು. ಅವಾಗ ಹೇಳಿ ವಿಷ್ಣುವರ್ಧನ್ ಅವ್ರು ಏನು ಹೇಳಿದ್ರು ನಿಮ್ಮ ಬಗ್ಗೆ ಅಂತ. ಯಾರು ಇಂಟರ್ವ್ಯೂ ಮಾಡಕ್ ಬಂದಾಗ ಹೇಳಿ. ಇಂಟರ್ವ್ಯೂ ಮಾಡಕ್ ಬಂದಾಗ ಬರ ಇಲ್ಲಿ ಅಂತ ಅಂದ್ರು. ಅವ್ರು ಯಾರೋ ಪತ್ರಿಕೆ ಅವರು ಇವ್ರನ್ನ ಇಂಟರ್ವ್ಯೂ ತಗೊಳ್ಳೋ ಅಂದರು. ಆಮೇಲೆ ಸರ್ ನನಗೆ ಭಯ ಆಗೋಯ್ತು. ನಾವು ಯಾವ ದೊಡ್ಡ ಮನುಷ್ಯರು ಸರ್, ನನಗೇನು ಹೇಳಕ್ ಬರ್ತಿದ್ದು, ನನ್ನ ಬಾಯಿ ನೋಡಿದ್ರೆ ಹಳ್ಳಿ ಜನ ನಾವು ಅಂದೆ. ಹಂಗೆಲ್ಲ ಅನ್ಬಾರ್ದಮ್ಮ, ಇರೇ ನೀವು ಇಂಟರ್ವ್ಯೂ ತಗೊಳ್ಳಿ ಇವ್ರದ್ದು ಅಂತ ಅಂದರು. ಸದ್ಯ ಪುಣ್ಯಕ್ಕೆ ಅವ್ರಿಗೆ ಯಾವುದೋ ಆರ್ಟಿಸ್ಟ್ ಹತ್ರ ಹೊರಟೋದ್ರು ಅವರು ಅವತ್ತು. ಹಂಗಂದ್ರು ಇವರು ಸೀನ್ ರೆಡಿ ಅಂತ ಸರ್ ಅವ್ರನ್ನ ಕರ್ಕೊಂಡು ಹೊರಟೋಗ್ಬಿಟ್ರು. ಲಾಸ್ಟಲ್ಲಿ ಆಪ್ತ ಮಿತ್ರ ಮಾಡೋವಾಗೂ ಪಾಪ ಅವರು ನನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಲ್ಲಿ ಅಲ್ಲಿ ಕಲ್ಪನಾ ಎಸ್ಟೇಟಲ್ಲಿ ಗುಬ್ಲಾಲದಲ್ಲಿ ಆತ್ಮಮಿತ್ರ ಅಂತ ಅಂದ್ಬಿಟ್ಟು ಮದುವೆ ಸೀನ್ ಮಾಡಿದ್ರು. ಅವಾಗೂ ನಮ್ಮನ್ನು ಕರೆಸಿದ್ರು. ಆಳ್ಬರೆಲ್ಲ ಬರ್ತಾರಲ್ಲ 5 ಜನ, ಅವ್ರನ್ನ ಕರೆಸೋ ಚೆನ್ನಾಗಿ ಮಾಡ್ತಾರೆ ಅವರು ಅಂತೇಳಿ ಕರೆಸಿದ್ರು. ವಿಷ್ಣು ಸಾರಿನೇ. ಹೆಂಗೆ ನಿಮ್ಗೆ ಅವಕಾಶಗಳು ಅವ್ರವ್ರು ಹುಡ್ಕೊಂಬಂದ್ಬಿಡ್ತಾ ಅಥವಾ ನೀವು ಕೇಳಕ್ಕೆ ಹೋಗ್ತಿದ್ರೆ? ನಾನು ಒಂದೂ ಕೇಳಿಲ್ಲ ಸ್ವಾಮಿ ಇವತ್ತವರೆಗೂ ನಾನು ಒಂದೂ ಕೇಳಿಲ್ಲ. ಅವಕಾಶ ನನಗೆ ಬೇಕಿಲ್ಲ. ನಂದು ಹೊಟ್ಟೆಪಾಡು ನಡಿಬೇಕಾಗಿತ್ತು ಅಷ್ಟೇ. ನಾನು ಹೋಗ್ತಿದ್ದೆ. ನಾನು ಒಂದು ಅವಕಾಶ ನಾನು ಕೇಳಿಲ್ಲ. ಅವ್ರು ಕರೆದು ಈಗ ಮಾಲಾಶ್ರೀ ಅವ್ರ ಪಿಕ್ಚರ್ ಎಲ್ಲನೂ 1000 ಜನ ಸುತ್ತ ನಿಲ್ಲಿಸ್ಬಿಟ್ಟು ಅಲ್ಲಿ ಇದರೊಳಗೆ ಸ್ಮಶಾನ ಸೀನಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಒಬ್ರಿಗೆ ಬೈಬೇಕು. ನಾನು ಸರ್ಕಾರ ಮಾಡದೇ ಇರೋ ಕೆಲಸ ಈ ಅಮ್ಮ ಮಾಡವಳೆ, ಆ ಅಮ್ಮಗೆ ನ್ಯಾಯ ದೊರಕಿಸ್ಕೊಡ್ರಿ, ಪೊಲೀಸವ್ರಿಗೆ ಬೈಬೇಕು ನಾನು. ಯಾರು ಮಾತಾಡಲಿಲ್ಲ. 5000 ಜನ ಅವರಲ್ಲಿ ಪಬ್ಲಿಕ್ ಎಲ್ಲ ಸೇರಿ ಮಾತಾಡಲಿಲ್ಲ. ವಿಜಯ ರೆಡ್ಡಿ ಸಾರು ಅದಕ್ಕೆ ಈ ಅಮ್ಮ ಸೇಸ್ತಾರು ಸುಡ್ರ ಅಂತ ಅಂತಿದ್ರು. ಆಮೇಲೆ ಮಾತಾಡೋಕ್ಕೆ ಏನು ಸರ್, ನಾವು ಅನ್ನ ತಿಂತೀವಿ ಅವ್ರದ್ದು. ನಾಲ್ಕು ಮಾತಾಡೋಕ್ಕೆ ಏನು ಸರ್, ಕನ್ನಡದವ್ರು ನಾವು ಎಲ್ಲ ಒಂದು ಕಡೆ. ಒಳ್ಳೆ ಆ್ಯಕ್ಟಿಂಗ್ ಅಮ್ಮ ನಿಮ್ಮದು. ಚಿಕ್ಕ ಪಾತ್ರ ಆದರೂ ದೊಡ್ಡ ಆ್ಯಕ್ಟಿಂಗ್. ಪ್ರಶಾಂತ್ ಸಾರು
ಎಷ್ಟು ನನ್ನ ಎತ್ತಿದ ತಾಯಿನೂ ನಾನು ಅಷ್ಟು ಇದು ಮಾಡಲ್ಲ. ಇವತ್ತು ನಮ್ಮ ತಾಯಿಗೆ ನಾನು ಎದ್ದಿದ ತಕ್ಷಣ ನಾನು ಅವ್ರ ತಾಯಿ ತಂದು ನಮಸ್ಕಾರ ಮಾಡ್ತೀನಿ. ಆದ್ರೂ ಪ್ರಶಾಂತ್ ಸರ್ಗೆ ಫಸ್ಟ್ ಅವ್ರು ಮಾಡ್ತೀನಿ. ಯಾಕೆ ಹೇಳಿ, ನನ್ನ ಜೊತೆಯಲ್ಲಿ ಕುಂಡ್ರಿಸ್ಕೊಂಡು ಅವ್ರು ಊಟ ಮಾಡಿಸಿದ್ರು. ಪ್ರಶಾಂತ್ ನೀಲ್ ನಿರ್ದೇಶಕರು ನನ್ನ ಜೊತೆಯಲ್ಲಿ ಕುಂಡ್ರಿಸ್ಕೊಂಡು ಅವತ್ತು ಫಸ್ಟ್ ದಿವಸ ಕರ್ಕೊಂಡು ಹೋದಾಗ ಸೆಲೆಕ್ಷನ್ನು ಅಮ್ಮ ಮಾಡ್ತಾರನ್ನೋ ಅಂತ ಅಂದರು. ಆಮೇಲೆ ವಿಜಯ್ ಅವ್ರ ಹೆಸರೇನು ಹಿರೇಮಠ್ ಅಂತ ಅವ್ರ ಹೆಸರು, ಅಸಿಸ್ಟೆಂಟ್ ಡೈರೆಕ್ಟ್ರು. ಅವರು ಅದ್ರಲ್ಲಿ ಮಾಡಿದರು, ಸೇವಂತಿ ಸೀರಿಯಲಲ್ಲಿ ಮಾಡಿದರು. ಹಂಗಾಗಿ ಅವಕಾಶ ಸಿಕ್ತು. ಅಲ್ಲ, ಅವ್ರು ನನಗೆ ಹೇಳಿದ್ರು, ಇವ್ರಿಗೆ ಹೇಳಿದ್ರು, ಇವ್ರು ಸರೋಜಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರೆ ಮಾಡ್ತಾರೆ ಕಣಪ್ಪ, ಇವ್ರ ಕೈಯೆಲ್ಲ ಮಾಡಿಸಿ ಸರ್ ಅಂದರು ಅವರು ಡೈರೆಕ್ಟರ್ ಪ್ರಶಾಂತ್ ಸರ್ಗೆ. ಆಮೇಲೆ ಅವ್ರು ಹೌದು ಸರಿ ಕರೀರಿ ಅವ್ರನ್ನ ಅಂತ ಅಂದರು. ಅವ್ರು ಕರೆದ್ರು ನನ್ನ, ಕರೆದ್ಬಿಟ್ಟು ಅಮ್ಮ ಈ ಥರ ಸೀನ್ ಇದೆ ಅಮ್ಮ, ನಾನು ಸುಮಾರು ಜನಕ್ಕೆ ಎಲ್ಲ ಸೆಲೆಕ್ಷನ್ ಮಾಡಿದೆ ಅಮ್ಮ, ಯಾಕೋ ಸೆಟ್ ಆಗಲಿಲ್ಲ, ಮನ್ಸಿಗೆ ಸಮಾಧಾನ ಆಗಿಲ್ಲ ಅಂದರು. ನೀವು ಹೇಳಿದ್ದು ನಾನು ಮಾಡ್ತೀನಿ ಸರ್, ಹೇಳಿ ಸರ್ ಅಂದೆ. ಏನಿಲ್ಲ, ಒಂದು ಹುಡುಗಿನ ರೌಡಿಗಳು ಹೇಳ್ಕೊಂಡಿರ್ತಾರಮ್ಮ, ಅವಾಗ ನೀವು ತಾಯಿ ಥರ ಮಾಡಿ. ಅಯ್ಯ ಸರ್, ನನಗೂ ಹೇಳಿ ಹೆಣ್ಮಕ್ಳವೇ ಅಲ್ಲ, ಒಂದು ಹುಡುಗಿನ ರೌಡಿ ಹೇಳ್ಕೊಂಡೋದಾಗ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ವ ಸರ್, ನೀವು ಮಾಡಿಸಿ ಸರ್, ಮನೆ ಟ್ರೈನ್ ಮಾಡಬೇಡಿ ಅಂದೆ. ಆಮೇಲೆ ಸರಿಯಮ್ಮ ಆಯಿತು, ಅಲ್ಲಿ ಕರೆಸಿದ್ರು, ನನ್ನ ಕರೆಸಿದ್ರು. ಕರೆಸ್ಬಿಟ್ಟು ಹೇಳಿದ್ರು ಈ ಥರ ಐತೆ ನಿಮ್ಗೆ, ಇವಾಗ ಬಾಮ್ಮ ನೀನು ಆ ಕಡೆಯಿಂದ ಬಾಮ್ಮ, ನೀನು ಈ ಕಡೆಯಿಂದ ಬಾಮ್ಮ ಸರೋಜಮ್ಮ ಅಂತ ಅಂದರು. ಹುಡುಗಿನ ಹೇಳ್ಕೊಂಡೋಯ್ತವ್ರಮ್ಮ ಅಂತ ಅಂದರು. ಹೇಳ್ಕೊಂಡೋಗ್ಲಿ, ನಾನು ಯಾಕೋ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ಅಂತ, ಹಿಂಗೆ ಥರ ಆಕ್ಸಿನ್ ಮಾಡಬೇಕು ಅಂತ ನೀವು ಹೇಳಿ ನಾನು ಮಾಡ್ತೀನಿ, ನಾವು ನಂಗೆ ಮಾಡಬಾರ್ದು, ಚೆನ್ನಾಗಿರಲ್ಲ, ನೀವು ಅದೇನು ಮಾಡಬೇಕು ಅಂತ ಹೇಳಿ ಸರ್ ಅಂದೆ. ಆಯಿತು, ಈ ಥರ ಮಾಡಬೇಕಮ್ಮ ನೀವು ಅಂದರು. ಮಾಡಿದೆ ನಾನು. ಸೆಲೆಕ್ಷನ್ ಆಯಿತು. ನಾಳೆ ಬೆಳಗ್ಗೆ ಸರೋಜಮ್ಮರ ಬಂತಕ್ಕೆ ಹೋಗಿ ಕಾರಲ್ಲಿ ಪಿಕಪ್ ಡ್ರಾಪ್ ಮಾಡಿರಿ ಅವ್ರಿಗೆ. ಒಂದು 3-4 ದಿವಸ ಇರ್ತೈತಿದ್ದು ಅಲ್ಲೇ ಇದ್ರೊಳಗೆ ಸರ್ ಮಾಗಡಿ ರೋಡ್ ಫಸ್ಟ್ ಕ್ಲಾಸಿಂದ ಒಳಗಡೆಗೆ ಒಂದು ಇದು ನೋಡಿರಿ ಅದಕ್ಕೆ ಸಟ್ಟು, ಅಲ್ಲಿ ಕರ್ಕೊಂಡೋಗಿದ್ರು. ಇವತ್ತು ಇಲ್ಲೇ ಬನ್ನಿ ಅಮ್ಮ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು. ಸೆಲೆಕ್ಷನ್ ಆಯಿತು. ತುಂಬ ಹಳೇ ಚಿಂದಿ ಕಣಮ್ಮ ಸೀರೆ, ಆ ಸೀರೆ ತೊಗೊಂಬರ್ಬೇಕು ನೀವು ಅಂತ ಅಂದರು. ನಾನು ಎಲ್ಲ ಹಳೆ ಚಿಂದಿ ಎಲ್ಲ ಮಡಗಿದ್ದೀನಿ, ಇವಾಗೂ ಬೇಕಾಗ್ತೈತೆ ಅಂತ. ಆ ಸೀರೆ ತೊಗೊಂಡು ಬನ್ನಿ ಅಮ್ಮ ಅಂತ ಡ್ರೈವರ್ ಕಳಿಸ್ತೀನಿ ಅಂದರು. ಕಾರ್ ಕಳಿಸಿದ್ರು. ಬೆಳಗ್ಗೆನೆ ಕಾರಲ್ಲಿ ಕೂತ್ಕೊಂಡು ಬಂದಿದ ತಕ್ಷಣ ಡೈರೆಕ್ಟ್ರ್ ಪಕ್ಕದಲ್ಲೇ ನನಗೆ ಊಟ ನಾಷ್ಟ, ಏನು ಅದೃಷ್ಟ ಮಾಡಿದ್ದೆ ನಾನು, ಯಾವತ್ತೂ ಮರೆಯಲ್ಲ ನಾನು. ಅವ್ರ ಪಕ್ಕದಲ್ಲಿ ಹಿಂಗೆ ಕುಂಡ್ರಿಸ್ಕೊಂಡು ಹುಡುಗಿನ, ನನ್ನ ಕ್ಯಾಮ್ರಾಮೇನು ಡೈರೆಕ್ಟ್ರು ಮಾತ್ರ, ನಾವಿಬ್ಬರು, ಹುಡುಗಿ ನಾನು, ಕ್ಯಾಮ್ರಾಮೇನು ಡೈರೆಕ್ಟ್ರು ಅಷ್ಟೇ. ಊಟ 40 ಜನ ಜೂನಿಯರ್ ಆರ್ಟಿಸ್ಟ್ ಹಾಕವ್ರೆ, ಎಲ್ಲ ಮುಖ ನೋಡ್ತಾರೆ, ನಮ್ಮ 5 ರೂಪಾಯಿಗೆ ಇಲ್ಲಾಗಿದ್ದೋಳಿ ಇಲ್ಲಿ ಹೊರಟೋದಲ್ಲ ಅಂತ. ನನ್ನ ಇಚ್ಛೆ ಅಲ್ಲ, ಅದು ಭಗವಂತನ ಇಚ್ಛೆ, ನಿಮ್ಮಂಥವ್ರ ಆಶೀರ್ವಾದ ಅಲ್ಲವರ. ಅಷ್ಟು ಖುಷಿ ಆಯ್ತು ನನಗೆ. ಅಮ್ಮ ಕುಂಕುಮನ ಅವ್ರು ಟೂವಲಲ್ಲಿ ಒರೆಸೋರು ನನಗೆ, ಪಕ್ಕದಲ್ಲಿ ತೊಡೆ ಹತ್ರ ಕುಂಡ್ರಿಸ್ಕೊಂಡು ನನ್ನ ಕುಂಕುಮನೇ ಒಂದು ಇದು ಮಡಿಕೊಂಬಿಟ್ಟು ಹಿಂಗೆ ಒರೆಸಿ, ಹಿಂಗೆಲ್ಲ ಗಲೀಜಾಗಿರಲಿ, ಅವ್ರು ಎಳ್ದಾಡಿರೋದೆಲ್ಲ ಇದಾಗ್ತಿತ್ತು ಅಂತ ಅವ್ರು ಟೂವಲಲ್ಲೇ ಒರೆಸೋರು. ಅವ್ರ ಬಟ್ಟೆಲಿ ನನಗೆ ಒರೆಸೋರು. ಅಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ. ಊಟನೂ ಅಷ್ಟೇ ಪಕ್ಕದಲ್ಲಿ, ನಾನು ಯಾವುದ್ರಲ್ಲೂ ನೋಡಿರಲಿಲ್ಲ ನಾನು. ಪ್ರಶಾಂತ್ ಸರ್ ನನಗೆ ಆ ಥರ ಪ್ರೀತಿ ಮಾಡಿದ್ದು ನಾನು ಯಾವತ್ತೂ ಮರೆಯಲ್ಲ. ಅದನ್ನು ನಾನು ಎಷ್ಟೋ ಜನದ ಹೇಳ್ಬಿಟ್ಟಿದ್ದೀನಿ ಮಾತು. ಫಿಲಮ್ ಸೂಪರ್ ಡೂಪರ್ ಹಿಟ್ ಆಯಿತು. ನಿಮ್ಮ ಪಾತ್ರ 20-30 ಸೆಕೆಂಡ್ ಇರ್ಬೋದು ಅದು, ಬಟ್ ಅದರ ಪಾತ್ರದಕ್ಕೆ ತುಂಬ ತೂಕ ಬಂತು. ನಿಮ್ಮನ್ನು ಹೆಂಗೆ ಗೊತ್ತಾ, ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಇರುವಿಕೆಯನ್ನು ಇಡೀ ಕನ್ನಡ ಸಿನಿಮಾ ಜಗತ್ತಿನಲ್ಲಿ. ನಂದೇನೂ ಇಲ್ಲ ಸರ್. ನೀವು ಯಾವ ಕಲಾವಿದ್ರನ್ನ ನೋಡಿಲ್ಲ ಹೇಳಿ? ಎಲ್ಲರೂ ಧರ್ಮೇಂದ್ರ ಅವ್ರು ನೋಡಿದ್ದೀನಿ, ಸನ್ನಿ ಡೈಲ್ ಅವ್ರು ನೋಡಿದ್ದೀನಿ, ಅವ್ರ ಜೊತೆಲಿ ಮಾಡಿದ್ದೀನಿ. ಧರ್ಮೇಂದ್ರ ಅವ್ರು ಬರೋರು. ಹಿಂದಿ ಸಿನಿಮಾ ಮಾಡಿದ್ದೀರಿ? ಶ್ರೀದೇವಿದ್ ಮಾಡಿದ್ದೀನಿ. ಶ್ರೀದೇವಿದ್ ಬಂದಿನ ಆ ಕರಿಕೆ ಹೋರಾಟ ಬಂದ್ಬಿಟ್ಟು ಒಂದು ಸಾಂಗಿತ್ತು ಅವ್ರದ್ದು, ಅಂಬರೀಶ್ ಪುರಿನ ಅವ್ರಿಬ್ರು ಬಂದಿದ್ರು ಪ್ಯಾಲೇಸ್ಗೆ. ಅಲ್ಲಿ ಮಾಡಿದಿರಿ? ಅವಾಗ ಬಂದಿದ್ರು. ಏನು ಊಟ? ನಿಮ್ಗೆ ಹಿಂದಿ ಬರುತ್ತಾ? ಹಿಂದಿ ಒಂದೊಂದು ಬರ್ತಿದ್ದೆ, ಅರ್ಥ ಆಗ್ತಿದ್ದೆ. ಹೆಂಗೆ ಅಪ್ಪ ನಮ್ ಕ್ಯಾ ಹೈ ಅಂದ್ರೆ ಮಾತಾಡ್ತೀರಾ? ಸರೋಜಮ್ಮ ಅಂತ ಹೇಳ್ತೀನಿ. ತೆಲುಗು ಎಷ್ಟು ಮಾಡಿದಿರಿ? ತೆಲುಗು ಒಂದು 3 ಪಿಕ್ಚರ್ ಮಾಡಿದ್ದೀನಿ. ತಮಿಳು ಎಷ್ಟು ಮಾಡಿದಿರಿ? ತಮಿಳು ವಿಜಯಕಾಂತ್ ಅವ್ರದ್ದು, ಇಲ್ಲಿಗೆ ಬರೋರಲ್ಲ ಅವಾಗ ಒಂದೊಂದು ಸೀನು. ಎಷ್ಟು ಸಿನಿಮಾ ಮಾಡಿರ್ಬೋದು ನೀವು ತೆಲುಗು? ತಮಿಳಲ್ಲಿ ಅದು ವಿಜಯಕಾಂತ್ ಸರ್ ನಂಗೆ ತುಂಬ ಇಷ್ಟ. ಆಯ್ತು. ಭಾಗ್ಯರಾಜು ಅವ್ರು ನಂಗೆ ತುಂಬ ಇಷ್ಟ. ಅವರು ಬಂದಿದ್ರು. ಅಯ್ಯೋ ಫೋಟೋ ಇಡ್ಸ್ಕೊಂಡೆ ಅವ್ರ ಹತ್ರ, ಖುಷಿ ಆಗೋಯ್ತು. ಅವ್ರದ್ದು ಊಟಗಳು ಏನು ಕತೆ. ಎಷ್ಟು ಸಿನಿಮಾ ಮಾಡಿದಿರಿ ಹೇಳಿ? 2 ಪಿಕ್ಚರ್ ಮಾಡಿದ್ದೀನಿ ತಮಿಳು. ಮಲಯಾಳಮಲ್ಲಿ ಮಾಡಿದ್ದೀರಾ? ಮಲಯಾಳಂನಲ್ಲಿ ಶಾರ್ಟ್ ಮೂವಿ ಮಾಡಿದ್ದೀನಿ. ಶಾರ್ಟ್ ಮೂವಿ ಮಾಡಿದ್ದೀರಾ? ಅಲ್ಲಿಗೆ ಪ್ಯಾಲೇಸ್ಗೆ ಬರೋರು. ನೀವು ಒಂಥರ ಪಂಚಭಾಷಾ ತಾರೆಗಿಂತನೂ ಜಾಸ್ತಿ ಭಾಷೆಯೆಲ್ಲ ಇಲ್ರಿ, ಜಾಸ್ತಿ ನಾನು ಓದೋಳಲ್ಲ ಬರ್ದೋಳಲ್ಲ. ಭಾಷೆಯಲ್ಲಿ ನೀವು ಹೇಳಿದ್ ನಾನು ಮಾಡೋದು ಅಷ್ಟೇ, ಹಂಗೆ ಒಂದು ಐಡಿಯದ ಮೇಲೆ. ಅಂದ್ರೆ ಒಂದು ಜೀವ ನಿರ್ವಹಣೆ ಮಾಡಬೇಕಾಗಿತ್ತು, ಅವಕಾಶ ಸಿಕ್ತು ನಿಮ್ಗೆ. 70 ವರ್ಷ, ಈಗ 19 ವರ್ಷಕ್ಕೆ ಇಂಡಸ್ಟ್ರಿಗೆ ಬಂದ್ರಿಂದ 51 ವರ್ಷ ಆಯ್ತಲ್ಲಮ್ಮ ನೀವು ಬಂದು. ಬೇಕಾದಷ್ಟು ಜನ ನನ್ನ ಆಕಳಕ್ಕೆ ಬುಟ್ಟಿಗೆ ನೋಡಿದ್ರು ಆ ಟೈಮಲ್ಲಿ. ಬೇಕಾದಷ್ಟು ಜನ ಅಂದರೆ ಒಂದು 3-4 ಜನ ಟ್ರೈ ಮಾಡಿದ್ರು. ಆದರೆ ನಾವು ಅದರಲ್ಲಿ ಹುಟ್ಟಿಲ್ಲ, ಆ ಇದರಲ್ಲಿ ಆ ಲಕ್ಷಣದಲ್ಲಿ ಹುಟ್ಟಿಲ್ಲ ನಾನು. ನನ್ನ ಮನೆ ಆ ಥರ ಬಂದೂ ಇಲ್ಲ. ನಮ್ಮ ವಂಶನೇ ಅಂಥದ್ದಲ್ಲ, ನಮಗೆ ಬೇಕಾಗಿಲ್ಲ. ನಾನು ಹೇಳಿದೆ, ನಾನೊಂಥರ ಆಚೆ ಹೋದ್ರೆ ರೌಡಿ ಥರ. ನೀನೇನೋ ಕೇಳಿದೆಪ್ಪ, ನೀನು ಒಪ್ಪಬೇಕು ನಾನು ಒಪ್ಪಬೇಕು, ಇಬ್ಬರು ಒಪ್ಪಿದ್ರಲ್ವಾ, ಹಿಂಗೆ ಹೇಳ್ತಿದ್ದೆ. ಮುಕ್ಕು ಕೊಡ್ದಂಗೆ ಹೇಳ್ತಿದ್ದೆ. ನಾಳೆ ಬೆಳಗ್ಗೆ ಅಮ್ಮ ಯಾರಿಗೂ ಹೇಳ್ಬೇಡ ತಾಯಿ, ನಿನ್ನ ಕಾಲು ಮುಟ್ತೀನಿ ನಾನು. ಅಯ್ಯೋ ಅಲ್ಲಿಂದ ತಕ ಹೋಗಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಬೇರೆಯವ್ರ ಕತೆ ಅದೋ ಗತಿ ಯಾಕೆ ಹೋಗೈತೆ.
ಅಧೋಗತಿಯಾಗಿ ಹೋಗ್ಬಿಟ್ಟೈತೆ. ನಾನು ಕಣ್ಣಲ್ಲಿ ನೋಡ್ತಾ ಇದ್ದೆ, ಹುಡುಗರು ಬಂದು ಹೇಳೋರು. ನಿಮ್ಮ ಲೈಫಲ್ಲಿ ಇನ್ನೊಬ್ರು ಅತಿ ದೊಡ್ಡ ಇಷ್ಟಪಡೋ ಸ್ಟಾರ್ ಅಂದ್ರೆ ಅವ್ರ ಜೊತೆ ಕೆಲಸ ಮಾಡಿರೋದು ದರ್ಶನ್ ಸಾರು. ಅವ್ರದ್ದು ಸುಮಾರು ಮಾಡಿದ್ದೀವಿ ನಾವು. ಅವ್ರ ತಂದೆ ಜೊತೆನೇ ಆಕ್ಟ್ ಮಾಡಿದ್ರ? ಹ್ಞೂ, 7-8 ಮಾಡಿದ್ದೀವಿ ನಾವು. ಸುದೀಪ್ ಶ್ರೀನಿವಾಸ್ ಅವ್ರ ಜೊತೆ ಕಂಠೀರವದಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀವಿ ಅವ್ರ ಜೊತೆ. ಅವಾಗ ದರ್ಶನ್ ಅವ್ರನ್ನ ನೋಡಿದ್ರ ನೀವು? ಎಷ್ಟು ಅವಾಗ ಏನ್ ಮಾಡ್ತೀವಿ? ಯಾವಾಗ ನಮ್ಮ ಜೊತೆಲಿ ಬರೋರು ಅಷ್ಟೇ ಅವರು, ಅಷ್ಟು ನೋಡಿದ್ದೆ ನಾನು, ಜಾಸ್ತಿ ನೋಡಿರ್ಲಿಲ್ಲ. ಆಮೇಲೆ ನಾವೊಂದು ಅತ್ತಿಗೆ ಅಂತ ಒಂದು ಸೀರಿಯಲ್ ಮಾಡ್ದು. ದರ್ಶನ್ ಸಾರು ಲೈಟ್ ಮೆನ್ಸ್ ಆಗಿ ಬಂದ್ರು ಅಲ್ಲಿ. ಅವಾಗ ನಮ್ಮ ಜೊತೆಯಲ್ಲೇ ಕುತ್ಕೊಳ್ಳೋರು, ಪೈಜಾಮ ಹಾಕ್ಕೊಂಡಿರೋರು ಅವರು. ಆವಾಗ ನಾವು ನಮ್ಮ ಜೊತೆಲೇ ಕೂತ್ಕೊಂಡು ನಗ್ನಗ್ತಾ ಮಾತಾಡೋರು. ನಾನು ದರ್ಶನ್ ಸರ್ ಅಂತ ಗೊತ್ತಿಲ್ಲ. ಆಮೇಲೆ ಯಾರ ಜೊತೆಗೂ ಚೆನ್ನಾಗಿರೋರು. ಸಾರ್ ಅಂತಂದರೆ ನೀವು ಕೂತ್ಕೊಳ್ಳಿ, ನಿಮ್ಮಂಗೆಲ್ವ ನಾನು, ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕುಂಡ್ರಿಸ್ಕೊಂಡು ನಮ್ಮನ್ನ ಪಕ್ಕದಲ್ಲಿ ಕುಂಡ್ಸ್ಕೊಂಡು ಕೂತ್ಕೊಳ್ಳೋರು. ಅವರು ಸ್ಟಾರ್ ಆಗಿ ಅವ್ರು ಹೀರೋಯಿನ್ ಆಗಿ ಹೆಸರು ಮಾಡಿದ್ಮೇಲೆ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಿ, ಎಷ್ಟು ಪಿಕ್ಚರ್ ಮಾಡಿದ್ದೀರಿ. ಹೆಂಗಿದ್ ಮಾಡಿ ಆಮೇಲೆ ಅಲ್ಲ ಅಷ್ಟಾಯ್ತು, ಎಲ್ಲ ಒಂದು 2 ಪಿಕ್ಚರಲ್ಲಿ ಏನೋ ಲೈಟ್ ಮೆನ್ಸ್ ಕೆಲಸ ಮಾಡಿದ್ರು ಅವರು. ಅವ್ರ ಜೊತೆಲಿ ನಾವು ಇದ್ವಿ, ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದು. ಅದೇ ಗುಣ, ಅದೇ ಭಾವನೆ ಅವ್ರದ್ದು. ಪಾಪ ಅವ್ರದ್ದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸರ್, ಅಷ್ಟು ಒಳ್ಳೆ ಗುಣ ಐತೆ ಅವ್ರಿಗೆ. ಆಮೇಲೆ ಅವ್ರಿಗೆಲ್ಲ ಪೇಮೆಂಟ್ ಕೊಟ್ರೇನೋ ಏನು ಮಧ್ಯ ಕಾಯ್ಕೊಂಡಿರೋದು ಪಾಪ ಅವರು. ಅವ್ರಿಗೇನು ಬಸ್ಗಳು ಕೊಡ್ತೀರಾ ನೀವು? ಇಲ್ಲ ಇದು ಆಟೋ ತಗೊಂಡು ಮನೆಗೆ ಬಿಡ್ತೀರಾ, ಕಾರ್ ತಗೊಂಡು ಮನೆಗೆ ಬಿಡ್ತೀರಾ, ಅದೇನು ನೋಡ್ರು ಅಂತ. ಅದು ಯಾರು ಪೇಮೆಂಟ್ ಕೊಟ್ಟು ಕಳಿಸಿ ಅವ್ರನ್ನ. ಇದಕ್ಕೆ ಹೋದ್ವಿ ನಾವು, ಸಾರಥಿಗೆ ಹೋದ್ವಿ, ಕೇರಳ ಕರ್ಕೊಂಡೋದ್ರು. ನಮ್ಮನ್ನೆಲ್ಲ ಸೆಲೆಕ್ಷನ್ ಮಾಡಿ ಕರ್ಕೊಂಡೋಗಿದ್ರು. ಬಾಬು ಸಾರು ಅಂತ ಮ್ಯಾನೇಜರು, ಈಶ್ವರಿ ಬಾಬು ಅಂತ ಸಾರ್ ಅವರು, ಅಷ್ಟು ಒಳ್ಳೆ ಮನುಷ್ಯ. ಅಮ್ಮ ಅಂದರು. ನಾನು ಯಾರಪ್ಪ ನಮ್ಮನ್ನ ಪಾಪಿಗಳ್ನ ಯಾರು ಕರೀತಾರೆ ಇಲ್ಲಿ ಅಂದ್ಬಿಟ್ಟು ಸುತ್ತ ನೋಡ್ತೀನಿ. ಅಮ್ಮ ನೀವೇನೇ ಊಟ ಆಯ್ತಾ? ತಿರುಗಿ ನೋಡ್ತೀನಿ, ಯಾರು ದರ್ಶನ್ ಸಾರು ಕುದೇ ನಿಲ್ಸ್ಬಿಟ್ಟು ನನ್ನ ಮಾತಾಡ್ಸಿದ್ರು. ಆಮೇಲೆ ಊಟ ಆಯ್ತಮ್ಮ ಅಂತ ಅಂದರು. ಹ್ಞೂ ಸರ್ ಆಯ್ತು ಸರ್, ತಾವು ಮಾತಾಡ್ಸಿದ್ದು. ಯಾಕಮ್ಮ ನಾನು ಮರ್ತುಬಿಟ್ರಾ ಅಂದರು. ಇವಾಗ ಆಡ್ದಂಗೆ ಐತೆ. ನಾನು ಮರ್ತುಬಿಟ್ಟಮ್ಮ ಅಂತ ಅಂದರು. ಇಲ್ಲ ಸರ್ ಮರ್ತಿಲ್ಲ, ನೀವು ಎಲ್ಲೋ ಯಾವುದೋ ಟಾಪಲ್ಲಿ ಇದ್ದೀರಾ, ಇವಾಗ ನಾವು ಸಣ್ಣ ಜನ ಮಾತಾಡ್ಸ್ಬೇಕು, ಅದನ್ನು ಭಯ ಆಯ್ತು ಸರ್ ನಿಮ್ಮನ್ನ ಅಂತ. ಬೆಳಗ್ಗೆ ಮಾತಾಡ್ಸಿದ್ರಿ, ಅವಾಗ ಧೈರ್ಯ ಹೊಟ್ಟೋಯ್ತಾ? ಇಷ್ಟು ಬಿರಿನಾದ್ರು ಬೆಳಗ್ಗೆ ನಮಸ್ಕಾರ ಸರ್ ಅಂತೀನಿ ನಾನು ಮಾಮೂಲಿ ಅಷ್ಟೇ. ಮತ್ತೆ ನಮ್ಮ ಕೆಲಸ ಆಯ್ತು, ಅವ್ರಾಯ್ತು ಅಲ್ಲವರ. ಆಮೇಲೆ ಯಾಕಮ್ಮ ಅಂತ ಅಂದರು. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಲ್ಲ ನಿಮ್ಮ ಜೊತೆ ನಾನು ಕೆಲಸ ಮಾಡಿರೋ ಲೈಟ್ ಮ್ಯಾನೆಲ್ಲ ಆಗಿ ಅವಾಗೆಲ್ಲ ನಾನು ಮರ್ತಿಲ್ಲಮ್ಮ, ನಾನು ಎಲ್ಲರೂ ಇರ್ತಾರೆ ಅಂತ ನಾನು ಮಾತಾಡಿಸ್ಲಿಲ್ಲ ಅಂದರು. ನೋಡಿ ಇಂದ್ಲದೆಲ್ಲ ಏನು ಒಂಚೂರು ಮರ್ತಿಲ್ಲ ಅವರು. ಅವ್ರು ಮಾತಾಡೋವಾಗ ನೋಡ್ರಿ ಅದರೊಳಗೆ ಅರ್ಥ ಎಷ್ಟಿರ್ತೈತಿ ಅಂತ. ಇನ್ಯಾವ್ದಾರು ಒಂದು ಸಿನಿಮಾ ಮಾಡಬೇಕು, ಇನ್ಯಾರ ಜೊತೆನೋ ಕೆಲಸ ಮಾಡಬೇಕು ಅಂತ ಏನಾದ್ರು ಆಸೆ ಇದೆಯಾ? ಬೆಳಗ್ಗೆ ಇದ್ರೆ ಅದೇ ಕೆಲಸ ನಮಗೆ. ಅಲ್ಲ, ಯಾರ ಜೊತೆನಾದ್ರು ಮಾಡಬೇಕು ಅಂತ ಆಸೆ ಇದೆಯಾ? ಆಸೆ ಇತ್ತು. ಯಾರ ಮೇಲೆ? ಯಾರ ಜೊತೆ? ಎಲ್ಲರ ಜೊತೆಗೂ ಆಸೆ ಇತ್ತು. ಜಗ್ಗೇಶ್ ಅವರ ಒಂದು 30-40 ಪಿಕ್ಚರ್ ಮಾಡಿದ್ದೀನಿ. ಶ್ರೀಧರಣ್ಣ ಅವ್ರದ್ದು ಮಾಡಿದ್ದೀನಿ. ಇವ್ರದ್ದು ದೇವರಾಜಣ್ಣ ಅವ್ರದ್ದು ಒಂದು 30 ಪಿಕ್ಚರ್ ಮಾಡಿದ್ದೀನಿ. 30 ಅವ್ರದ್ದು 7 ಪಿಕ್ಚರ್ ಮಾಡಿದ್ದೀನಿ. ಶಿವಣ್ಣ ಅವ್ರದ್ದು ಇದ್ರೊಳಗೆ ರಣರಂಗದಿಂದ ಮಾಡಿದ್ದೀನಿ. ಆನಂದ್ ನರ್ಸ್ ಹಾಕಿದ್ದೀನಿ. ಆನಂದ್ ಒಳಗೆ ನರ್ಸ್ ಪಾತ್ರ ಮಾಡಿದ್ದೀನಿ. ಅಯ್ಯೋ ರವಿ ಸಾರ್ದು ಬಿಡಿ, ನಮ್ಮ ರವಿ ಸಾರ್ದು ಅಪ್ಪ ಅವ್ರವರು ಅವ್ರ ದೇವರು ಅಂತೀನಿ ನಾನು ಅವ್ರನ್ನ. ಅವ್ರ ಹೆಸರು ಹೇಳ್ಕೊಂಡು ದೀಪ ಹಚ್ತೀವಿ ಸರ್ ನಾವು. ಯಾಕೆ ಅಂದರೆ 3 ಗಂಟೆಗೆಲ್ಲ ಪೇಮೆಂಟು. ಟೀ ಕೊಟ್ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಏನೋ ಒಂದು ನಮ್ಗೆ ಆಸೆ ಆಯ್ತು ಹೇಳ್ಕೊಂತೀವಿ ಅಷ್ಟೇ, ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ. 3 ಗಂಟೆಗೆಲ್ಲನೂ ಐಶ್ವರಿ ಬಾಬು ಅಂತಿರಲ್ವ, ಅವ್ರ ಪರ್ಸ್ನಲ್ ಮ್ಯಾನೇಜರ್. ಅದಕ್ಕೆ ಎಲ್ಲರಿಗೂ ಪೇಮೆಂಟ್ ಆಯ್ತೇನೋ? ಇವರೇ ನಮ್ಮನ್ನು ಕೇಳ್ತಿರ್ಲಿಲ್ಲ. ಅವ್ರು ಕಿವಿಗೆ ಬಿದ್ದುಬಿಟ್ರೆ ಏನೋ ಪೇಮೆಂಟ್ ಏನೋ ಹೆಚ್ಚು ಕಮ್ಮಿ ಆಗ್ತಾಯಿದೆ ಅಂತ. ನಾಳೆ ಬೆಳಗ್ಗೆ ಅವನಿಲ್ಲ, ಏಜೆಂಟ್ ಇಲ್ಲ, ತೆಗೆದುಬಿಡ್ಬೇಕು ಅವ್ರನ್ನ. ಜಾಸ್ತಿ ಮಾತಾಡ್ತಿಲ್ಲ ರವಿ ಸಾರು. ಆಮೇಲೆ ರವಿ ಮಾಮದಲ್ಲಿ ಇದರಲ್ಲಿ ಹಾಕಿದ್ರು. ಆ ಸಿಸ್ಟಮ್ ಎಲ್ಲ ಹಂಗಿತ್ತಾ, ಜನಗಳು ನೋಡ್ಕೊಳ್ಳೋ ರೀತಿ. ಮಕ್ಕ ನೋಡ್ತಿರಲಿಲ್ಲ ಅವ್ರು. ಹಣೆಯ ಪಿಕ್ಚರಲ್ಲೂ ಅಷ್ಟೇ ಮಕ್ಕ ನೋಡ್ತಿರ್ಲಿಲ್ಲ. ಒಂದು ಕೋಲ್ ಹಿಡ್ಕೊಂಡು ಅವ್ರ ಕೈಯಲ್ಲಿ ಯಾರೋ ಡೈಲಾಗ್ ಹೇಳೋರು, ಬರೋ ಇಲ್ಲಿ ನಿಲ್ಸ ಇಲ್ಲಿ ಅನ್ನೋರು. ಡೈರೆಕ್ಟ್ ಇದ್ರೂ ನಂಬ್ತಿರ್ಲಿಲ್ಲ ಇವ್ರು ಮಾಡೋರು. ಇವ್ರ ಬಗ್ಗೆ ಮಾಡ್ಬೇಕು, ಅದನ್ನು ಇವ್ರು ಮನಸ್ಸೊಪ್ಪಬೇಕು ಅನ್ನೋ ಥರ ಮಾಡ್ತಿದ್ದ ಅವ್ರ ಪಿಕ್ಚರಲ್ಲಿ. ಪಾಪ ನಮ್ಗೆ ಯಾಕೆ ಸರೋಜಮ್ಮ ಇಷ್ಟ ಆಗ್ತಾರೆ ಅಂದರೆ, ಜೀವನದಲ್ಲಿ ಹೇಗೋ ಇರೋದಲ್ಲ, ಹೀಗೆ ಇರಬೇಕು ಅನ್ನೋದು ಒಂದು. ಇನ್ನೊಂದು, ನಮ್ಮ ನೆಕ್ಸ್ಟ್ ಪೀಳಿಗೆಯವ್ರಿಗೆ ನಾವೇನಾದರೂ ಒಳ್ಳೇದು ಬಿಟ್ಕೊಡ್ಬೇಕಲ್ಲ. ನಮ್ಮ ವ್ಯಕ್ತಿತ್ವ, ನಮ್ಮ ಬದುಕು, ಆ ದಾರಿಯನ್ನು ಬೇರೆಯವ್ರು ನೋಡಿದಾಗ, ಬೇರೆಯವ್ರು ಬಿಡಿ, ನಾವೇ ಒಂದಷ್ಟು ವರ್ಷ ಆದಮೇಲೆ, ಈಗ ಸರೋಜಮ್ಮನವರು 50 ವರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ. ತಿರುಗಿ ನೋಡಿ ಅವ್ರ ಹೆಜ್ಜೆ ನೋಡಿದಾಗ ಅವ್ರಿಗದು ಖುಷಿ ಆಗುತ್ತೆ. ನಾನು ನಿಯತ್ತಾಗಿ ಕಷ್ಟಪಟ್ಟು ಪೈಸಕ್ಕೆ ಪೈಸಾ ಜೋಡಿಸಿ ಈ ಯುಗದಲ್ಲಿ ಬದುಕಿದ್ದೀನಿ ಅಂತ ಅವ್ರಿಗೆ ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಇದೆ. ಈ ಸಾರ್ಥಕ ಭಾವನೆಯಲ್ಲಿ ಸರೋಜಮ್ಮನವರಿದ್ದಾರೆ. ನಾನು ಕರೆದಿ ನಿಮ್ಮ ಸನ್ನಿಧಿಯಲ್ಲಿ ನನಗೊಂಚೂರು ಕೆಲಸ ಕೊಟ್ಟಿಲ್ಲ ಇವತ್ತು. ತುಂಬ ಸಂತೋಷ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ, 100 ದಿವಸ ಓಡಲಿ ನಿಮ್ಮ ಕೆಲಸ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಅಮ್ಮ, ನಂಗೆ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ನಾನು ಖುಷಿ ಪಟ್ಟಿದ್ದೀನಿ. ಎಲ್ಲೋ ಭೇಟಿ ಮಾಡಿದ್ದೆ ನಿಮ್ಮನ್ನ, ಆದರೆ ಮಾತಾಡೋಕೆ ಅವಕಾಶ ಇಲ್ಲ. ಸಲ ಸಿಕ್ಕಿದ್ದೀನಿ ನಾನು ನಿಮಗೆ, ಮಾತಾಡ್ತಿದ್ದೀನಿ ನಾನೇನೆ. ಮತ್ತೆ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀನಿ ನಾನು, ಮಿಸ್ ಮಾಡಲ್ಲ. ನಿಜವಾಗೂ ಸರ್ ಅಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇರ್ತೀರ ಅವ್ರ ಜೊತೆಯಲ್ಲಿ. ನನಗೆ ತುಂಬ ಇಷ್ಟ ಆಯಿತು. ಇವತ್ತಿನ ಹರಿಕಥೆಯ ಅತಿಥಿ ಹಿರಿಯ ಕಲಾವಿದೆ ಸರೋಜಮ್ಮನವರಿಗೆ ನಾವೊಂದು ಪ್ರೀತಿಯ ಗೌರವ ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಮೊಮ್ಮಕ್ಕಳು ತಿಂತರಿದ್ದೇನೆ ಕೊಡಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ನೋಡಿ.
ಮತ್ತೆ ಮಗದೊಂದು ಸ್ಪೆಷಲ್ ಎಪಿಸೋಡ್ ಹರಿಕಥೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.